ರಿವಿಷನ್ ಮಾಡಿಸಿ ಮತ್ತೆ ಮುಂದಿನ ಹೋಗ್ಕೊಂಡು ಗೋಸ್ಟ್ ಮರ್ಮರ ಹೇಳ್ರಿ ಯಾವ ಕಂಟ್ರಿದಿದೆ ಟೆಕ್ನಾಲಜಿ ಬರೋದೈತೆ ವಾಯ್ಸ ಒಂದು ಸ್ವಲ್ಪ ಮುಂದೆ ಸರಿ ಗಂಟ್ಲು ಸರಿ ಇಲ್ಲ ಅದಕ್ಕೆ ನೀವು ಮುಂದೆ ಸರಿ ಅಪ್ಪ ಅವ್ರು ಹಿಂದಿನ ಮುಂದೆ ಬರ್ತಾರೆ ಕೇಳ್ಸದೆ ಬರ್ತದಲ್ಲ ಮತ್ತೆ ಕೇಳಿಸಿಲ್ಲ ಅನ್ಬೇಡ್ರಿ ಇನ್ನೊಮ್ಮೆ ಆತ್ನ ಗೋಸ್ಟ್ ಮರ್ಮರ ಅನ್ನೋದು ರೀಸೆಂಟಾಗಿ ಸುದ್ದಿಯಲ್ಲಿತ್ತು ಒಂದು ಟೆಕ್ನಾಲಜಿ ಅಂತ ಹೇಳಿದ ತಂತ್ರಜ್ಞಾನ ಯಾವ ಕಂಟ್ರಿದಿದ USA ನೆನಪೈತಲ್ಲ ಗೋಸ್ಟ್ ಮರ್ಮರ ಯಾವ್ದ್ರ ಮೇಲೆ ವರ್ಕ್ ಆಕತ್ರಿ AI ಮತ್ತು ಕ್ವಾಂಟಮ್ ಯೂಸ್ ಮಾಡ್ತಾರೆ ಈಗ ಹೇಳ್ರಿ ನೋಡು ನಮ್ಮಲ್ಲಿ ಕ್ವಾಂಟಮ್ ಒಳಗೆ ಇದನ್ನು ನೊಬೆಲ್ ಪ್ರೈಸ್ ತೊಗೋತಾರಲ್ಲ ನೆನಪದಾರಲ್ಲ ನೊಬೆಲ್ ಪ್ರೈಸ್ ಯಾವ ಒಂದು ಕ್ಷೇತ್ರದಾಗ ಕ್ವಾಂಟಮ್ ಒಳಗೆ ನೊಬೆಲ್ ಪ್ರೈಸ್ ಕೊಡ್ತಾರ ಫಿಸಿಕ್ಸ್ ಒಳಗೆ ನೆನಪದಾರ ಒಬ್ಬೊಬ್ರು ಹೇಳ್ತೀರಿ ಒಮ್ಮೆ ಎಲ್ಲಾರ್ದು ಹೆಸರು ನೆನಪದಾವಲ್ಲ ಒಮ್ಮೆ ಹೇಳ್ಬಿಡ್ರಿ ಯಾಕಂದ್ರೆ ನೊಬೆಲ್ ಈಗ ಹೊಸ ಈ ಡಿಸೆಂಬರ್ ಬರ್ತಾನೆ ಅವನ ಕೇಳ್ತಾರೆ ಎಕ್ಸಾಮ್ ಈ ಡಿಸೆಂಬರ್ ಬರ್ತಾನೆ ನೊಬೆಲ್ ಪ್ರೈಸ್ ಒಂದೇದು ವೈದ್ಯಕೀಯ ಒಳಗೆ ಹೇಳ್ರಿ 3 ಜನ ಹೇಳಿದ್ವಲ್ಲ ಕೋಡ್ ಇತ್ತು ವೈದ್ಯಕೀಯ ಒಳಗೆ ಏನು BRS ಕೋಡ್ ಮೇಲೆ ಹೋಗ್ಯಾವ BRS ವೈದ್ಯಕೀಯ ಬಂದ್ರೆ ನೆನಪಿಟ್ಕೋರಿ ನೊಬೆಲ್ ಪ್ರೈಸ್ ಯಾವ ದಿನ ಡಿಕ್ಲೇರ್ ಮಾಡ್ತಾರೆ ಡಿಸೆಂಬರ್ 10 ಯಾರು ಬರ್ತ್ ಆ್ಯನಿವರ್ಸರಿ ಅಥವಾ ಡೆತ್ ಆ್ಯನಿವರ್ಸರಿ ಯಾರ್ದ ಡೆತ್ ಕರೆಕ್ಟ್ ಡೆತ್ ಆ್ಯನಿವರ್ಸರಿ ಯಾರ್ದ ಆಲ್ಫ್ರೆಡ್ ನೊಬೆಲ್ ಏನು ಕಂಡುಹಿಡಿದಿರ್ತಾರೆ ಅವ್ರು ಡೈನಮೈಟ್ ಕಂಡುಹಿಡಿದಿರ್ತಾರಲ್ಲ ಅವ್ರು ಡೆತ್ ಆ್ಯನಿವರ್ಸರಿ ಆಚರಿಸ್ತಾರಲ್ಲ ಅವತ್ತ ನೊಬೆಲ್ ಪ್ರೈಸ್ಗಳು ಕೊಡ್ತಾರ ಎಷ್ಟು ಕ್ಷೇತ್ರದಾಗ ನೊಬೆಲ್ ಪ್ರೈಸ್ ಕೊಡ್ತಾರಂದ್ರೆ 6 ಕ್ಷೇತ್ರದಾಗ ಒಂದು ಅಟ್ಟ ವಿಶೇಷ ಬೇರೆ ಕಡೆ ಕೊಡ್ತಾರೆ ಉಳ್ಕಿದ್ದು ಎಲ್ಲ ಒಂದ ಕಡೆ ಕೊಡ್ತಾರೆ ಹೇಳ್ರಿ ಎಲ್ಲಿ ಕೊಡ್ತಾರೆ ಶಾಂತಿ ನೊಬೆಲ್ ಎಲ್ಲಿ ಕೊಡ್ತಾರೆ ನಾರ್ವೇದ ಓಸ್ಲೋ ಉಳ್ಕಿದ್ದು ಎಲ್ಲ 5 ನೊಬೆಲ್ ಬಂದಾಗ ಇದ್ರೊಳಗೆ ಎಕನಾಮಿಕ್ಸ್ ಯಾವ ಇಯರ್ದಾಗ ನೊಬೆಲ್ ಪ್ರೈಸ್ ಇದ್ರೊಳಗೆ ಹೆಂಗೆ ಬೇಕಾದ ಹೇಳಿಕೆ ಟೈಪ್ನಾಗ ಕೇಳಿರ್ತಾರೆ ಅದಕ್ಕೆ ನೆನಪಿಟ್ಕೋರು ನೊಬೆಲ್ ಪ್ರೈಸ್ ಅಂತ ಬಂದರೆ ಇದ್ರ ಅರೌಂಡ್ ಎಲ್ಲ ನೆನಪಿರ್ಬೇಕು ಎಕನಾಮಿಕ್ಸ್ ಯಾವ ಇಯರ್ದಾಗ ಸೇರ್ತದೆ ಅಂದ್ರೆ 1968 69 ಕೊಡ್ತಾರ ಎರಡು ನೆನಪಿಟ್ಕೋರು 69 ಕೊಟ್ಟಾರ ಅದು ಆ್ಯಕ್ಚುಲಿ ಒಂದು ಕ್ವಶನ್ ಕೇಳಿದಾಗ 69 ಕೊಟ್ಟಿದ್ದ ಎರಡು ನೆನಪಿಟ್ಕೋರು 68ಕ್ಕೆ ಸೇರ್ತದೆ ಬಟ್ ಕೊಟ್ಟಿದ್ದು ಯಾವಾಗ ಅಂದ್ರೆ 69ಕ್ಕೆ ನೊಬೆಲ್ ನೆನಪಿರ್ತೈತಲ್ಲ ಎಕನಾಮಿಕ್ಸ್ ಈಗ ಹೇಳ್ರಿ ಒಂದೇದ ವೈದ್ಯಕೀಯ ಒಳಗೆ ಕೊಟ್ಟಾಗ 3 ಜನ ಬರ್ತಾರ BRS ಅಂತ ಕೋಡ್ ಹೇಳಿದ್ದು B ಅಂದ್ರ ಬ್ರ್ಯಾಂಕೋ R ಅಂದ್ರ ರಾಮ್ಸಡೆಲ್ಲ S ಅಂದ್ರ ಸಕ್ಕಾಗುಚ್ಚಿ ನೆನಪಿರ್ತೈತಲ್ಲ ಯಾವ ಕ್ಷೇತ್ರದಾಗ ಹೇಳ್ರಿ ಈಗ ವೈದ್ಯಕೀಯ ಯಾವ ಉದ್ದೇಶಕ್ಕೆ ಕೊಡ್ತಾರೆ ವೈದ್ಯಕೀಯ ಒಳಗೆ T ಸೆಲ್ಸ್ ಅಥವಾ ಇಮ್ಯುನಿಟಿ ಪವರ್ ಅಥವಾ ಏನಂತಾರೆ ಅದಕ್ಕೆ ಇಮ್ಯುನಿಟಿ ಪವರ್ಗೆ ಏನತ್ತು ರೋಗ ನಿರೋಧಕ ಶಕ್ತಿ ಸಲ್ಬಂಧ ಯಾವ್ದಂದ್ರೆ ವೈದ್ಯಕೀಯ ಆದಮೇಲೆ ಎರಡನೇದು ಯಾವ್ದಂದ್ರೆ ಫಿಸಿಕ್ಸ್ ಕ್ಷೇತ್ರದಾಗ ಕೊಡ್ತಾರೆ ಫಿಸಿಕ್ಸ್ ಏನಿತ್ರಿ ಕೂಡ DCM ಅಂತ ನೆನಪೈತಲ್ಲ D ಅಂದ್ರ ಡೆವರಟೆ C ಅಂದ್ರ ಕ್ಲರ್ಕೆ M ಅಂದ್ರ ಮಾರ್ಟಿನಿಯಸ್ ನೆನಪಿರ್ತೈತಲ್ಲ DCM ಅಂತ ಬರ್ತೈತಿ ಡೆವರಟೆ ಕ್ಲರ್ಕೆ ಮಾರ್ಟಿನಿಯಸ್ ಅಂತ ಬರ್ತಾರೆ ಯಾವ ಕ್ಷೇತ್ರದಾಗ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ನಾಗ ಕೊಡ್ತಾರೆ ಯಾವ ಉದ್ದೇಶಕ್ಕೆ ಕೊಡ್ತಾರ ಪ್ರತಿಯೊಂದು ಇಲ್ಲಾರ ಡೈರೆಕ್ಟ್ ಉದ್ದೇಶನೂ ಕೇಳ್ಬೋದು ಯಾವ ಉದ್ದೇಶಕ್ಕೆ ಇವರಿಗೆ 3 ಜನದ ಹೆಸರು ಕೊಟ್ಟರೆ ಯಾವ ಉದ್ದೇಶಕ್ಕೆ ಕೊಟ್ಟಾರ ಅಂತ ಕೇಳ್ಬೋದು ಫಿಸಿಕ್ಸ್ ಆದಮೇಲೆ ಕೆಮಿಸ್ಟ್ರಿ ಒಳಗೆ ORS ಕೋಡ್ ಹೇಳ್ರಿ O ಅಂದ್ರ ಓಮರಿ ಆಗಿ R ಅಂದ್ರ ಯಾರು ರಿಚರ್ಡ್ ರಾಬ್ಸನ್ ಅಂತ ಬರ್ತಾರೆ R ಅಂದ್ರ ರಿಚರ್ಡ್ ರಾಬ್ಸನ್ RORS ಸುಸುಮನ್ ನೆನಪಿರ್ತೈತಲ್ಲ ಯಾವ್ದಂದ್ರೆ ಕೆಮಿಸ್ಟ್ರಿ ಒಳಗೆ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಕೆಮಿಸ್ಟ್ರಿ ಒಳಗೆ ಎದಕ್ಕೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ನೆನಪೈತಲ್ಲ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂತ ಹೊಸದು ಯೂಸ್ ಮಾಡತ್ತಾರ ಮೆಟಲ್ ಆರ್ಗ್ಯಾನಿಕ್ ಡೈರೆಕ್ಟ್ ಅದು ನೊಬೆಲ್ ರಿಲೇಟೆಡ್ ಕೇಳಲ್ಲ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಎದಕ್ಕೆ ಯೂಸ್ ಮಾಡ್ತಾರತ್ತು ಕೇಳ್ಬೋದು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂದ್ರೆ ಮನಿಗೇನು ಚೌಕಟ್ಟಾಗ್ತಿರ್ತಿಲ್ಲ ಸ್ಟೀಲಿನೋ ಅಂತ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂದ್ರೆ ಅದು ಮೆಟಲ್ ಆರ್ಗ್ಯಾನಿಕ್ ಆಗಿ ವರ್ಕ್ ಆಗಿರ್ತೈತಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಕ್ಕೆ ಅಥವಾ ವಿದ್ಯುತ್ ಜನರೇಟ್ ಮಾಡಕ್ಕೆ ಅದಕ್ಕೆ ಮೆಟಲ್ ಆರ್ಗ್ಯಾನಿಕ್ ಫಾರ್ಮೆಟ್ದಾಗ ಏನು ರಿಸರ್ಚ್ ಮಾಡಿರ್ತಾರಲ್ಲ ಅವ್ರಿಗೆ ಇದನ್ನು ಕೊಡ್ತಾರೆ ಯಾವ್ದು ನೊಬೆಲ್ ಪ್ರೈಸ್ ಯಾವ ಕ್ಷೇತ್ರದಾಗ ಅಂದ್ರೆ ಕೆಮಿಸ್ಟ್ರಿ ಒಳಗೆ ನೆನಪಿರ್ತೈತಲ್ಲ ಕೆಮಿಸ್ಟ್ರಿ ಆಯ್ತು ನೆಕ್ಸ್ಟ್ ಎಕನಾಮಿಕ್ಸ್ ಒಳಗೆ ಹೇಳ್ರಿ ಎಕನಾಮಿಕ್ಸ್ದಾಗ ಬರ್ತೈತಿ ಅದಕ್ಕೆ JP2 ಅಂತ ಬರ್ತೈತಿ J ಅಂದ್ರ ಜೋಯಲ್ P ಅಂದ್ರೆ ಇಬ್ರು ಬರ್ತಾರೆ ಪೀಟರ್ ಮತ್ತು ಫಿಲಿಪ್ಸ್ ನೆನಪಿರ್ತೈತಲ್ಲ ಪೀಟರ್ ಮತ್ತು ಫಿಲಿಪ್ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಇವ್ರಿಗೆ ಉದ್ದೇಶ ಇನೋವೇಷನ್ ಟು ಎಕನಾಮಿಕ್ ಗ್ರೋತ್ ಈಗ ಇದು ಹಿಂಗೆ ಡೈರೆಕ್ಟ್ ಕೇಳ್ಬೋದು ಆರ್ಥಿಕ ಉತ್ತೇಜನ ಹೆಂಗಂದ್ರೆ ನಾವೀನ್ಯತೆಯನ್ನು ಅಳವಡಿಸಿಕೊಂಡು ಅಂತೇಳಿ ಅವಾಗ ಆರ್ಥಿಕ ಉತ್ತೇಜನ ಆಕೈತೆ ಅನ್ನೋದಕ್ಕೆ ರಿಸರ್ಚ್ ಏನು ಮಾಡಿರ್ತಾರಲ್ಲ ಆ ಕ್ಷೇತ್ರದಾಗ ಕೊಡ್ತಾರೆ ಯಾವುದಂದ್ರೆ ಎಕನಾಮಿಕ್ಸ್ 4 ಅದು ಇನ್ನು 2 ಉಳಿದು ಶಾಂತಿ ಸಾಹಿತ್ಯ ಶಾಂತಿ ನೊಬೆಲ್ ಯಾರಿಗೆ ಕೊಡ್ತಾರೆ ಹೇಳ್ಬೇಕು ಅವ್ರದಂತರೂ ಮರೆಯಬಾರ್ದು ಅವ್ರನ್ನ ಇದನ್ನ ಕಂಟ್ರಿದ ಪ್ರೆಸಿಡೆಂಟ್ನೇ ಎತ್ಕೊಂಡು ಹೋಗಿರ್ತಾರೆ ನೆನಪೈತಲ್ಲ ಯಾವ ಕಂಟ್ರಿ ಇದೆ ಶಾಂತಿ ನೊಬೆಲ್ ಕೊಟ್ಟಾರ ಯಾರ ವೆನ್ಯೂಜುವೆಲಾ ಕಂಟ್ರಿದು ಯಾರ ಮಾರಿಯಾ ಮಚಾಡೋ ನೆನಪಿಟ್ಕೋರಿ ಇದನ್ನ ಹೇಳ್ರಿ ನೋಡು ವೆನ್ಯೂಜುವೆಲಾ ಕಂಟ್ರಿದು ಯಾವ ಒಂದು ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಇದ್ರವ್ರ ಪ್ರೆಸಿಡೆಂಟ್ ಅಲ್ಲ ನಿಕೋಲೋ ಮೊಡೋರಸ್ ಕರೆಕ್ಟ್ ಅವ್ರನ್ನ ಇತ್ತೀಚೆಗೆ ಯಾವ ಕಂಟ್ರಿದವ್ರು ಇದನ್ನ ಮಾಡ್ರಿ ಹೇಳ್ರಿ ಅಬ್ಸ್ಕಾಂಡಿಂಗ್ ಯಾರ ಅಮೇರಿಕಾದವ್ರು ಯಾವ ಆಪರೇಷನ್ ಅಬ್ಸಲ್ಯೂಟ್ ರಿಸರ್ವ್ ನೆನಪಿಟ್ಕೋ ಡಾಂಡ್ರಿ ಡಾಕ್ಟ್ರಿನ್ ಅನ್ನೋದು ಒಂದು ನೀತಿ ಅಥವಾ ಯಾವ ಒಂದು ಕಂಟ್ರಿದ ಡಾಂಡ್ರಿ ಡಾಕ್ಟ್ರಿನ್ ಅನ್ನೋದು ವಿದೇಶಾಂಗ ನೀತಿ ಐತೆ ಅಂತ ಕೇಳ್ರಿ ಯಾವ್ದಂದ್ರ ಅಮೇರಿಕಾದ ಏನು ಹೇಳ್ತೈತ್ರಿ ಇದು ಡಾಂಡ್ರಿ ಡಾಕ್ಟ್ರಿನ್ ನೀತಿ ಏನು ಹೇಳ್ಬೇಕಂದ್ರ
ಓನ್ಲಿ ಯುರೋಪಿಯನ್ ಎಲ್ಲ ವೆಸ್ಟರ್ನ್ ಏನು ಕಂಟ್ರೀಸ್ ಬರ್ತಾವಲ್ಲ ಅದ್ರೊಳಗೆ ಯಾವ ಈಸ್ಟ್ ಕಂಟ್ರಿಗಳು ಯಾವ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಥವಾ ಇಂಟರ್ಫಿಯರ್ ಮಾಡಂಗಿಲ್ಲ ಅನ್ನೋದು ಯಾವುದಂದ್ರೆ ಡಾನ್ರಿ ಡಾಕ್ಟ್ರಿನ್. ಮೊದಲು ಏನಂತ ಕರಿತೀರಿ ಅದಕ್ಕೆ. ಈಗ ಡೊನಾಲ್ಡ್ ಟ್ರಂಪ್ ಬಂದಾಗ ಡಾನ್ರಿ ಡಾಕ್ಟ್ರಿನ್ ಅಂತ ಮೊದಲು ಏನಿತ್ತಂದ್ರೆ ಅಂತ ತಂದಿದ್ದ ನೀತಿ ಮಾಂಡ್ರಿ ಡಾಕ್ಟ್ರಿನ್ ಅಂತ ಕರಿತೀರ. ಯಾಕಂದ್ರೆ ಅವ್ರು ಮೊನೇರೋತ್ ಯಾರೋ ಬರ್ತಾರೆ ಪ್ರೆಸಿಡೆಂಟ್, ಅವಾಗ ತಂದಿದ್ದದ ಮಾಂಡ್ರಿ ಡಾಕ್ಟ್ರಿನ್ ಅದಿದ್ದ. ಡೊನಾಲ್ಡ್ ಟ್ರಂಪ್ ಬಂದಾಗ ಏನಕ್ಕತ್ತೆ ಅಂದ್ರೆ ಡಾನ್ರಿ ಡಾಕ್ಟ್ರಿನ್. ಡೈರೆಕ್ಟ್ ಡಾನ್ರಿ ಡಾಕ್ಟ್ರಿನ್ ಅಂದ ಕೂಡಲೇ ಎಲ್ಲರ ನಿಕೋಲಸ್ ಮಡೋರನ್ ತೊಗೊಂಡೋಗ್ಯಾರತ್ತಲ್ಲ. ಇದು ನೆನಪಿಟ್ಕೋರಿ. ಯಾವ ಯುರೋಪಿಯನ್ ಕಂಟ್ರಿ ನಾಳೆ ಹಿಂಗೆ ಹೇಳಿಕೆ ಟೈಪ್ನಾಗ ಮರ್ಜ್ ಮಾಡಿಕೊಟ್ಟಾಗ ಅಥವಾ ಭಾರತ ಎಲ್ಲರ ಇದನ್ನು ಸೌತ್ ಅಮೆರಿಕಾ ಅಥವಾ ಅಮೆರಿಕಾದಾಗ ಇಂಟರ್ಫಿಯರ್ ಮಾಡಾಗ ಯಾವ ಒಂದು ಪಾಲಿಸಿ ಯೂಸ್ ಮಾಡ್ತಾರೆ ಅಂದ್ರೆ ಡಾನ್ರಿ ಡಾಕ್ಟ್ರಿನ್ ಪಾಲಿಸಿ ಯೂಸ್ ಮಾಡ್ತಾರೆ. ಯಾವ ಒಂದು ಆಪರೇಷನ್ದಿಂದ ಅವ್ರು ನಿಕೋಲಸ್ ಮಡೋರನ್ನು ಹೋದಾರಂದ್ರೆ ಅಬ್ಸಲ್ಯೂಟ್ ರಿಸಾಲ್ವ್. ವೆನಿಜುವೆಲಾ ಕಂಟ್ರಿ ಸೌತ್ ಅಮೆರಿಕಾದಾಗ ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತೆ ಅಂತ ಕೇಳ್ರ? 3 ಕಂಟ್ರಿ. CBG ಯಾವ್ದು? CBG ಹೇಳ್ರಿ. ಕೊಲಂಬಿಯಾ, ಗಬ್ಬಾನಾ, ಬ್ರೆಜಿಲ್. ನೆನಪಿರ್ತೈತಲ್ಲ, ಹೇಳಿದ್ವಲ್ಲ. ಗಬ್ಬಾನ ಅಲ್ಲ, ಗಯಾನ. CBG ಅಂತ ಬರ್ತದೆ. ಕೊಲಂಬಿಯಾ, ಬ್ರೆಜಿಲ ಮತ್ತು ಗಯಾನ ಅಂತ ಬರ್ತಾವೆ. ನೆನಪೈತಲ್ಲ. ಇವು 3 ಕಂಟ್ರಿ ಜೋಡ ಏನಂದ್ರೆ ವೆನಿಜುವೆಲಾ ನ್ಯೂಸ್ನಾಗ ಇತ್ತಲ್ಲ, ಅದ್ರ ಮೇಲೆ ಏನು ಬೇಕಾ ಕೇಳ್ಬೋದು. ಇಲ್ಲಾರ ಸೌತ್ ಅಮೆರಿಕಾದಿಂದ ಒಂದು ಕಂಟ್ರಿ ಒಪೆಕ್ದಾಗ ಇರೋದು ಯಾವುದಂದ್ರೆ ವೆನಿಜುವೆಲಾ. ನೆನಪೈತಲ್ಲ. ಸೌತ್ ಅಮೆರಿಕಾ ಕಾಂಟಿನೆಂಟ್ ಹಿಡಿದಾಗ ಯಾಕಂದ್ರೆ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ದ ಅದ್ರ ಉದ್ದೇಶಕ್ಕೆ ಹೈಯೆಸ್ಟ್ ಆಯಿಲ್ ರಿಸರ್ವ್ ಐತೆ ಅಂತೇಳಿ ಆ ವೆನಿಜುವೆಲಾ ಮೇಲೆ ಕೇಳ್ಬೋದು. ಇನ್ನೊಂದು ಏನು ಕೇಳ್ತಾರಂದ್ರೆ ಅಟ್ಲಾಂಟಿಕಾ ಮತ್ತು ಪೆಸಿಫಿಕ್ ಸಾಗರದ ಬಾರ್ಡರ್ ಹಂಚ್ಕೊಂಡಿದ್ದ ಸೌತ್ ಅಮೆರಿಕಾದಿಂದ ಒಂದು ಕಂಟ್ರಿ ಯಾವ್ದು? ಕೊಲಂಬಿಯಾ. ಸೌತ್ ಅಮೆರಿಕಾದಿಂದ ಲ್ಯಾಂಡ್ ಲಾಕ್ಡ್ 2 ಕಂಟ್ರಿ ಬರ್ತಾವೆ. ಸೌತ್ ಅಮೆರಿಕಾದಾಗ ಏನು 13 ಸ್ಟೇಟ್ಸ್ ಅದಾವಲ್ಲ, ಅದ್ರೊಳಗೆ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ಕರಿತಾರೆ. 2 ಬರ್ತಾವೆ. ಯಾವ ಹೇಳ್ರಿ? BP ನೆನಪೈತಲ್ಲ. BP ಅಂತ ನೆನಪಿಟ್ಕೋರಿ. ಹೆಂಗೆ ಬ್ಲಡ್ ಪ್ರೆಷರ್ ಅತ್ತಾರಲ್ಲ ಹಂಗೆ BP ಅಂತ ಬಂದಾಗ ಯಾವ ಬರ್ತಾವೆ? ಬೊಲಿವಿಯಾ ಮತ್ತು ಪೆರುಗ್ವೆ. ನೆನಪಿಟ್ಕೋರಿ. ಬೊಲಿವಿಯಾ ಮತ್ತು ಪೆರುಗ್ವೆ. ಅಲ್ಲೇ ಇನ್ನೊಂದು ಬರ್ತೈತೆ ನೆನಪೈತ್ರಿ. ಹಂಪಿಯ ಸಿಸ್ಟರ್ ಅಥವಾ ಸಹೋದರಿ ನಗರ ಅಂತ ಕರೀತಾರೆ. ಯಾವುದು? ಮಾಚು ಪಿಚ್ಚು ಅಂತ ಬರ್ತೈತಿಲ್ಲ. ಎಲ್ಲಿ ಬರ್ತೈತೆ ಅದು? ಪೇರುದಾಗ, ಚೀಲಿದಾಗ. ಪೇರುದಾಗ. ನೆನಪೈತಿ. ಜಗತ್ನಾಗ ಅತಿ ದೊಡ್ಡ ಅಥವಾ ಅತಿ ಮಳೆ ಆಗ್ಲಾರ್ದ ಪ್ರದೇಶ ಬರ್ತೈತೆ. ಅಟಕಾಮ ಮರುಭೂಮಿ ಅಂತ ಎಲ್ಲಿ ಕಂಡು ಬರ್ತೈತಿ? ಚೀಲಿ. ಇವೆಲ್ಲ ಸೌತ್ ಅಮೆರಿಕಾ ರಿಲೇಟೆಡ್ ಬರ್ತಾವೆ. ನೆನಪೈತಲ್ಲ. ಸೌತ್ ಅಮೆರಿಕಾತ್ ಬಂದ್ರೆ ವೆನಿಜುವೆಲಾ ಕೇಳ್ರು ನೆನಪಿಟ್ಕೋಬೇಕು. ಯಾವ್ದು ಹೇಳಿದ್ವಿ? ವೆನಿಜುವೆಲಾ ಕಂಟ್ರಿದಿಂದ ನೊಬೆಲ್ ಪ್ರೈಸ್ ಶಾಂತಿ ನೊಬೆಲ್. ಅದನ್ನು ಇವ್ರು ಯಾರ ಡೊನಾಲ್ಡ್ ಟ್ರಂಪ್ ಇದನ್ನು ಮಾಡಿದ್ರೆ, ಬಟ್ ಅದನ್ನೇ ನೆನಪಿಟ್ಕೋದು ನೀಡಿಲ್ಲ. ಯಾಕಂದ್ರೆ ಅದು ಅಫಿಷಿಯಲ್ ಆಗಿ ಅಲ್ಲ, ಅವ್ರು ಬರೀ ಹೇಳಿದ್ದಷ್ಟ. ಯಾರಿಗೆ ಹೇಳ್ರಿ ಶಾಂತಿ ನೊಬೆಲ್ ಕೊಟ್ಟಿದ್ದ? ಮಾರಿಯಾ ಮಚಾಡೋ. ಇನ್ನೊಂದು ಯಾವ್ದು ಉಳಿಸಿದ್ವು? ಸಾಹಿತ್ಯ ನೊಬೆಲ್ ಒಂದು ಹೇಳ್ರಿ. ಸಾಹಿತ್ಯ ನೊಬೆಲ್ ಯಾರಿಗೆ? ಲಾಸ್ಲೋ ಹೊರಕೈ. ಇವ್ರ ಹೆಸರು ನೆನಪಿಟ್ಕೋರಿ. 6 ಏನು ಕ್ಷೇತ್ರದಾಗ ಕೊಡ್ತಾರಲ್ಲ 6 ಜನದ್ದು ಇರಬೇಕು ನೆನಪು. ಯಾಕಂದ್ರೆ ಇನ್ನ ಡಿಸೆಂಬರ್ ಬರುತ್ತಾನೆ, ಯಾವ ಎಕ್ಸಾಮ್ ಹಾಕೋಲ್ಲ. ನೊಬೆಲ್ ರಿಲೇಟೆಡ್ ಕೇಳ್ರೆ ಇದನ್ನ ಕೇಳ್ತಿರ್ತಾರೆ. ನೆನಪಿರ್ತೈತಲ್ಲ. ಯಾವ್ದು ಹೇಳ್ರಿ? ಸಾಹಿತ್ಯ ಒಳಗೆ, ಸಮಗ್ರ ಸಾಹಿತ್ಯ ಒಳಗೆ ತೋತಾರ ಅವ್ರು. ಟೋಟಲ್ ಯಾವ ಕಂಟ್ರಿ? ಹಂಗೇರಿ ಅಲ್ಲ. ಹಂಗೇರಿ ಇದ. ಯಾರ? ಲಾಸ್ಲೆ ಹೊರಕೈ. ಗೋಸ್ಟ್ ಮರ್ಮರ ಯಾವ ಕಂಟ್ರಿ ಅಂತ ಕೇಳ್ರ? ವಾರ್. ಇದನ್ನ ಡಿಫೆನ್ಸ್ ಇಲಾಖೆ ಇದ್ದಿದ್ದು ವಾರ್ ಇಲಾಖೆ ಅಂತ ಮಾಡ್ಯಾರ ಅಥವಾ ವಾರ್ ಮಿನಿಸ್ಟ್ರಿ ಅಂತ ಮಾಡ್ಯಾರ. ಎಲ್ಲಿ? ಅಮೇರಿಕಾದ ಕಾಟ್ಸಾತ್ ನೀತಿ ಬಂದ್ರ ಅಮೇರಿಕಾ. ಈ ರೀಸೆಂಟಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ H1B ವೀಸಾ ಅಂತ ಬರ್ತೈತಿ. ಇದು ಅಮೇರಿಕಾದ ಶಾಶ್ವತ ಸದಸ್ಯತ್ವ ತಗೊಳಕ್ಕೋ ಅಥವಾ ಅಮೇರಿಕಾದಾಗ ಟೆಂಪ್ರವರಿ ಸದಸ್ಯತ್ವ ಇರೋದಕ್ಕೆ. ಇದು ರೀಸೆಂಟಾಗಿ ನ್ಯೂಸ್ನಾಗ ಇತ್ತಲ್ಲ H1B ವೀಸಾ. ಡೈರೆಕ್ಟ್ ಕೇಳ್ಬೋದು. ಈ H1B ವೀಸಾ ಅನ್ನೋದ ಯಾವ ಕಂಟ್ರಿಗೆ ರಿಲೇಟೆಡ್ ಐತೆ ಅಥವಾ ಯಾವ ಕಂಟ್ರಿ ಒಳಗೆ ಸುದ್ದಿಯಲ್ಲಿತ್ತಂದ್ರೆ ಅಮೇರಿಕಾದ ಬರ್ತದೆ. H1B ವೀಸಾ ಯಾರಿಗೆ ಕೊಡ್ತಾರೆ ಹೇಳ್ರಿ? ಹೇಳಿದ್ವಲ್ಲ, ಟೆಂಪ್ರವರಿ ಅಂದರೆ ಈಗ ಎಜುಕೇಷನ್ ಪರ್ಪಸ್ ಅಥವಾ ಏನಾರ ಜಾಬ್ ಮಾಡಕ್ಕೆ ಹೋಗಿರ್ತಾರಲ್ಲ 5 ವರ್ಷ 6 ವರ್ಷ ಅಂತ ಅಂಥವ್ರಿಗೆ ಯಾವ್ದು ಕೊಡ್ತಾರಂದ್ರೆ H1B ವೀಸಾ. ಹೇಳ್ರಿ. ಈಗ ಅಮೇರಿಕಾದ 2 ನ್ಯೂಸ್ನಾಗ ಅದಾವ ಅಮೇರಿಕಾ ವೀಸಾಗಳು. ಈಗ H1B ವೀಸಾ ಅನ್ನೋದ ಏನಂದ್ರೆ ಇಂಡಿಯಾದಿಂದ ಜಾಸ್ತಿ ಏನು ಹೋಗಿರ್ತಾರಲ್ಲ ಅದರದ್ದು ಡಾಲರ್ ಜಾಸ್ತಿ ಮಾಡ್ರೆ 88 ಲಕ್ಷ ಗಂತಲೆ ಮಾಡಿ ಆ H1B ವೀಸಾ ತಗೋಬಾರ್ದು ಅಂತೇಳಿ ಏನಂದ್ರೆ ಇಂಡಿಯಾದವ್ರು ಏನಿರ್ತಾರಲ್ಲ ಒಳ್ಳೆ ಬರ್ಬೇಕಂತ ಮಾಡಿದ್ರು. ಸೇಮ್ ಹಂಗೆ ಅಮೇರಿಕಾದಾಗ ಪರ್ಮನೆಂಟ್ ಇರ್ತಾರೆ. ಒಂದು 10 ವರ್ಷ ಜಾಬ್ ಮಾಡಿ ಅಲ್ಲೇ ಒಂದು ಯಾವ್ದು ಹೇಳ್ರಿ ನೋಡು ಅವ್ರದ್ದು ವೀಸಾ ಪರ್ಮನೆಂಟ್ ವೀಸಾ ಅಂತ ಕರೀತಾರೆ ಅಮೇರಿಕಾದ. ಅದು ಸುದ್ದಿಯಲ್ಲಿ ಇತ್ತೀಚೆಗೆ. ಯಾವ ವೀಸಾ ಅಂತಾರೆ? ಯಾವ್ದ? ಗೋಲ್ಡನ್ ವೀಸಾನೋ ಗ್ರೀನ್ ವೀಸಾನೋ? ಗೋಲ್ಡನ್ ವೀಸಾನ್. ಗ್ರೀನ್ ಬರ್ತದೆ ಗೋಲ್ಡನ್ ಬರ್ತದೆ. ಕನ್ಫ್ಯೂಸ್ ಆಗತ್ತೆ. ಗೋಲ್ಡನ್ ಬರ್ತಿರ್ಬೇಕು ನೋಡ. ಗ್ರೀನಾ? ಒಂದು ಹೇಳ್ರಿ. ಗೋಲ್ಡನ್ನು ಗ್ರೀನ್ ಸುದ್ದಿ ಬಂದಿತ್ತು ನೋಡ್ರಿ ರೀಸೆಂಟಾಗಿ. ಅದು ಗೋಲ್ಡನ್ ವೀಸಾ ಸಲ್ಮಂದ್ ಗೋಲ್ಡನ್ ಬರ್ತದೆ ಗ್ರೀನ್ ಬರ್ತದೆ. ಹೊಡ್ರಿ ಅಮೇರಿಕಾ ಪರ್ಮನೆಂಟ್ ವೀಸಾ ತೊಡ್ರಿ ಯಾರ ನೋಡ್ರಿ. ಅದು ಗ್ರೀನ್ ಐತೋ ಗೋಲ್ಡನ್ ಐತಿ? ಅದೇ ಗ್ರೀನ್ ವೀಸಾ. ಗ್ರೀನ್ ಅಲ್ಲ ಪಕ್ಕ? ಗ್ರೀನ್ ವೀಸಾ ಅಲ್ಲ. ಗ್ರೀನ್ ವೀಸಾ ಅಲ್ಲ. ಆ ಸುದ್ದಿಯಲ್ಲಿ ಇತ್ತಿತ್ತು ರೀಸೆಂಟಾಗಿ. ಗ್ರೀನ್ ವೀಸಾ ಅಂತಂದ್ರೆ ನೆನಪಿಟ್ಕೋರಿ ಅಮೇರಿಕಾದ ಪರ್ಮನೆಂಟ್ ವೀಸಾ. ಅದ್ಯಾಕೆ ಸುದ್ದಿಯಲ್ಲಿತ್ತಂದ್ರೆ ಅಮೇರಿಕಾದ ಏನು ಅಪ್ಲೈ ಮಾಡ್ತಿದ್ರಲ್ರಿ ನಮ್ಮಲ್ಲಿ ಹೆಂಗೆ ಇಂಡಿಯಾದಾಗ ಬಂದಾಗ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಪೌರತ್ವ ಕಾಯ್ದೆ ಐತೆ ನೆನಪೈತಲ್ಲ. ಯಾವ ಇಯರ್ದಾಗ ಬರ್ತೈತೆ ಪೌರತ್ವ ಕಾಯ್ದೆ? ಇತ್ತೀಚೆಗೆ ಸುದ್ದಿಯಲ್ಲಿತ್ತು ನೋಡಿ 1955 ಬರ್ತೈತೆ. ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗತ್ತೆ. ಯಾವ ಇಯರ್ದಾಗ? 2019. ನಮ್ಮಲ್ಲಿ ರಾಷ್ಟ್ರೀಯ ಪೌರತ್ವ ಅದು ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ ಪೌರತ್ವ ಒಳಗೆ ರಿಜಿಸ್ಟರ್ ಆಗ್ಬೇಕು. ಸೇಮ್ ಅಮೇರಿಕಾದಾಗ ಪೌರತ್ವ ತೊಗೊಂಡ್ರೆ ಅಟ್ಟ ವೀಸಾದ ಪರ್ಮನೆಂಟ್ ಸಿಗ್ತೈತೆ. ಯಾವುದಂದ್ರೆ ಗ್ರೀನ್ ವೀಸಾ ಅಂತ ಕರಿತೀವಿ.
ಆ ವೀಸಾ ಎದಕ್ಕೆ ನ್ಯೂಸ್ನಾಗ ಇತ್ತಂದ್ರೆ ಅಮೇರಿಕಾದಾಗ ಹೈಯೆಸ್ಟ್ ಮೈಗ್ರೇಟೆಡ್ ಮೆಂಬರ್ಸ್ ಹೋಗಿ ಸ್ಟೇ ಮಾಡತ್ತಾರ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದ ಏನಂದ್ರೆ ಅಮೇರಿಕಾ ಫಸ್ಟ್ ನೀತಿ ಅಥವಾ ಏನತ್ವ ಅದಕ್ಕೆ ಅಮೇರಿಕಾ ಫಸ್ಟ್ ಅಲ್ಲ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಕ್ಯಾಂಪೇನ್ ಮಾಡೇ ಬಂದಿದ್ರ. ಅಂದ್ರೆ ಅಮೇರಿಕಾದ ಏನು ರಫ್ತದು ಬರ್ತಾವಲ್ಲ ಬೇರೆವೆಲ್ಲ ಎದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡತ್ತಿಂದ್ರ ಅಮೇರಿಕಾದಾಗ ಇದ್ದಿದ್ದ ಜನಕ್ಕೆ ಹೆಚ್ಚು ಯೂಸ್ ಆಗ್ಲತ್ತ ಮಾಡಿದ್ದು. ಅದಕ್ಕೆ ಗ್ರೀನ್ ವೀಸಾ ಮತ್ತು ಯಾವ್ದಂದ್ರೆ ನ್ಯೂಸ್ನಾಗ ಇದ್ದಿದ್ದ H1B ವೀಸಾ ಯಾವ ಕಂಟ್ರಿ ಇದ್ರಿ ಅಮೇರಿಕಾದ ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರೀತಾರ. ಯಾವ ಒಂದು ಕಂಟ್ರಿ ಜೋಡ ಮಾಡ್ಕೊಂಡಿದ್ದಕ್ಕೆ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರೀತಾರ ಅಮೇರಿಕಾ ಜೋಡ ನೆನಪೈತ ನಡು ಕರೆಕ್ಟ್ ಐತೆ. ಫಾದರ್ ಆಫ್ ಆಲ್ ಟ್ರೀಟಿ ಅದಕ್ಕೆ ಇನ್ನೊಮ್ಮೆ ಎರಡು ತಡ್ಕೋರಿ. ಯಾವ್ದಂದ್ರೆ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಬಂದ್ರೆ ಯಾವ್ದು ಕಂದೀವಿ ಅಂದ್ರೆ ಅಮೇರಿಕಾ ಜೋಡ ಮಾಡ್ಕೋತೀವಿ ನೆನಪೈತಲ್ಲ. ಅಮೇರಿಕಾ ಏನು ಮಾಡಿರ್ತೈತೆ ಅಂದ್ರೆ ಇಂಡಿಯಾ ಮೇಲೆ ಅಥವಾ ಇವು ಚೀನಾ ಮೇಲೆ ಅದು 400% ಅದು ಟ್ಯಾಕ್ಸ್ ಹಾಕ್ತಿತ್ತು ನೋಡು. ಅಮೇರಿಕಾ ಇಂಡಿಯಾ ಮೇಲೆ ಎಷ್ಟು ಹಾಕಿತ್ತಂದ್ರೆ 50% ಹಾಕಿತ್ತು. ಅದನ್ನು ಡಿಕ್ರೀಸ್ ಮಾಡ್ತಾರೆ ಅಂದ್ರೆ 25%. ಅದೇನು 25% ಡಿಕ್ರೀಸ್ ಮಾಡ್ಯಾರಲ್ಲ ಅದಕ್ಕೆ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರೀತಾರೆ ಒಪ್ಪಂದ. ಯಾಕಾರ ಈ 50% ಇದ್ದಿದ್ದು ಡೈರೆಕ್ಟ್ 25 ಬರೋದಂದ್ರೆ ಇಲ್ಲಿಂದ ಏನಾರ 25 ರೂಪಾಯಿಗೆ ಹೋಗಿತ್ತಲ್ಲ ಅದನ್ನ 50 ರೂಪಾಯಿಗೆ ಮಾರ್ತಿದ್ರು. ಅದು ಡೈರೆಕ್ಟ್ ಈಗ 25 ಇಟ್ರಲ್ಲ ಟ್ಯಾಕ್ಸ್ ಹಾಕತ್ತಾರ ವಿದೌಟ್ ಟ್ಯಾಕ್ಸ್ ಅಲ್ಲ. ಇದು ನೆನಪಿಟ್ಕೋರಿ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರೀತಾರ ಅಥವಾ ಫಾದರ್ ಆಫ್ ಆಲ್ ಒಪ್ಪಂದ ಅಂತ ಕರೀತಾರೆ. ಹಂಗ ಮದರ್ ಆಫ್ ಆಲ್ ಒಪ್ಪಂದ ಅಂದಾಗ ಫ್ರೀ ಇರ್ತೈತಿ. ಇದು ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಹೇಳಿಕೆ ಟೈಪ್ನಾಗ ಕೊಟ್ಟಾಗ ಅಮೇರಿಕಾದಿಂದ ಬಂದಾಗ ಏನಂದ್ರೆ ಫ್ರೀ ಇಲ್ಲ, ಅಮೇರಿಕಾದಿಂದ 25% ಟ್ಯಾಕ್ಸ್ ಏನು ಡಿಕ್ರೀಸ್ ಮಾಡ್ಯಾರಲ್ಲ ಅದಕ್ಕೆ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರಿತೀವಿ. ಈಗ ಮದರ್ ಆಫ್ ಆಲ್ ಟ್ರೀಟಿ ಅಂತ ಯಾವ್ದು ಕರಿತೀವಿ ಹೇಳ್ರಿ ಯುರೋಪಿಯನ್ ಯೂನಿಯನ್ ಜೋಡ ಮಾಡ್ತಿಲ್ಲ. ಇದಕ್ಕೆ ಏನತ್ತಾರ ಅಂದ್ರೆ ಪ್ರೀ ಟ್ರೀಟಿ ಅಥವಾ ಏನಂತಾರಲ್ಲ FTA ಏನ ಫ್ರೀ ಟ್ರೇಡ್ ಅಗ್ರಿಮೆಂಟ್. FTA ಅಂತ ಕರಿತೀವಿ. ಡೈರೆಕ್ಟ್ FTA ಅಂದ್ರೂ ಕೇಳ್ಬೋದಾ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವ ಕಂಟ್ರಿ ಜೋಡ ಅಂದ್ರೆ ಯುರೋಪಿಯನ್ ಯೂನಿಯನ್ ಐತಲ್ಲ. ಯುರೋಪಿಯನ್ ಯೂನಿಯನ್ ಬಂದ್ರೆ 27 ಕಂಟ್ರಿ ಬಂದ್ಬಿಡ್ತಾವೆ. ಆ ಕಂಟ್ರಿ ಜೋಡ ಏನು ಫ್ರೀ ಟ್ರೇಡ್ ಮಾಡತ್ತಿಲ್ಲ. 27 ಕಂಟ್ರಿ ಒಳಗೆ ನಮ್ಮಲ್ಲಿ ಇದ್ದಿದ್ದು ವಸ್ತು ನಮ್ಮಲ್ಲಿ 110 ರೂಪಾಯಿಗೆ ಪೇಡೆ ಸಿಗ್ತಿದ್ರೆ ಅಲ್ಲಿ 110 ರೂಪಾಯಿಗೆ ಮಾರೋ ಚಾನ್ಸ್ ಏನಿರ್ತೈತಲ್ಲ ಅಂಥವ್ಕೆ ಏನತ್ತೀವಿ ಅಂದ್ರೆ ಫ್ರೀ ಟ್ರೀಟಿ. ಬಟ್ ಅಮೇರಿಕಾಗ ಹಂಗಿಲ್ಲ. ಇಲ್ಲಿ 110 ಇತ್ತಂತೇಳಿ ಅದಕ್ಕೆ 25% ಟ್ಯಾಕ್ಸ್ ಹಾಕೇ ಮಾರ್ತಿರ್ತಾರೆ. ಅದು ಫಾದರ್ ಆಫ್ ಆಲ್ ಟ್ರೀಟಿ, ಇದು ಮದರ್ ಆಫ್ ಆಲ್ ಟ್ರೀಟಿ. ನೆನಪಿರ್ತೈತಲ್ಲ ಅಮೇರಿಕಾದಿಂದ ಬಂದಾಗ ಹೇಳ್ರಿ ನೋಡು. ಈಗ ಅಮೇರಿಕಾದಿಂದ ರೀಸೆಂಟಾಗಿ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತ ಒಂದು ರಾಕೆಟ್ ಲಾಂಚ್ ಮಾಡ್ತಾರೆ. ಸ್ಯಾಟಲೈಟ್ ಇದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಎದ್ರ ಸಲ್ಮಾನ್ ಮಾಡ್ತಾರೆ ಉದ್ದೇಶ ಕಮ್ಯುನಿಕೇಶನ್. ನೆನಪು ಅಮೇರಿಕಾದಲ್ರಿ ಅದು ಅಮೇರಿಕಾದಲ್ಲ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತ ಮಾಡ್ತಾರೆ ನೆನಪೈತಲ್ಲ. ರೀಸೆಂಟಾಗಿ ಮಾಡಿ ಇಸ್ರೋದಿಂದ ಮಾಡ್ತಾರೆ ನಂದು ಇಸ್ರೋದಿಂದ ಅದ ಅಮೇರಿಕಾ ಅಲ್ಲ ಇಸ್ರೋದಿಂದ ಅಮೇರಿಕಾದ ಇಸ್ರೋದಿಂದ ಲಾಂಚ್ ಮಾಡ್ತೀವಿ ಅದಕ್ಕತ್ತನ್ ಕರೆಕ್ಟ್. ಅದ ಅಮೇರಿಕಾದ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಹೈಯೆಸ್ಟ್ ವೇಟೇಜ್ ಕ್ಯಾರೇಜ್ ಆಗಿದ್ದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಬರ್ತೈತೆ. ಬಟ್ ಅದನ್ನ ಲಾಂಚ್ ಮಾಡಿದ್ದು ಎಲ್ಲಿದೆ ಅಂದ್ರೆ ಇಸ್ರೋದಿಂದ ಮಾಡ್ತಾರೆ. ಯಾಕಂದ್ರೆ ಹೆಂಗೆ ನಾವು ಈಗ ಅಮೇರಿಕಾ ಇದನ್ನ ಮಾಡಿದಿವಲ್ಲ ಗ್ಯಾಲಾಕ್ಸೈ ಅನ್ನೋದು ಬೆಂಗಳೂರ್ದು ಹೋಗಿ ಎಲ್ಲಿಂದ ಮಾಡಿದ್ವಿ ಅಂದ್ರೆ ಫಾಲ್ಕನ್ 9 ಮಾಡಿದ್ವಲ್ಲ. ಅಮೇರಿಕಾದವರ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಒಂದು ಸ್ಯಾಟಲೈಟ್ ಐತಲ್ಲ ಇಂಡಿಯಾದಿಂದ ಮಾಡ್ತಾರೆ. ಈಗ ಹೇಳ್ರಿ ನೋಡು ರೀಸೆಂಟಾಗಿ ಆರ್ಟಿಮಿಸ್ ಅಂತ ನ್ಯೂಸ್ನಾಗಿತ್ತು. ಯಾವ ಒಂದು ಗ್ರಹದ ಅನ್ವೇಷಣೆ ಸಂಬಂಧ ಆರ್ಟಿಮಿಸ್ ಅಂತ ಮಾಡ್ಯಾರಂದ್ರೆ ಮಂಗಳ ಚಂದ್ರ ಮೂನ್ ನೆನಪಿಟ್ಕೋರಿ. ಆರ್ಟಿಮಿಸ್ 1, 2, 3 ಅಂತ ಬರ್ತಾವ್ರು. 3 2027 ಮಾಡವ್ರದಾರ. ಈಗ ಪ್ರೆಸೆಂಟ್ ಆಗಿದ್ದ ಆರ್ಟಿಮಿಸ್ 2 ಮೇಲೆ ಏನು ಕೇಳ್ಬೋದು ಅಂದ್ರೆ ಆರ್ಟಿಮಿಸ್ 1ದಾಗ ವಿದೌಟ್ ಮನುಷ್ಯರು ಹೋಗಿದ್ರು. ಆರ್ಟಿಮಿಸ್ 2ದಾಗ ಮ್ಯಾನ್ ಕ್ರೂಡ್ ಮಿಷನ್ ಅಂತ ಕರೀತಾರೆ. ಆರ್ಟಿಮಿಸ್ 2 ಸೇಫ್ ಆಗಿ ಹೋಗಿ ಹೊಳ್ಳಿ ಬಂದಾರ ಅವ್ರು 4 ಜನದ ಹೆಸರು ಕೇಳ್ಬೋದು. ಆರ್ಟಿಮಿಸ್ 2ದಾಗ ಯಾರಿದ್ರು ಅಥವಾ ಯಾವ ಗ್ರಹದ ಸಲ್ಮಾನ್ ಮಾಡ್ಯಾರ ಒಂದೇದು ನೆನಪಿಟ್ಕೋರಿ. ಆರ್ಟಿಮಿಸ್ 2 ಬಂದ್ರೆ ಯಾವ ಗ್ರಹ ಚಂದ್ರ ನೆನಪಿರ್ತೈತಲ್ಲ. ಮೂನ್ ಸಲ್ಮಂದ ಅಥವಾ ಮೂನ್ ಅನ್ವೇಷಣೆ ಸಲ್ಮಂದ ಯಾವ್ದಂದ್ರೆ ಆರ್ಟಿಮಿಸ್ ಸೀರೀಸ್ ಬರ್ತೇಳಿ. ಮೂನ್ ಸಲ್ಮಂದ ಬರ್ತದೆ, ಚಂದ್ರನ್ ಸಲ್ಮಂದ ಬರ್ತದೆ. ಆರ್ಟಿಮಿಸ್ 2ದಾಗ ಏನ್ ಮಾಡಿದ್ರು ಅಂದ್ರೆ 4 ಜನ ಹೋಗಿದ್ರು. ಆ 4 ಜನದ ಹೆಸರು ಹೇಳ್ರಿ. ಹೇಳಿದ್ವಲ್ಲ RV ಕಾಲೇಜ್ ಜರ್ಸಿ ಅಂತ. ಆರ್ ಅಂದ್ರ ರೀಡ್ ವೈಸ್ ಮ್ಯಾನ್ ಅಂತ ಬರ್ತಾರ. ಇವು ಹೆಸರು ನೆನಪಿಟ್ಕೋರೆ. ನಾಳೆ ಡೈರೆಕ್ಟ್ ಎಲ್ಲ ಹೇಳಿಕೆ ಕೊಟ್ಟಿರ್ತಾರೆ ಆಪ್ಷನ್ಯಾಗ ಕೊಟ್ಟು ಯಾವ್ದಿಲ್ಲ ಅಥವಾ ಯಾರಿಲ್ಲ ಈ ಕ್ರೀವ್ದಾಗ ಕೇಳ್ಬೋದು. ಆರ್ಟಿಮಿಸ್ ನ್ಯೂಸ್ನಾಗ ಐತಿ ಅಥವಾ ಈಗ 2027 ಆರ್ಟಿಮಿಸ್ 3 ಹಾಕ್ಬೇಕಂದ್ರೆ ಅದ್ರ ಸಲ್ಮಾನ್ ನ್ಯೂಸ್ನಾಗ ಇದ್ದಾಗ ಕೇಳ್ಬೋದು. ಈಗ ಹೇಳ್ರಿ ಆರ್ಟಿಮಿಸ್ 2ದಾಗ ಇದ್ದವ್ರು 3 ಜನ ರೀಡ್ ವೈಸ್ ಮ್ಯಾನ್. ನೆಕ್ಸ್ಟ್ RV ಅಂತ ಹೇಳಿದ್ನಿ. ವಿಕ್ಟರ್ ಗ್ಲೋವರ್ ಅಂತ ಹೇಳಿದ್ದು ನೆನಪೈತಲ್ಲ. ವಿಕ್ಟರ್ ಗ್ಲೋವರ, ಕ್ರಿಸ್ಟಿನಾ ಕೋಚ. ನೆಕ್ಸ್ಟ್ RV ಕಾಲೇಜ್ ಜರ್ಸಿ ಅಂದ್ರೆ ಜೆರೇಮಿ ವ್ಯಾನ್ಸನ್. ಇನ್ನೊಮ್ಮೆ ಹೇಳ್ತೇನೆ ನೋಡಿ RV ಕಾಲೇಜ್ ಜರ್ಸಿ ಅಂತ ನೆನಪಿಟ್ಕೋರಿ. ಅಂದ್ರೆ ರೀಡ್ ವೈಸ್ ಮ್ಯಾನ್. ಇವರ ಪೈಲಟ್ ಇರ್ತಾರೆ, ಅದ್ರದ್ದು ಮೇನ್ ಕ್ರೀವ್ ಕ್ಯಾಪ್ಟನ್ ಅಂತ ಕರೀತಾರಲ್ಲ ಅವ್ರು ಯಾರಂದ್ರೆ ರೀಡ್ ವೈಸ್ ಮ್ಯಾನ್. ಅವ್ರು ಆದ್ಮೇಲೆ V ಅಂದ್ರೆ ವಿಕ್ಟರ್ ಗ್ಲೋವರ್. RVC ಅಂತಂದ್ರೆ ಕ್ರಿಸ್ಟಿನಾ ಕೋಚ್. ಇನ್ನೊಬ್ರು ಯಾರು ಉಳಿದ್ರು RV ಕಾಲೇಜ್ ಜರ್ಸಿ ಜೆರೇಮಿ ವ್ಯಾನ್ಸನ್. ನೆನಪಿರ್ತೈತಲ್ಲ. ಇದು ಯಾವ ಮಿಷನ್ದಾಗ ಅಂದ್ರೆ ಆರ್ಟಿಮಿಸ್ 2ದಾಗ. ಈಗ ಆರ್ಟಿಮಿಸ್ 3 ಏನು ಹೋಗೋದೈತಿಲ್ಲ ಅದು ಲಾಂಚ್ ಆದ್ಮೇಲೆ ಅದ್ರೊಳಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಾಗತ್ತೆ. ಆರ್ಟಿಮಿಸ್ 3 ಯಾವ್ದು ಆರ್ಟಿಮಿಸ್ ಅಂದ್ರೆ ಸಿರೀಸ್ ನೆನಪಿರ್ತೈತಲ್ಲ. ಯಾವ ಗ್ರಹದ ಅನ್ವೇಷಣೆ ಸಲ್ಮಂದ ಅಂತ ಕೇಳ್ರ ಡಾಟ್ ಅಂತ ಅಮೇರಿಕಾದವ್ರು ಮಾಡ್ತಾರೆ. ಎದ್ರ ಉದ್ದೇಶಕ್ಕೆ ಮಾಡ್ತಾರ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರಿತೀವಿ. ನೆನಪೈತಲ್ಲ. ಆಸ್ಟ್ರಾಯ್ಡ್ಗಳಿಂದ ಏನು ಬರ್ತಿರ್ತಾವಲ್ಲ ಅವ್ನು ರೀಡೈರೆಕ್ಷನ್ ಮಾಡ್ಬೇಕಂತೇಳಿ. ಈಗ ಹೇಳ್ರಿ ಅಣ್ವಸ್ತ್ರದ ಬಂದಾಗ ಅಥವಾ ಸಿಪ್ರಿದವ್ರು ರಿಪೋರ್ಟ್ ಕೊಡ್ತಾರೆ ನೆನಪೈತಿ. ಈ ನ್ಯೂಕ್ಲಿಯರ್ ಪವರ್ ವೆಪನ್ಸ್ ಹೊಂದಿದ ಕಂಟ್ರಿ ಒಳಗೆ ಟಾಪ್ ಕಂಟ್ರಿ ಯಾವ್ದೈತಿ?
ನಾ ಏನು ಕೇಳಿ, ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದ ಕಂಟ್ರಿ ಒಳಗೆ ಹೈಯೆಸ್ಟ್. ಡಿಫೆನ್ಸ್ ಒಳಗೆ ಬಂದಾಗ ಅಮೇರಿಕಾ, ಡಿಫೆನ್ಸ್ಗೆ ಎಕ್ಸ್ಪೆಂಡಿಚರ್ ಹೆಂಗೆ ಅಮೇರಿಕಾ ನೆನಪಿಟ್ಕೋರಿ ಅಂದ್ರೆ ಎಲ್ಲರ ವಾರ್ ನಡೀತತ್ತೇಳಿ ಅಥವಾ ಯುದ್ಧ ನಡೀತಾರೆ ದೊಡ್ಡ ಅನ್ನ ಅಂತ ಬಂದ್ಬಿಡ್ತಾರಲ್ಲ ಅವ್ರು. ಎದಕ್ಕೆ ಬರ್ತಾರೆ ಅಂದ್ರೆ ಅವ್ರು ಯುದ್ಧ ನಡೀಬೇಕಾಗಿರ್ತೈತೆ. ಯಾಕಂದ್ರೆ ಅವರಿಂದ ಏನಾಕತ್ತೆ ಅಂದ್ರೆ ಹೈಯೆಸ್ಟ್ ಅವ್ರಿಗೆ ಏನಂದ್ರೆ ಡಿಫೆನ್ಸ್ದಿಂದ ಇನ್ಕಮ್ ಬರ್ತೈತೆ. ಈಗ ಇರಾನ ಉಕ್ರೇನ್ ವಾರ್ ನಡೀತ್ರಿ ಅಥವಾ ಇಂಡಿಯಾದವರು ನಾವು ಅಲ್ಲಿ ಏನಾರ ಹೆಲಿಕಾಪ್ಟರ್ ತರಿಸ್ತೀವಿ, ಯುದ್ಧ ವಿಮಾನಗಳು ತರಿಸ್ತೀವಿ ಅಥವಾ ಯಾವಾರ ಬಾಂಬರ್ಗಳು ತರಿಸ್ತೀವಲ್ಲ, ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಜಾಸ್ತಿ ರೊಕ್ಕ ಮಾಡ್ಕೋತಾರೆ. ಅದ್ರ ಸಂಬಂಧ ನೋಡ್ರಿ ಇರಾನ ಇಸ್ರೇಲ್ ವಾರ್ ಆಗಲಿ ಅಥವಾ ಉಕ್ರೇನ್ ವಾರ್ ಆಗಲಿ ಅವ್ರು ನಿಂದ್ರಸಾಕ್ ನೋಡತ್ತಿಲ್ಲ ಹೊರತಾಗಿ ಅವ್ರಿಗೆ ಸಪೋರ್ಟ್ ಮಾಡತ್ತಾರ. ಹೌದಲ್ಲ, ಸಪೋರ್ಟ್ ಮಾಡತ್ತಿದ್ರಲ್ಲಿ ಉಕ್ರೇನ್ಗೆ ನಾವು ಎಷ್ಟು ಬೇಕಾದ್ರೆ ಕೊಡ್ತೀವತ್ತ, ಉಕ್ರೇನ್ ನಾಳೆ ಸಾಲದಾಗ ಬಂದು ರೊಕ್ಕ ಕೊಡ್ಬೇಕಲ್ಲ. ಹಿಂಗೆ ಅಮೇರಿಕಾ ನೆನಪಿಟ್ಕೊಂಡ್ಬಿಡ್ರಿ, ಡಿಫೆನ್ಸ್ದಾಗ ಬತ್ತೇಳಿ ಅಮೇರಿಕಾ ಟಾಪ್ನಾಗ ಐತಿ. ಬಟ್ ನ್ಯೂಕ್ಲಿಯರ್ ವೆಪನ್ ಒಂದಿದ್ರಾಗ ಬಂದ್ರೆ ರಷ್ಯಾದಾಗ ಐತಿ. ನೆನಪದವಲ್ಲ ಟಾಪ್ ಹೇಳ್ತಿರೋಮೆಲ್ಲ ಹೇಳ್ರಿ. ನೋಡು ಟ್ರ್ಯಾಂಗಲ್ ಹೇಳಿದ್ನಿಲ್ಲ, ನ್ಯೂಕ್ಲಿಯರ್ ವೆಪನ್ ಹೇಳ್ರಿ. ಈಗ ನ್ಯೂಕ್ಲಿಯರ್ ವೆಪನ್ ಹೇಳ್ರಿ. ಒಂದೇದು ರಷ್ಯಾ, USA, ಚೀನಾ. ರಷ್ಯಾ, USA, ಚೀನಾ. ನೆಕ್ಸ್ಟ್ ಮೂರ ಫ್ರಾನ್ಸ್, UK, ಇಂಡಿಯಾ. ನೆನಪಿರ್ತಾವ. ಆದ್ಮೇಲೆ ಕೆಳಗಿನೂ ಬರ್ತಾವ ಪಾಕಿಸ್ತಾನ, ಇಸ್ರೇಲ, ನಾರ್ತ್ ಕೊರಿಯಾ. ಲೀಸ್ಟ್ ನ್ಯೂಕ್ಲಿಯರ್ ಡೈರೆಕ್ಟ್ ಹೇಳಿಕೆ ಒಳಗೆ ಕೇಳಿದಾಗ ಅತಿ ಕಡಿಮೆ ನ್ಯೂಕ್ಲಿಯರ್ ಅಥವಾ ಏನಂತ ಪರಮಾಣು ಶಕ್ತಿ ಹೊಂದಿದ್ದ ರಾಜ್ಯ ಯಾವ್ದು, ದೇಶ ಯಾವ್ದಂದ್ರ ನಾರ್ತ್ ಅಮೇರಿಕಾ. ಸೆಕೆಂಡ್ ಕಡಿಮೆ ಅಂದ್ರ ಇಸ್ರೇಲ್. ಆಮೇಲೆ ಥರ್ಡ್ ಕಡಿಮೆ ಅಂದ್ರೆ ಪಾಕಿಸ್ತಾನ. ಹಿಂಗೆ ಕೆಳಗಿಂದ ಮ್ಯಾಲೆ ಬಂದ್ಬಿಡುದು. ಈಗ ಹೆಂಗೆ ಮ್ಯಾಲಿಂದ ಹೋಗಿರ್ಲಿ, ಕಡಿಮೆ ಅಂತಂದ್ರೆ ಕೆಳಗಿಂದ ಮ್ಯಾಲಿಂದ ಬರೋದು. ನಮ್ದು ಎಷ್ಟನೇ ಸ್ಥಾನದಾಗ ಐತಿ ಇಂಡಿಯಾ? 6ನೇ ಸ್ಥಾನದಾಗ. ಈಗ ಹೇಳ್ರಿ ಡಿಫೆನ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಾಗ ಇಂಡಿಯಾ ಎಷ್ಟನೇ ಸ್ಥಾನದಾಗ? 5ನೇ ಸ್ಥಾನದಾಗ. ಟಾಪ್ 4 ಹೇಳ್ಬಿಡ್ರಿ. ಅಮೇರಿಕಾ, ಚೀನಾ, ರಷ್ಯಾ. ಉಲ್ಟಾ ಟ್ರ್ಯಾಂಗಲ್. ಅದು ಹೆಂಗೆ ಹಿಂಗೆ ಮ್ಯಾಲಿಂದ ಟ್ರ್ಯಾಂಗಲ್ ಆಗಿತ್ತು, ಇದು ಉಲ್ಟಾ ಟ್ರ್ಯಾಂಗಲ್ ಆಕತಿ. ಅಮೇರಿಕಾ, ಚೀನಾ, ರಷ್ಯಾ. 4ನೇದ ಜರ್ಮನಿ. ಅದಾದ್ಮೇಲೆ ಇಂಡಿಯಾ. ರಿಪೋರ್ಟ್ ಯಾರು ಕೊಡ್ತಾರೆ ಇದನ್ನ? ಸಿಪ್ರಿದವ್ರು. ಇದು ಎದ್ರೊಳಗೆ ಹೇಳ್ರಿ ಅಮೇರಿಕಾ ಟಾಪ್ ಅತ್ತ? ಹಾಂ, ಡಿಫೆನ್ಸ್ ಒಳಗೆ. ನೆನಪೈತಲ್ಲ, ನ್ಯೂಕ್ಲಿಯರ್ ಪವರ್ಡ್ ವೆಪನ್ ಹೊಂದಿದ್ದ ಕಂಟ್ರಿಗಳು ಎಷ್ಟದಾವ ಅಂದ್ರೆ ಈಗ ರೀಸೆಂಟಾಗಿ NPT ಆ್ಯಕ್ಟ್ ಅತ್ತಕತ್ತು. NPT ಬರೋದ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಕರೀತಾರೆ. ಇದು ಅದಕ್ಕೆ ಸಂಬಂಧಿಸೈತೆ. ಅದ್ರ ಮೇಲೆ ಕೇಳ್ಬೋದು. ಹೇಳ್ರಿ ಎಲ್ಲಿ ಒಪ್ಪಂದ ಆಗಿತ್ತು ಇದ್ರದ್ದು? ರೀಸೆಂಟಾಗಿ ಒಂದು ಮೀಟಿಂಗ್ ಆಕತಿ. ಬಟ್ ಅದು ಏನಂದ್ರೆ ಮೀಟಿಂಗ್ ಸಕ್ಸಸ್ಫುಲ್ ಆಗಂಗಿಲ್ಲ. ಎಲ್ಲಿ ಆಗಿರ್ತದೆ? ಆಪ್ಷನ್ ಕೊಡ್ತೀನಿ. ನ್ಯೂಯಾರ್ಕ, ವಾಷಿಂಗ್ಟನ್, ಲಾಸ್ ಏಂಜಲ್ಸ್. 3ರಾಗ ಒಂದು ಹೇಳ್ರಿ. ನ್ಯೂಯಾರ್ಕ್ದಾಗ ಆಗಿರ್ತೈತೆ. ಹೇಳಿದ್ನೆಲ್ಲ NPT ಅಂತ ಬರ್ತೈತೆ. ನಾನ್ ಏನಂತಾರೆ ಅದಕ್ಕೆ? ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಯಾವ ಇಯರ್ದಾಗ ಒಪ್ಪಂದ ಮಾಡ್ಕೊಂಡಿರ್ತಾರೆ? 1962 68. ಹಾಂ, 1968ದಾಗ NPT ಒಪ್ಪಂದ ಆಕತ್. ನಾಳೆ ಕೇಳ್ಬೋದು NPT ಅಂತ ಎದಕ್ಕೈತಂದ್ರೆ ಈ NPT ಇರೋದ ಉದ್ದೇಶ ಏನಂದ್ರೆ ಈಗ ಏನು ಸಿಪ್ರಿದವ್ರು ವರ್ಡ್ ಕೊಟ್ರಲ್ರಿ, ಈಗ ರಷ್ಯಾದವ್ರು ಹೈಯೆಸ್ಟ್ ಐತೆ ಅದು ಉಕ್ರೇನ್ ಮೇಲೆ ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್ಗಳು ಪಾಸ್ ಮಾಡಿರ್ತೀನಿ, ಉಕ್ರೇನ್ ಇರಂಗಿಲ್ಲ. ಬಟ್ ಅವ್ರು ಯಾಕೆ ಮಾಡಂಗಿಲ್ಲ ಅಂದ್ರೆ NPTದಾಗ ಸೈನ್ ಆಗಿರ್ತೈತಿ. ಹೆಂಗೆ ನಮ್ಮಲ್ಲಿ ವಿಶ್ವಸಂಸ್ಥೆ ಐತ್ಲ, ಯಾವಾರ 2 ದೇಶಗಳು ಜಗಳಾಗ ಶಾಂತಿ ತರಬೇಕಂತೇಳಿ ಸೇಮ್ NPT ಅಂತ ಮಾಡ್ತಾರೆ. ಯಾವ ಇಯರ್ದಾಗ ಅಂದ್ರೆ 1968. ನೆನಪಿರ್ತೈತಲ್ಲ, ನ್ಯೂಕ್ಲಿಯರ್ ಪವರ್. ಹಂಗೆ ಹೇಳ್ರಿ ನೋಡ್ನು ಇಂಡಿಯಾದಾಗ ಮಾಡತ್ತಾರೆ. ಇಂಡಿಯಾದಾಗ ನ್ಯೂಕ್ಲಿಯರ್ ವೆಪನ್ಸ್ ಸಲ್ಮಂದಲ್ಲ, ನ್ಯೂಕ್ಲಿಯರ್ ಪರಮಾಣು ಶಕ್ತಿನ ಮಾಡ್ಬೇಕಂತಂದ್ರೆ ವಿದ್ಯುತ್ ಜನರೇಟ್ ಮಾಡ್ಬೇಕಂತ ಹೇಳಿ ಅಂದಾರ. ಅದ್ರ ಸಲ್ಮಂದ್ 3 ಆ್ಯಕ್ಟ್ಗಳು ಹೇಳಿದ್ನಿ. ಹೇಳ್ರಿ ನೋಡ್ನು ಯಾವ ಬಿಲ್ ಬರ್ತಾವು ಹೇಳಿದ್ನೆಲ್ಲ. ಅಟಾಮಿಕ್ ಎನರ್ಜಿ. ನ್ಯೂಕ್ಲಿಯರ್ ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ. ನ್ಯೂಕ್ಲಿಯರ್ದಾಗ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ದಾಗ ಹೈಡ್ರೋಜನ್ ಬಾಂಬ್ನಾಗ ಫರಕ್ ಬರ್ತೈತಲ್ಲ, ಪರಮಾಣು ವಿದ್ಯುತ್ ಅಥವಾ ಪರಮಾಣು ಬಾಂಬ್ ಅಂತ ಕರಿತೀವಿ. ಅದ್ರೊಳಗೆ ಏನಾಕತಿ? ಫ್ಯೂಜನ್ ಆಕತಿ ಅಥವಾ ಇದನ್ನ ಫಿಜನ್ ಆಕತಿ? ಹೊಡಿತೈತಿ ಅಥವಾ ಕೂಡ್ತೈತಿ? ಯಾವ್ದಾ ಹೊಡಿತೈತಿ. ನೆನಪಿಟ್ಕೋರಿ. ಹೊಡಿಯೋದಿತ್ತಂತೇಳಿ ಅದೇನಂದ್ರೆ ಲೆಸ್ ಡಿಸಾಸ್ಟರ್ ಅಥವಾ ಕಡಿಮೆ ಡೆಮಾಲಿಷ್ ಮಾಡ್ತೈತೆ ಅಂದಾಗ. ಕೂಡುದು ಎಲ್ಲಿರ್ತೈತೆ ಹೇಳ್ರಿ? ಹೈಡ್ರೋಜನ್ ಬಾಂಬ್ ಬರ್ತೈತಲ್ಲ, ಅದು ಫ್ಯೂಜನ್ ಅಂತ ಕರಿತೀವಿ. ಫ್ಯೂಜನ್ ಅಂತ ಬರ್ತೇಳಿ ಕೂಡುದ. ಫಿಜನ್ ಅಂದ್ರೆ ಹೊಡಿಯೋದು. ಈ ನ್ಯೂಕ್ಲಿಯರ್ ವೆಪನ್ಸ್ ಏನಿರ್ತಾವಲ್ಲ ಇದಕ್ಕೆ ಫಿಜನ್ ಹಾಕಿರ್ತೈತೆ. ಆ ನ್ಯೂಕ್ಲಿಯರ್ ವೆಪನ್ಸ್ದಾಗ ಯೂಸ್ ಮಾಡ್ಬೇಕಾರೆ ನ್ಯೂಕ್ಲಿಯರ್ ಬೇಕಲ್ಲ ಅಥವಾ ಅಟಾಮ್ಸ್ ಬೇಕಲ್ಲ. ಅಂಥ ಅಟಾಮ್ಸ್ ಯಾವಂದ್ರೆ ಯುರೇನಿಯಮ, ಥೋರಿಯಮ, ಅವು ಇವು ಏನು ಬರ್ತಾವಲ್ಲ ಇವನ್ನ ಯೂಸ್ ಮಾಡ್ತಾರೆ. ಇವ್ನು ನಮ್ಮಲ್ಲಿ ಯೂಸ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಎನರ್ಜಿ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇಲ್ಲಿ 2 ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಬಾಂಬ್ ತಯಾರು ಮಾಡಕ್ಕೆ ಯೂಸ್ ಮಾಡ್ರೆ, ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಮಾಡ್ತಾರೆ. ಅಂಥ ಸಲ್ಮಂದ್ 3 ಆ್ಯಕ್ಟ್ ಹೇಳಿಂದ ಇಂಡಿಯಾದ ಗೌರ್ಮೆಂಟ್ ಹೇಳ್ರಿ ಯಾವ ಬರಬೇಡ. ಒಂದೇದ ಶಾಂತಿ ಬಿಲ್ ಅಂತ ಬರ್ತೈತೆ. ಶಾಂತಿ ಬಿಲ್ ಯಾವ 2 ಮರ್ಜ್ ಮಾಡಿರ್ತೈತಿ? ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಒಂದ, ಕ್ಲೈಂಡ್ ಆ್ಯಕ್ಟ್. ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಯಾವ ಇಯರ್? 1962. ಕ್ಲೈಂಡ್ ಫುಲ್ ಫಾರ್ಮ್ ಕೇಳ್ರ? ಇದು ಹೇಳಿದ್ಲ ನಮ್ಮಲ್ಲಿ ಭಾರತದಾಗ ಅತಿ ದೊಡ್ಡ ಡಿಸಾಸ್ಟರ್ ಅತ್ತಾಗಿತ್ತು. ಇದನ್ನು ಕೆಮಿಕಲ್ ಡಿಸಾಸ್ಟರ್ ಎಲ್ಲಾಗಿರ್ತೈತಿ? ಮಧ್ಯಪ್ರದೇಶ ಭೂಪಾಲ್ದಾಗ ಆಗಿರ್ತೈತಿಲ್ಲ 1984ದಾಗ. ಆ ಟೈಮ್ನಾಗ ನ್ಯೂಕ್ಲಿಯರ್ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಹತ್ತಿತ್ಲ 1962ದ. ಅದ್ರ ಪ್ರಕಾರ ಅವ್ರಿಗೆ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಒಂದು ತರ್ತಾರೆ ಏನಂದ್ರೆ ಸಿವಿಲ್ ಲಯಬಿಲಿಟೀಸ್ ಆ್ಯಕ್ಟ್ ಅಂತ. ಸಿವಿಲ್ ಲಿಬರ್ಟೀಸ್ ಆ್ಯಂಡ್
ಹಾಂ, ಸಿವಿಲ್ ಲಯಬಿಲಿಟೀಸ್ ನ್ಯೂಕ್ಲಿಯರ್ ಡ್ಯಾಮೇಜ್ ಕ್ಲೈಂಟ್ ಹತ್ತೈತ್ಲ, ನ್ಯೂಕ್ಲಿಯರ್ದಿಂದ ಡ್ಯಾಮೇಜ್ ಆಗಿದ್ದೇನು ಸಿವಿಲ್ ಸೈನ್ಸ್ ಇರ್ತಾರಲ್ಲ ಅವ್ರದ್ದು ಪ್ರಾಪರ್ಟಿಯಾಗಿ. ಲಯಬಿಲಿಟೀಸ್ ಅಂದರೆ ಓನ್ಲಿ ಲೈಫ್ ಸಟ್ ಅಲ್ಲ, ಅವ್ರದ್ದು ಏನೋ ಪ್ರಾಪರ್ಟಿ ಡ್ಯಾಮೇಜ್ ಆಗಲಿ ಅಥವಾ ಏನಾಗಿರ್ತೈತಲ್ಲ ಅದಕ್ಕೆ ಎಕ್ಸ್ಪೆನ್ಸಸ್ ಕೊಡ್ಬೇಕಂತ. ಯಾವ ಇಯರ್ದಾಗ ತರ್ತಾರಂದ್ರೆ 2010 ಇವು ಎರಡು ಮರ್ಜ್ ಮಾಡೋ ಹೊಸ ಕಾಯ್ದೆ ಯಾವುದಂದ್ರೆ ಶಾಂತಿ ಬಿಲ್. ಮತ್ತು ಯಾವ ಇದ್ದು ರೀ? ಅಶ್ವಿನಿ ಒಂದು ಬರ್ತೈತ್ಲ, ಅಶ್ವಿನಿನೂ ಅದಕ್ಕೆ ಬರ್ತೈತಿ. ಅಣುಶಕ್ತಿ ವಿದ್ಯುತ್ ನಿಗಮ್, ಅಣುಶಕ್ತಿ ಯೂಸ್ ಮಾಡ್ತಾರೆ, ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಇದು ಯಾವ ಎರಡು ಪವರ್ ಕಾರ್ಪೊರೇಷನ್ಗಳ್ದ ಜಾಯಿಂಟ್ ವೆಂಚರ್. ನಾ ಇನ್ನೊಂದು ಕೇಳತ್ತನ, ಮರ್ಜ್ ಆಗಿ ಹೊಸ ಪವರ್ ಕಾರ್ಪೊರೇಷನ್ ಹೋಗೇ ಬಿಟ್ಟಿಲ್ಲ, ಬರೀ ಏನಂದ್ರೆ ಜಾಯಿಂಟ್ ವೆಂಚರ್ ಅಂದ್ರೆ ಎರಡು ಕೂಡಿ ಮಾಡತ್ತಾವ. ಯಾವ್ಯಾವ ಅಂದ್ರೆ NTPC ಮತ್ತು ಯಾವ್ದ? NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಇನ್ನೊಂದು ಪವರ್ ಕಾರ್ಪೊರೇಷನ್ ಯಾವ್ದು? NPCI ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಐತೈತಲ್ಲ. ಇವು ಎರಡು ಕೂಡಿನೇ ಯಾವ ತಂದಾವ ಅಂದ್ರೆ ಅಶ್ವಿನಿ ಅಂತ ಬರ್ತಾವ. ಅಶ್ವಿನಿ ಫುಲ್ ಫಾರ್ಮ್ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಈಗ ಹೇಳ್ರಿ, ರೀಸೆಂಟ್ ಆಗಿ ಇಂಡಿಯಾದಾಗ ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡ್ಬೇಕಂದಾರ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲಿ ಮಾಡ್ಬೇಕಂದಾರ? ಎಲ್ಲಿ? ಕಲ್ಪಕಮ್ಮ ಮತ್ತು ಇನ್ನೊಂದು ಯಾವ್ದು ಪ್ಲೇಸ್? ಕಲ್ಪಕಮ್ಮದಾಗಲ್ಲ, ತಮಿಳ್ನಾಡಿನ ಕಲ್ಪಕಮ್ಮನ್ ನೋಡು, ಬ್ಯಾರೆದಿರ್ಬೇಕು. ತೂತುಕುಡಿ ಫಾಸ್ಟ್ ಬ್ರೀಡರ್ ಕಲ್ಪಕಮ್ಮ ತೂತ್ಕುಡಿದಾಗ ಯಾವ್ದ? ಬಾವಿನಿ ಅದ ಫಾಸ್ಟ್ ಬ್ರೀಡರ್ ಅಲ್ರಿ. ಹಾಂ, ಮತ್ತು ಅದ ತೂತ್ಕುಡಿದಾಗ ಅತ್ತದ ಕಲ್ಪಕಮ್ದಾಗಲ್ಲ. ಪಕ್ಕ ಮೆಜಾರಿಟಿ ಕರೆಕ್ಟ್ ಹೇಳ್ರಿ. ಮತ್ತು ಹಾಂ, ಯಾವ್ದ್ರಿ? ಮೆಗಾ. ಹಾಂ, ಕರೆಕ್ಟ್. ಅದು ತೂತ್ಕುಡಿದಾಗ ಮೆಗಾ. ಸೌತ್ ಕೊರಿಯಾದವ್ರ ಇನ್ವೆಸ್ಟ್ಮೆಂಟ್ ಪ್ರಕಾರ ಕರೆಕ್ಟ್. ಇದು ಯಾವ್ದು ಬಂದಿದ್ದೀಗ? ಹಾಂ, ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ನಾರ್ಮಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಕೈಗ ಇರೋದು ನ್ಯೂಕ್ಲಿಯರ್ ರಿಯಾಕ್ಟರ್. ಅದು ನೆನಪಿಟ್ಕೋರಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ ನಮ್ಮಲ್ಲಿ ಇವನ್ನೆಲ್ಲ ಏನು ಹೇಳಿ ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಮಾಡ್ತಾರಲ್ಲ, ತೋರಿಯಮ್ಮ ಯುರೇನಿಯಂ ಯೂಸ್ ಮಾಡ್ತಿರ್ತಾರಲ್ಲ. ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಸ್ಲೋ ಮಾಡ್ತಿರ್ತಾರೆ, ಅದ್ರೊಳಗೆ ಯೂಸ್ ಮಾಡ್ತಾರೆ ಗೊತ್ತಲ್ಲ. ರೆಡಾನ ಮತ್ತು ಗ್ರಾಫೈಟ ಅಥವಾ ಹೈಡ್ರೋ ವಾಟರ್, ಯಾವುದಂದ್ರೆ ಹೆವಿ ವಾಟರ್ ಅದು ಯೂಸ್ ಮಾಡ್ತಿರ್ತಾರಲ್ಲ. ನ್ಯೂಕ್ಲಿಯರ್ ಏನು ಹೋಗಿರ್ತಾವಲ್ಲ ಅವ್ದು ಏನು ಸ್ಪೀಡ್ ಇರ್ತೈತಲ್ಲ ಅದನ್ನು ಲೆಸ್ ಮಾಡೋದು ಯಾವುದಂದ್ರೆ ಇದನ್ನು ಸ್ಲೋ ಬ್ರೀಡರ್ ರಿಯಾಕ್ಟರ್ ಈಗ ಪ್ರೆಸೆಂಟ್ ಇರೋದು. ಬಟ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದ್ರೆ ಅದು ಎಷ್ಟು ಇದನ್ನ ಇರ್ತೈತೆ ಅಂದ್ರೆ ಅದರದ್ದು ಎನರ್ಜಿ ನಾವು ಎಷ್ಟೋ ವರ್ಷಗಂತಲೇ ಈ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೇಕು. ಅದನ್ನು ಫಸ್ಟ್ ಟೈಮ್ ಎಲ್ಲಿ ಮಾಡತ್ತಾರ ಅಂದ್ರೆ ಕಲ್ಪಕಮ್. ಎಲ್ಲಿ ಬರ್ತದೆ ಕಲ್ಪಕಮ್ ಅಂದ್ರೆ? ಹಾಂ, ತಮಿಳ್ನಾಡು. ಈಗ ಹೇಳ್ರಿ ನೋಡು, ಸೌತ್ ಕೊರಿಯಾದವರು ನಮ್ಮಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆ ಮಾಡಕ್ಕೆ ಏನತ್ತಾರ ಅದಕ್ಕೆ? ಮೆಗಾ ಇಂಟಿಗ್ರೇಟೆಡ್ ಗ್ರೀನ್ ಸಿಪ್ ಪೋರ್ಟ್ ಅಲ್ಲ, ಗ್ರೀನ್ ಸಿಪ್ ಪೋರ್ಟ್ ಅದು ಕರೆಕ್ಟ್. ಅದು ಈ ನ್ಯೂಕ್ಲಿಯರ್ಗೆ ಬರಂಗಿಲ್ಲ. ಮೆಗಾ ಇಂಟಿಗ್ರೇಟೆಡ್ ಗ್ರೀನ್ ಸಿಪ್ ಪೋರ್ಟ್ ಅಂತ ಬರ್ತೈತಿ. ಅದಕ್ಕೆ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡ್ತೈತೆ ಅಂದ್ರೆ ಸೌತ್ ಕೊರಿಯಾ. ಎಲ್ಲಿ ಬರ್ತದೆ? ಎಲ್ಲಿ ಮಾಡತ್ತಾರಂದ್ರೆ ಅದು ತೂತುಕುಡಿ. ಎಲ್ಲಿ ಬರ್ತದೆ? ತಮಿಳ್ನಾಡಿನಾಗ. ಎರಡು ನೆನಪಿರ್ತಾವಲ್ಲ, ಗ್ರೀನ್ ಪೋರ್ಟ್ ಅಂತ ಹೇಳಿನ. ಮತ್ತು ಗ್ರೀನ್ ಪೋರ್ಟ್ ಅಂದ್ರೆ ಗೊತ್ತಾಗಲ್ಲ. ಗ್ರೀನ್ ಪೋರ್ಟ್ಸ್ ಎಷ್ಟು ಅದಾವ ಇಂಡಿಯಾದಾಗ? ಇದು ಬೇರೆ, ಮತ್ತು ಮೊದಲು ನಾವು 3 ಹೇಳಿದ್ದು ಗ್ರೀನ್ ಪೋರ್ಟ್ಸ್ ಬೇರೆ. ಇದೇನು ಗ್ರೀನ್ ಪೋರ್ಟ್ ಅಂತ ಹೇಳತ್ತಲ್ಲ, ಈ ಗ್ರೀನ್ ಪೋರ್ಟ್ ಯಾರು ಅಂದ್ರೆ ಸೌತ್ ಕೊರಿಯಾದವ್ರು ಇನ್ವೆಸ್ಟ್ಮೆಂಟ್ ಮಾಡತ್ತಾರ. ನಮ್ಮಲ್ಲಿ ಬ್ಲೂ ಪೋರ್ಟ್ಸ ಮತ್ತು ಗ್ರೀನ್ ಪೋರ್ಟ್ಸ್ ಅಂತ ಹೇಳಿದ್ ನೆನಪೈತಿ. ಅವು ಗ್ರೀನ್ ಪೋರ್ಟ್ಸ್ ಅಂದ್ರೆ ಇಂಡಿಯಾದವ್ರು ಡೆವಲಪ್ ಮಾಡತ್ತಾರ. ಬ್ಲೂ ಪೋರ್ಟ್ಸ್ದಾಗ ಬಂದಾಗ FAO ಬರ್ತದೆ, ನೆನಪೈತಲ್ಲ. ಬ್ಲೂ ಪೋರ್ಟ್ಸ್ ಕನ್ಫ್ಯೂಸ್ ಆಗಬಾರ್ದ. ಸೌತ್ ಕೊರಿಯಾದಿಂದ ಬಂದಾಗ ಮೆಗಾ ಇಂಟಿಗ್ರೇಟೆಡ್ ಗ್ರೀನ್ ಪೋರ್ಟ್ ಅಂದ್ರೆ ಸೌತ್ ಕೊರಿಯಾದ ಟೆಕ್ನಾಲಜಿಗಳನ್ನ ಯೂಸ್ ಮಾಡತ್ತೀವಿ. ಹೆಂಗಂದ್ರೆ ನಮ್ಮಲ್ಲಿ ಏನು ಏನರ ಕಾರ್ಗೋ ಟರ್ಮಿನಲ್ಸ್ಗಳು ಏನು ಬರ್ತಿರ್ತಾವಲ್ಲ ಅವ್ನು ಲಿಫ್ಟ್ ಮಾಡ್ಬೇಕಂದ್ರೆ ಗ್ರೀನ್ ಹೈಡ್ರೋಜನ್ನ ಯೂಸ್ ಮಾಡ್ಬೇಕು ಅಥವಾ ಗ್ರೀನ್ ಎನರ್ಜಿ ಯೂಸ್ ಮಾಡ್ಬೇಕಂತೇಳಿ ಯಾವುದಂದ್ರೆ ಮೆಗಾ ಇಂಟಿಗ್ರೇಟೆಡ್. ಅದಾದ್ಮೇಲೆ ಈಗ ಬ್ಲೂ ಪೋರ್ಟ್ಸ ಮತ್ತು ಗ್ರೀನ್ ಪೋರ್ಟ್ಸ ಹೇಳ್ರಿ. ಬ್ಲೂ ಪೋರ್ಟ್ಸ್ ಎಲ್ಲೆಲ್ಲದಾವು? 3 ಅದಾವಲ್ಲ ಬ್ಲೂ ಪೋರ್ಟ್ಸ್ ಅಂತ ಬರ್ತದೆ. FAOದವ್ರು ಸಹಾಯ ಮಾಡಿರ್ತಾರೆ, ನೆನಪಿಟ್ಕೋರಿ. FAOದವ್ರು ಇನ್ವೆಸ್ಟ್ಮೆಂಟ್ ಮಾಡ್ರಂದ್ರೆ ಬ್ಲೂ ಪೋರ್ಟ್ಸ್ ಎದಕ್ಕೆ ಮಾಡತ್ತಾರಂದ್ರೆ ಬ್ಲೂ ಪೋರ್ಟ್ಸ್ನ ನಾಳೆ ಎಲ್ಲರ ಪೋರ್ಟ್ಗಳು ಅಥವಾ ದೊಡ್ಡ ಹಡಗು ಬಂದಿರ್ತಾವಲ್ಲ, ಅದು ಬ್ಲೂ ಪೋರ್ಟ್ ಎದಕ್ಕೆ ಡೆವಲಪ್ ಮಾಡತ್ತಾರೆ ಹೇಳ್ರಿ? ಹೇಳಿದ್ನೆಲ್ಲ. ಬ್ಲೂ ಪೋರ್ಟ್ಸ್ ಎದಕ್ಕೆ ಡೆವಲಪ್ ಮಾಡತ್ತಾರೆ? ಬ್ಲೂ ಪೋರ್ಟ್. FAOದ ಮೇನ್ ಮೋಟೋ ಏನೈತೆ ಅಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಕರೆಕ್ಟಾ? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂದ್ರೆ ಅವರು ತಿನ್ನೋದು ಮತ್ತು ಏನಂತಂದ್ರೆ ಅಗ್ರಿಕಲ್ಚರ್ ಇನ್ವೆಸ್ಟ್ಮೆಂಟ್ ಮಾಡೋದೇ ನೋಡ್ತಿರ್ತಾರೆ. ಈ ಮೀನುಗಳು ಹತ್ತಾರಲ್ಲ, ಮೀನುಗಳದ್ದು ಎಷ್ಟು ಸಂತತಿ ಆದ್ರೂ ಅವ್ನು ಹಂಗೆ ಫಿಶ್ ಹಾರ್ವೆಸ್ಟಿಂಗ್ ಮಾಡ್ತಾರೆ ಅಥವಾ ಫಿಶ್ ಏನು ಫಾರ್ಮಿಂಗ್ ಮಾಡ್ತಿರ್ತಾರಲ್ಲ, ಅದು ಎದಕ್ಕೆ ಮಾಡ್ತಾರೆ ಅಂದ್ರೆ ತಿನ್ನು ಸಲ್ಮಂದಲ್ಲ, ಅದರ ಸಲ್ಮಂದ್ ಏನು ಮಾಡತ್ತಾರಂದ್ರೆ 3 ಕಡೆ ಬ್ಲೂ ಪೋರ್ಟ್ಸ್ ಅಂತ ಮಾಡ್ಯಾರ ಇಂಡಿಯಾದಾಗ. FAOದವ್ರು ಇನ್ವೆಸ್ಟ್ಮೆಂಟ್ ಮಾಡತ್ತಾರ 3 ಪೋರ್ಟ್. ಡೈರೆಕ್ಟ್ ಏನು ಬೇಕಾದ ಕೇಳ್ಬೋದು. ಬ್ಲೂ ಪೋರ್ಟ್ಸಿಗೆ ಯಾವ ಒಂದು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಸಹಾಯ ಮಾಡೈತೆ ಅಂತ ಕೇಳ್ಬೋದು. ನಾಳೆ ಡೈರೆಕ್ಟ್ ವರ್ಲ್ಡ್ ಬ್ಯಾಂಕ್, FAO, ಹಿಂಗೆ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹಿಂಗೆ ಏನಾರ ಕೊಟ್ಟಿರ್ತಾರ. ಯಾವುದಂದ್ರೆ FAO. 3 ಬ್ಲೂ ಪೋರ್ಟ್ಸ್ ಬರ್ತಾವೆ. ಯಾವ ಹೇಳ್ರಿ? ಒಂದು ಒಣಕಬಾರ. ಅದಕ್ಕಿಂತ ಮೊದಲು ಜಾಕೋಬ್ ಕೆಳಗೆ ಒಣಕಬಾರ. ಹಿಂಗೆ ಮ್ಯಾಲಿಂದ ನೆನಪಿಟ್ಕೋರಿ. ಗುಜರಾತ್ ಅಂದ್ ಯಾವ್ದಂದ್ರೆ ಜಾಕೋಬ್ ಅಂತ ಬರ್ತದೆ. ಅದ್ರ ಕೆಳಗೆ ದಿಯು ದಮನ್ ಅಂತ ಬರ್ತೈತಿ. ಅಲ್ಲಿಂದ ಯಾವ್ದಂದ್ರೆ ಒಣಕಬಾರ. ಅದಾದ್ಮೇಲೆ ಡೈರೆಕ್ಟ್ ಈ ಕಡೆ ಹೋದ್ರೆ ಕಾರೈಕಲ್ ಎಲ್ಲಿ ಬರ್ತದೆ? ಪಾಂಡಿಚೇರಿ. ಇದು ಕಾರೈಕಲ್. ತಮಿಳ್ನಾಡಿನಾಗ ಪಾಂಡಿಚೇರಿಗೆ ಏನತ್ತಾರ? ಕಾರೈಕಲ್ ಅಂತ ಕರಿತಾರಲ್ಲ, ಅದ ಕಾರೈಕಲ್ಲ ಏನೈತೆ ಅಂದ್ರೆ ಬ್ಲೂ ಪೋರ್ಟು ಐತೆ, ನೆನಪೈತಲ್ಲ. ತಮಿಳ್ನಾಡಿನಾಗ ಅದನ್ನ ತಾರಲ್ಲ, ಪಾಂಡಿಚೇರಿಗೆ ಏನತ್ತಾರ?
ಹೇಳಿದ್ನೆಲ್ಲ 4 ಡಿಸ್ಟಿಕ್ ಬರ್ತಾವೆ. ಪಾಂಡಿಚೇರಿಗೆ ಅಥವಾ ಪುದುಚೇರಿ ಅಂತ ಕರಿತು. ರೀಸೆಂಟಾಗಿ ಎಲೆಕ್ಷನ್ ಆಕತ್ಲ ಎನ್ ರಂಗಸ್ವಾಮಿ ಅದಾರಲ್ಲ ಚೀಫ್ ಮಿನಿಸ್ಟರ್. 4 ಡಿಸ್ಟಿಕ್ ಬರ್ತಾವೆ. ಯಾವಂದ್ರೆ ಕಾರೈಕಲ್ಲ ತಮಿಳ್ನಾಡಿನಾಗ, ಆಂಧ್ರ ಪ್ರದೇಶದಾಗ ಯಾನಮ್ಮ, ಕೇರಳದಾಗ ಮಾಹೆ, ಆಮೇಲೆ ಇನ್ನೊಂದು ಡಿಸ್ಟಿಕ್ ಯಾವುದಂದ್ರೆ ಪುದುಚೇರಿ. ಯಾನಮ್ಮ ಎಲ್ಲಿ ಬರ್ತಾವ? ಹಾಂ, ಆಂಧ್ರ ಯಾನಮ್. ನಾ ಏನು ಹೇಳಿ ಯಾನಮ್ಮ ಅಂತ ಹೇಳಿನಲ್ಲ. ಹಾಂ, ಓಕೆ. ಬ್ಲೂ ಪೋರ್ಟ್ಸ್ ಆತ. ಇನ್ನು ಯಾವ್ದು ಬ್ಲೂ ಪೋರ್ಟ್ಸ್ ಮುಗಿದು ಗ್ರೀನ್ ಪೋರ್ಟ್ಸ್ ಹೇಳ್ರಿ. ಗ್ರೀನ್ ಪೋರ್ಟ್ಸ್ 3 ಅಂತ ಹೇಳಿದ್ನಲ್ಲ. 3 ಯಾವ? ಒಂದ ಕಾಂಡ್ಲಾ. ನೆಕ್ಸ್ಟ್ ಕಾಂಡ್ಲಾ ಆದ್ಮೇಲೆ ವಿ ಚಿದಂಬರಂ ಬಂದರ ಅಂತ ಬರ್ತದೆ. ಎಲ್ಲಿ ಒಂದು ಬರ್ತತಿ ವಿ ಚಿದಂಬರಂ ಬಂದರ? ತಮಿಳ್ನಾಡು. ಅದಕ್ಕೆ ಟುಟುಕೋರಿಯನ್ ಬಂದರ ಅಂತಾರಲ್ಲ. 2 ಒಂದ. ಟುಟುಕೋರಿಯನ್ ಅಂದ್ರೆ ಒಂದ, ವಿ ಚಿದಂಬರಂ ಬಂದರ ತಮಿಳ್ನಾಡಿನಾಗ 2. ಅದು ಇನ್ನೊಂದ ಪಾರಾದ್ವೀಪ ಬಂದರ ಎಲ್ಲಿ ಕಂಡು ಬರ್ತೈತಿ? ಇವಕ್ಕೆ ಏನತ್ತಾರಂದ್ರ ಗ್ರೀನ್ ಪೋರ್ಟ್ಸ್. ಈ ಗ್ರೀನ್ ಪೋರ್ಟ್ಸ್ ಎಲ್ಲರ ಬರ್ತೇಳಿ ಅಥವಾ ನಾಳೆ ಎಲ್ಲರ ಗ್ರೀನ್ ಪೋರ್ಟ್ಸ್ ಅಂತ ಕೇಳಿ ಇವು 3 ಹೇಳಿಕೆನ ಕೊಟ್ಟ. ಯಾವ ಮಿಷನ್ ಅಂಡರ್ ಡೆವಲಪ್ ಮಾಡ್ರ ಅಂದ್ರೆ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಐತಿ ಇಂಡಿಯಾದಾಗ. ಹೈಡ್ರೋಜನ್ ಮಿಷನ್ ಅಂತ ಅದರ ಅಂಡರ್ನ ಇವು ಇದನ್ನ ಗ್ರೀನ್ ಪೋರ್ಟ್ಸ್ನ ಡೆವಲಪ್ ಮಾಡ್ತಾರೆ. ನೆನಪೈತಲ್ಲ? ಪೋರ್ಟ್ಸ್ ಬಂದ್ರೆ ಇನ್ನ 2 ಪೋರ್ಟ್ಸ್ ಬರ್ತಾವೆ ಹೇಳ್ರಿ ನೋಡು. ರೆಫ್ಯೂಜಿ ಪೋರ್ಟ್ಸ್ ಅತ್ತ ದಿಗ್ಗಿ ಮತ್ತು ಗೋಪಾಲ್ಪುರ. ದಿಗ್ಗಿ ಎಲ್ಲಿ ಬರ್ತತಿ? ಮಹಾರಾಷ್ಟ್ರ. ಗೋಪಾಲ್ಪುರ ಒಡಿಸ್ಸಾ. ವೆರಿ ಗುಡ್. ಇದನ್ನ ವಿಂಜಿಂಜಾಮ್ ಪೋರ್ಟ್ ಅಂತ ಬರ್ತೈತಿ ರೀಸೆಂಟಾಗಿ. ಅದು ಸುದ್ದಿಯಲ್ಲಿತ್ತು. ಎಲ್ಲಿ ಕಂಡು ಬರ್ತೈತಿ ಇದ? ವಿಂಜಿಂಜಾಮ್ ಪೋರ್ಟ್ ಎಲ್ಲಿ ಅಂದ್ರೆ ಕೇರಳ. ಈಗ ಹೇಳ್ರಿ, ಇಂಡಿಯಾದ ಮೊದಲ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಕರಿತು. ಎಲ್ಲಿ ಮಾಡ್ತಾರ? ಕಾಂಡ್ಲಾ. ಅದು ನೆನಪಿಟ್ಕೋರಿ. ಅಲ್ಲೇ ಕಾಂಡ್ಲಾದಾಗ ಬರ್ತೈತಿ. ಏನು ಕಾಂಡ್ಲಾ ಪೋರ್ಟ್ ಅಂತೈತ್ಲ, ಪೂರ್ತಿ ಕಾಂಡ್ಲಾನ ಏನು ಮಾಡಿರ್ತಾರೆ ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂತ ಮಾಡಿರ್ತಾರೆ. ಅದಕ್ಕೆ ನಮ್ಮಲ್ಲಿ ನೋಡ್ರಿ ಕಾಂಡ್ಲಾ ಬಂದರ್ಗೆ ಅಷ್ಟು ಹೈಯೆಸ್ಟ್ ಓದ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ರೇಟ್ನಾಗ ಏನರ ಬಂದೂರ ಏನಂದ್ರೆ ಪೋರ್ಟ್ದಿಂದನೇ ಬರ್ತಿರ್ತಾವಲ್ಲ. ಆ ಕಾಂಡ್ಲಾ ಬಂದ್ರೆ ಭಾರತದ ಮೊದಲ ಸ್ಪೆಷಲ್ ಅಥವಾ ವಿಶೇಷ ಆರ್ಥಿಕ ವಲಯ ಐತಿ. ಸ್ಪೆಷಲ್ AI ಎಕನಾಮಿಕ್ ಝೋನ್ ಅಂತಂದ್ರೆ ಯಾವ್ದು ಬರ್ತೈತಿ? ನವರಾಯಪುರ. ಸ್ಪೆಷಲ್ AI ಎಕನಾಮಿಕ್ ಝೋನ್ ಅಂದ್ರೆ ಯಾವ್ದ? ನವರಾಯಪುರ. ಎಲ್ಲಿ ಕಂಡು ಬರ್ತೈತಿ? ಒಟ್ಟ ಕನ್ಫ್ಯೂಸ್ ಆಗಬೇಡ್ರಿ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ವಿಶೇಷ ಆರ್ಥಿಕ ವಲಯಗಳ ತೇತಾರ. ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ವಿಶೇಷ ಆರ್ಥಿಕ ವಲಯ. ಈಗ ನಮ್ಮಲ್ಲಿ ಹೆಂಗೆ ಬಂದ್ರೆ ಗಿಫ್ಟ್ ಸಿಟಿ ಐತೈತಲ್ಲ, ಗಿಫ್ಟ್ ಸಿಟಿ ಯಾಕೆ ಡೆವಲಪ್ ಆಕತ್ತೆ ಅಂದ್ರೆ ಅತಿ ಕಡಿಮೆ ಟೈಮ್ನಾಗ ಏನಂದ್ರೆ ರೊಕ್ಕ ಟ್ರಾನ್ಸ್ಫರ್ ಮಾಡೋದು, ಟೆಕ್ನಾಲಜಿಗಳು ಜಾಸ್ತಿ ಅದಾವ ಅಂತೇಳಿ. ಸೇಮ್ ಹಂಗೆ ಆರ್ಥಿಕ ವಲಯಗಳು ಏನಿರ್ತಲ್ಲ ಅಲ್ಲಿ ಆರ್ಥಿಕ ಉತ್ತೇಜನ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಫಸ್ಟ್ ಇವು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಅಟ್ಟ ಕೇಳಿರತ್ತೇಳಿ ಕಾಂಡ್ಲಾ. AI ಎಕನಾಮಿಕ್ ಝೋನ್ ಅಂತ ಕೇಳ್ರ ನವರಾಯಪುರ ಛತ್ತೀಸ್ಗಢ. ಇನ್ನೊಂದು ಯಾವ ಝೋನ್ ಬತ್ತು? ಅರ್ಬನ್. ಅರ್ಬನ್ ಅಥವಾ ಪ್ರೈವೇಟ್ ಮಾಡಲ್ಲೇ ಫಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕೇಳ್ರ ಪಾಂಡಿಚೇರಿ. ನೆನಪಿರ್ತೈತಲ್ಲ? ಈಗ ಹೇಳ್ರಿ ನೋಡು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರ್ತಾವಲ್ಲ, ಇದಕ್ಕೆ ಯಾವುದೊಂದು ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಓಷಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಯಾವುದಕ್ಕೆ ನೆನಪೈತಿ? ಅಥವಾ ಸಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸಮುದ್ರಗಳ ಸಂವಿಧಾನ ಅಂತ ಕರಿತಿರ್ತಾರೆ ನೋಡಿ. ಯಾವ್ದು ಕತ್ತೀವಿ ಅದಕ್ಕೆ? ಜಗತ್ನಾಗ ಅತಿ ದೊಡ್ಡದ ಅನ್ಕ್ಲಾಸ್ ಹೇಳಿದ್ವಲ್ಲ, ಅನ್ಕ್ಲಾಸ್. ಅದು ನೆನಪಿಟ್ಕೋರಿ. ಅನ್ಕ್ಲಾಸ್ ಅಂತ ಬಂದ್ರೆ ಎಷ್ಟು ಕೆಟಗಿರಿ ಆಗಿ ಡಿವೈಡ್ ಮಾಡಿರ್ತೈತೆ ಅದ್ರೋಗ? 5 ಕೆಟಗಿರಿ. 1ನೇದ ನೆನಪೋದು ಭಾಳ ದಿನ ಆತಂದಂತೆ ಕೇಳ್ಯಾರಲ್ಲ. ಹೈ ಸಿ ಟ್ರೀಟಿ ಎಲ್ಲಿ ಬರ್ತೈತಿ ಹೇಳ್ರಿ ನೋಡು. ಕ್ವಶನ್ ಕೇಳಿದ್ದೈತಿ. ಹೈ ಸಿ ಟ್ರೀಟಿ ಎತ್ ಬರ್ತೈತಿ? ಎಲ್ಲಿ ಕಂಡು ಬರ್ತೈತಿ? ಎಲ್ಲಿ ಬರ್ತೈತಿ? ಹೈ ಸಿ ಟ್ರೀಟಿ ಅಂತ ಬರ್ತೈತಲ್ಲ, ಇದು ಎಲ್ಲಿ ಕಂಡು ಬರ್ತೈತಿ? ಹೈ ಸಿ ಟ್ರೀಟಿ ಆಪ್ಷನ್ ಕೊಡ್ಲಿ. ಇನ್ಲ್ಯಾಂಡ್ ವಾಟರ್ ವೇಸ್ದಾಗ ಎಕ್ಸ್ಟ್ರಾ ಇದನ್ನು ಇನ್ನೊಂದು ಯಾವುದು? ಇನ್ಲ್ಯಾಂಡ್ ಆದ್ಮೇಲೆ ಟೆರಿಟೋರಿಯಲ್ ವಾಟರ್ ಝೋನ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತಿ? 3 ಬರ್ತಾವ, 5 ನೆನಪು ಬರವಲ್ಲ. ಹಾಂ, ಹೈ ಸಿ ಟ್ರೀಟಿ ಯಾವ ಝೋನ್ಯಾಗ? ಹೈ ಸಿ ಟ್ರೀ ಅಲ್ಲ, ಅವು 5. 1ನೇದು ಯಾವ್ದಿತ್ತ? ಇಂಟರ್ನಲ್ ವಾಟರ. ನೆಕ್ಸ್ಟ್ 2ನೇದ? ಹಾಂ, ಟೆರಿಟೋರಿಯಲ್ ವಾಟರ್. ಸಿ 3ನೇದ? ಹಾಂ ಕಾಂಟಿಜಿಯನ್ಸ್ ಝೋನ್. ಅದ ನೆನಪು ಬರೋದು. ಕಾಂಟಿಜಿಯನ್ಸ್ ಝೋನ್ ಅಂತ ಬರ್ತೈತಿ. 3ನೇದ? 4ನೇದ? ಹೈ ಸಿ ಎಕನಾಮಿಕ್ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಅದಾದ್ಮೇಲೆ 5ನೇದು ಬರುದಾ? ಹೈ ಸಿ ಅಂತ ಬರ್ತದೆ. 5ನೇದು ಕರೆಕ್ಟ್. ಹೈ ಸಿ. ಇವು ಹೇಳಿದ್ವಲ್ಲ ಅನ್ಕ್ಲಾಸ್ ನೆನಪೈತಲ್ರಿ. ಅನ್ಕ್ಲಾಸ್ ಅಂತ ಬಂದ್ರೆ ಹಿಂಗೆ ಹೆಂಗೆ ನಮ್ದು ಭಾರತೀಯ ಸಂವಿಧಾನ ಅಂತ ಕರಿತೀವಲ್ಲ, ಸಮುದ್ರಗಳ ಸಂವಿಧಾನ ಅಥವಾ ಸಾಗರದ ಸಂವಿಧಾನ ಅಂದ್ರೆ ಯಾವ್ದಂದ್ರೆ ಅನ್ಕ್ಲಾಸ್ ಅಂತ ಬರ್ತೈತಿ. ಯುನೈಟೆಡ್ ನೇಷನ್ ಏನಂತ ಕರಿತೀವಿ ಅದಕ್ಕೆ? ಅನ್ಕ್ಲಾಸ್ ಅಂತ ಬಂದಾಗ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ಕರೀತಾರೆ. ನೆನಪಿರ್ತೈತಲ್ಲ? 5 ನೆನಪಿಟ್ಕೋ. ಯಾಕೆ ಕೇಳ್ಬೋದಂದ್ರೆ ರೀಸೆಂಟಾಗಿ ಇರಾನ್ದಾಗ ವಾರ ಆತಲ್ರಿ. ಇರಾನ್ದಾಗ ಎಲ್ಲರ ನಿರಾಶ್ರಿತರಿರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ ಇನ್ನೋಸೆಂಟ್ ಪ್ಯಾಸೇಜ್ ಅಂತ ಕೇಳ್ತಾರೆ. ಇದನ್ನು ಕೇಳ್ಯಾರ. ಇನ್ನೋಸೆಂಟ್ ಪ್ಯಾಸೇಜ ಯಾವ ಒಂದು ಟೆರಿಟೋರಿಯಲ್ ಝೋನ್ಯಾಗ ಬರ್ತಾರೆ ಅಥವಾ ಯಾವ ಒಂದು ಝೋನಲ್ನಾಗ ಇನ್ನೋಸೆಂಟ್ ಪ್ಯಾಸೇಜ್ಗೆ ಅಲಾವ್ ಇರ್ತೈತಿ? ಟೆರಿಟೋರಿಯಲ್ ಝೋನ್ ಹೇಳಿದ್ನೆಲ್ಲ ನೆನಪೈತಲ್ಲ? ಇನ್ಲ್ಯಾಂಡ್ ವಾಟರ್ ವೇ ಅಂತ ಬರ್ತೈತೆ ಅಥವಾ ಇನ್ಲ್ಯಾಂಡ್ ವಾಟರ್ ಅಂತ ಬರ್ತೈತಲ್ಲ, ಅದೇನಂದ್ರೆ ಇಂಟರ್ನಲ್ ವಾಟರ್ ಅಂತ ಕರಿತೀವಲ್ಲ. ಅಲ್ಲಿ ಏನಂದ್ರೆ ಯಾವ ಕಂಟ್ರಿ ಬರಲಿ ಯಾವ್ದ ಕಂಟ್ರಿ ಬರ್ಬೇಕಾದ್ರೆ ಕಂಪಲ್ಸರಿ ಪರ್ಮಿಷನ್ ಬೇಕು. ಅದಾದ್ಮೇಲೆ ಬರೋದು. 5 ಹೇಳ್ಬಿಡ್ರಿ ಒಮ್ಮೆ ನೋಡು. 1ನೇದು ಯಾವ್ದಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಬರ್ತೈತೆ. ಈ ಇಂಟರ್ನಲ್ ವಾಟರ್ಸ್ ಅನ್ನೋದು ಏನಿರ್ತೈತಲ್ಲ ಆ ಕಂಟ್ರಿ ಪರ್ಮಿಷನ್ ಇರಲ್ಲ. ಯಾಕಂದ್ರೆ KGF ಮೂವಿದಾಗ ಹೇಳ್ತಿರ್ತಾರಲ್ಲ ನೆನಪೈತಲ್ಲ, ಲಾಸ್ಟ್ ಬಂಗಾರ ತೊಗೊಂಡು ಹೋಗಾಗಿ ನಮ್ಮ ಇಂಟರ್ನಲ್ ವಾಟರ್ನಾಗ ಬರ್ತೈತೆ. ಅದ ಇಂಟರ್ನಲ್ ವಾಟರ್ ಅಂದ್ರೆ ನಮ್ದು ಕಂಟ್ರೋಲ್ ಝೋನ್ ಅಂತ ಇರ್ತೈತಿ. ಅಲ್ಲಿ ಕಂಪಲ್ಸರಿ ವಿದೌಟ್ ಪರ್ಮಿಷನ್ ಬರಕ್ಕೆ ಬರಂಗಿಲ್ಲ. ಇನ್ನೋಸೆಂಟ್ ಪ್ಯಾಸೇಜ್ ಆಗಲಿ ಏನಾಗಲಿ. ನಾಳೆ ಹೇಳಿಕೆ ಒಳಗೆ ಕೇಳಿದಾಗ ಇರಾನ್ದಾಗ ಇದ್ದಿದ್ದ ನಿರಾಶ್ರಿತರ ಅಥವಾ ಶ್ರೀಲಂಕಾದಾಗ ಇದ್ದಿದ್ದ ನಿರಾಶ್ರಿತರ ಯಾವ ಒಂದು ವಾಟರ್ ವೇ ಮುಖಾಂತರ ಹೋಗ್ಬೋದು ಅಂತ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದ. ಇನ್ಲ್ಯಾಂಡ್ ವಾಟರ್ ವೇ ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ. ಇಂಟರ್ನಲ್ ವಾಟರ್ ಬರಂಗಿಲ್ಲ. ಇಂಟರ್ನಲ್ ವಾಟರ್ನಾಗ ಯಾರ ಬಂದ್ರು
ಎಲ್ಲಾನು ಏನಿರ್ಬೇಕಂದ್ರೆ ಪರ್ಮಿಷನ್ ಇರ್ಬೇಕು. ಇಂಟರ್ನಲ್ ವಾಟರ್ ಆದ ಕೂಡಲೇ ಎರಡನೇ ವಾಟರ್ ಝೋನ್ ಯಾವ್ದು ಬರ್ತೈತೆ ಅಂದ್ರೆ ಟೆರಿಟೋರಿಯಲ್ ಸಿ ಅಂತ ಇರ್ತೈತಲ್ಲ, ಅಲ್ಲಿ ಇನ್ನೋಸೆಂಟ್ ಪ್ಯಾಸೇಜ್ ಅಲೋ ಆಕೈತೆ. ಅದಾದ್ಮೇಲೆ ಬರುದಾ ಕಾಂಟಿಜಿಯಸ್ ಝೋನ್ ಅಂತ ಕರಿತೀವಲ್ಲ, ಆ ಕಾಂಟಿಜಿಯಸ್ ಝೋನ್ ಆದ್ಮೇಲೆ ನೆಕ್ಸ್ಟ್ ಬರುದಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಅದಾದ್ಮೇಲೆ ಬರುದಾ ಹೈ ಸಿ ಟ್ರೀಟಿ ಕೇಳಿದ್ರಿ. ಇನ್ನೊಂದು ಯಾವುದು ಅಗ್ರಿಮೆಂಟ್ ಆತಲ್ರಿ ಮೊನ್ನೆ BBNJ ಅಲ್ಲ, ಬಿಯಾಂಡ್ ಬಾರ್ಡರ್, ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್. ಇದು ನೆನಪಿಟ್ಕೋರಿ 2023 ಅಲ್ಲ, 23ರಾಗ ರೀಸೆಂಟಾಗಿ ಅಗ್ರಿಮೆಂಟ್ ಆಗೈತೆ. ಇಲ್ಲಾರ ಡೈರೆಕ್ಟ್ ಏನು ಕೇಳ್ಬೋದಂದ್ರೆ ಇದ್ರೊಳಗೆ ಯಾವ್ದು ನಾವು ಹ್ಯೂಮನ್ ಆಫ್ ಆಲ್ ಕೈಂಡ್ ಅಥವಾ ಆಲ್ ಕೈಂಡ್ ಆಫ್ ಹ್ಯೂಮನ್ ಅಲವ್ ಆಗಿದ್ದಂದ್ರೆ ಹೈ ಸಿ ಟ್ರೀಟಿ ಹತ್ತಿತ್ರಿ. ಆ ಹೈ ಸಿ ಟ್ರೀಟಿ ಅನ್ನೋದು ಏನು 5ನೇದು ಹೇಳಿದಿಲ್ಲ ಲಾಸ್ಟ್, ಅಲ್ಲಿ ಏನಿತ್ತಂದ್ರೆ ಎಲ್ಲರೂ ಇಂಟರ್ಫೇರ್ ಮಾಡ್ಬೋದು. ಅಲ್ಲಿ ಏನು ಮಾಡ್ಬೋದು ಅಂದ್ರೆ ಮೊದಲು ಏನಿತ್ತು ಅಲವ, ಈ BBNJ ಬರೋಕ್ಕಿಂತ ಮುಂಚೆ ಏನಿತ್ತಂದ್ರೆ ಯಾರ್ದು ಪರ್ಮಿಷನ್ ಬೇಕಾಗಿದ್ದಿಲ್ಲ. ಆ ಕಂಟ್ರಿದವ್ರು ಹೋಗಿ ಅಲ್ಲಿ ಪೀಸ್ ವಾರ್ ಮಾಡಲಿ ಅಥವಾ ಏನರ ಹಿಂಗೆ ನಾವು ಇಲ್ಲಿ ಹೆಂಗೆ ಮಲಬಾರ್ ಒಪ್ಪಂದದು ಮಾಡ್ತಿರ್ತೀವಲ್ಲ, ಏನರ ಎಕ್ಸಸೈಸ್ ಅಂಥವು ಮಾಡ್ಬೋದಿತ್ತ. ಬಟ್ ಅಲ್ಲಿ ಏನು ಮಾಡ್ತಿರಂದ್ರೆ ಯಾವ ಡೆವಲಪ್ಡ್ ಕಂಟ್ರಿ ಇರ್ತಾವಲ್ಲ, ರೊಕ್ಕ ಜಾಸ್ತಿ ಇದ್ದವ್ರು ಏನು ಮಾಡ್ತಿದ್ದಾರೆ ಸಮುದ್ರದಿಂದ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಏನಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ BBNJ. ನೆನಪಿಟ್ಕೋರಿ, ರೀಸೆಂಟಾಗಿ ಯಾವಾಗ ಆತತ್ತು ಕೇಳ್ಬೋದು ಅಥವಾ ಎದಕ್ಕೆ ಸಂಬಂಧಿಸಿದ ಕೇಳ್ಬೋದು. ಗೊತ್ತಾಗತ್ತಲ್ಲ. ಅನ್ಕ್ಲಾಸ್ ಅಂದ್ರೆ ಗೊತ್ತಲ್ಲ 5. ಇದ್ರ ಆದ್ಮೇಲೆ ಹೈ ಸಿ ಟ್ರೀಟಿ ಸಂಬಂಧ ಯಾವ್ದು ಬರ್ತೈತೆ ಅಂದ್ರೆ BBNJ ಅಂತ ಬರ್ತದೆ. ಬಿಯಾಂಡ್ ಬಿ ಅಂದ್ರೆ ಬಿಯಾಂಡ್, ಇನ್ನೊಂದು ಬಿ ಅಂದ್ರೆ ಒಂದೇದ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂದ್ರೆ ಅದ್ರ ಪರ್ಮಿಷನ್ ತೊಗೊಂಡ್ಮೇಲೆ ಅಲ್ಲಿ ಏನು ಮಾಡ್ಬೋದು ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೆನಪಿರ್ತೈತಲ್ಲ, ಇವು ಸಮುದ್ರದಾಗ ಬಂದಾಗ 3 ಬರ್ತಾವೆ ನೆನಪೈತಿ. ಇದ್ರ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳ್ತಿರ್ತಾರೆ. ಏನಂದ್ರೆ ಆ ಸಮುದ್ರ ಮೇಲೆ ನೀರು ಇರ್ತೈತಿಲ್ಲ ಅಥವಾ ಕರೆಂಟ್ಸ್ ಇರ್ತೈತಿಲ್ಲ, ಅದ್ರ ಜೋಡ ಹರಿಯು ಸ್ಪೀಸೀಸ್ಗೆ ಏನಂತ ಕರಿತಿರ್ತಾರ ಅಂತ ಕೇಳ್ತಾರೆ. ಏನಂತಾರ ಹೇಳ್ರಿ? ಪ್ಲಾಂಕ್ಟನ್, ಅದು PNG ಅಂತ ನೆನಪಿಟ್ಕೋರಿ. ಅದ್ರ ಮೇಲೆ ಕ್ವಶನ್ ರಿಪೀಟೆಡ್ ಹಾಕಿರ್ತಾವೆ. ನೆನಪೈತಾನೆ PNG ಅಂತ ನೆನಪಿಟ್ಕೋರಿ. ಒಂದೇದು ಬರುದಾ ಪ್ಲಾಂಕ್ಟನ್ಸ್ ಅಂತ ಕರಿತಿರ್ತಾರೆ. ಇವು ಸಣ್ಣ ಎಲ್ಲರ ನೀರು ಹರಿದು ಹೊಂಟಾಗ ಅದ್ರ ಮೇಲೆ ಹೋಗಿರ್ತಾವೆ ನೋಡ್ರಿ, ಸಣ್ಣ ಯಾವಾರ ಹುಳುತ್ತರ ಅಂತ ಕಾಣಿಸ್ತಿರ್ತಾವಲ್ಲ ನೀರಿನೊಳಗೆ, ಅವಕ್ಕೆ ಏನತ್ತಾರ ಅಂದ್ರೆ ಪ್ಲಾಂಕ್ಟನ್. ಅಂದ್ರೆ ಏನು ಬರ್ತೈತೆ ಅಂದ್ರೆ ನೆಕ್ಟಾನ್. ಈ ನೆಕ್ಟಾನ್ ಅಂದ್ರೆ ಯಾವ ಅಂದ್ರೆ ಇವು ಫಿಶ್ ಏನರ ಇರ್ತಾವಲ್ಲ, ಸಮುದ್ರ ನೀರಿನ ಅಗೇನೆಸ್ಟ್ ಹರಿತಿರ್ತಾವ ಅಥವಾ ಸಮುದ್ರ ನೀರಿನ ಜೋಡನೂ ಹರಿತಿರ್ತಾವ. ಇದ್ರ ಮೇಲೆ ರಿಪೀಟೆಡ್ ಕ್ವಶನ್ ಆಗಿರ್ತೈತಿ. ನೆನಪಿಟ್ಕೋರಿ, ಇವೆಲ್ಲಾರ ಡೈರೆಕ್ಟ್ ಕೇಳ್ತಾರ ಸಿ ಸರ್ಫೇಸ್ ಒಳಗೆ 3 ಸ್ಪೆಸೀಸ್ ಹೆಂಗೆ ಬರ್ತಾವ ಅಥವಾ ಏನರ ಹೆಚ್ಚು ಕಡಿಮೆ ಮಾಡಿ ಕೇಳಿರ್ತಾರೆ. ಕರೆಂಟ್ ಜೋಡ ಹರಿದು ಯಾವ್ದಂದ್ರ ಪ್ಲಾಂಕ್ಟನ್. ಕರೆಂಟ್ ಜೋಡ ಅಂದ್ರೆ ಗೊತ್ತದ, ಟೈಡ್ಸ್ ಏನರ ಬರ್ತಿರ್ತಾವ, ಅವಾಗ ಹರಿದು ಹೋಗಿರ್ತಾವ ನೋಡೋದು ಸ್ವಲ್ಪ ಕಾಣಿಸ್ತಿರ್ತಾವಲ್ಲ, ಅವೆಲ್ಲ ಯಾವಂದ್ರೆ ಪ್ಲಾಂಕ್ಟನ್. ಅದು ಯಾವ ಡೈರೆಕ್ಷನ್ನಾಗ ಹರಿತೈತೆ ಅದ ಡೈರೆಕ್ಷನ್ನಾಗ ಹರಿತಿರ್ತೈತೆ. ಅದನ್ನ ಅಗೇನೆಸ್ಟ್ ಹರಿವು ಯಾವಂದ್ರೆ ಇವು ಫಿಶ್ ಅಥವಾ ಯಾವ ಕ್ರೊಕೊಡೈಲ್ ಅದು ಬರ್ತಾವಲ್ಲ, ಇವೆಲ್ಲ ಯಾವ್ದ್ರೋಗ ಬರ್ತಾವ ಅಂದ್ರೆ ನೆಕ್ಟಾನ್. PNG ಅಂತ ನೆನಪಿಟ್ಕೋರಿ. ಇನ್ನೊಂದು ಯಾವ್ದು ಉಳಿತು? ಯಾವ್ದ? PNB ಅನ್ನೋದು G ಅನ್ನತ್ PNB ಅಂತ ಬರ್ತೈತಿ. ಬೆಂತೋಸ್ ಅಂದ್ರೆ ಏನಂದ್ರೆ ಸಮುದ್ರದ ಆಳದಾಗಿರ್ತಾವಲ್ಲ ಆ ಸ್ಪೀಸೀಸ್ಗೆ ಏನತ್ತೀವಿ ಅಂದ್ರೆ ಬೆಂತೋಸ್. ಇದ್ರ ಮ್ಯಾಲೆ ಕ್ವಶನ್ ಕೇಳಿರ್ತಾರೆ ಅಥವಾ ಯಾವ ಲೆವೆಲ್ಗೆ ಬರ್ತಾವ ಅಂತ ಕೇಳ್ತಾರೆ. ಏನು ಕನ್ಫ್ಯೂಸ್ ಮಾಡ್ರಿ ಗೊತ್ತಾತಲ್ಲ ಹೇಳುದ. ಇಲ್ಲ ಅವ್ರು ನಾಳೆ ಏನರ ಕೇಳ್ಬೋದು ಅಂದ್ರೆ ಟೈಡ್ ಜೋಡ ಹರಿದು ಹೋಗೋದು ಯಾವ ಸ್ಪೀಸೀಸ್ ಬರ್ತಾವ ಅಂದ್ರೆ ಪ್ಲಾಂಕ್ಟನ್. PNG ಅಂತ ನೆನಪಿಟ್ಕೊಂಡ್ರಿ. ಮ್ಯಾಲೆ ಹರಿದು ಹೋದ್ರೆ PNB. ಆ ಪ್ಲಾಂಕ್ಟನ್ನ, ನೆಕ್ಟನ್ನ, ಬೆಂತೋಸ ನೆನಪಿರ್ತಾವಲ್ಲ. ಹೈ ಸಿ ಟ್ರೀಟಿನೂ ಗೊತ್ತಾತ. ಎಲ್ಲಿರ್ತೈತೆ ಹೈ ಸಿ ಟ್ರೀಟಿ ಅಂದ್ರೆ? ಎಲ್ಲಿರ್ತೈತೆ ಹೈ ಸಿ ಟ್ರೀಟಿ? ಲಾಸ್ಟ್ ಬರೋದ ಹೈ ಸಿ ಟ್ರೀಟಿ ನೆನಪಿರ್ತದೆ. ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಅಲೋ ಮಾಡ್ತಾರಂದ್ರೆ ಟೆರಿಟೋರಿಯಲ್ ಸಿ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಯಾವ್ದನ್ನ ಹೇಳತ್ತಿದ್ದು? ಕರೆಂಟ್ ಅಫೇರ್ಸ್ ಯಾವ್ದು ಹೇಳತ್ತಿದ್ದು? ಹೋತಾನ ಹಾವ್ಕತ್ ಬರ್ತೈತಿ ಹೇಳ್ರಿ. ಯಾವ್ದು ಹೇಳಿದ್ವು? ಕೇರಳದ. ಕೇರಳದ ಹೇಳತ್ತಿದ್ವಲ್ಲ. ವಿಂಜಿನ್ ಜಂಪೋಟ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಕೇರಳದಾಗ. ನೆನಪಿಟ್ಟು. ನೆಕ್ಸ್ಟ್ ಇದು ಹೇಳಿ, ಹಾವ್ಕತ್ ರೀಸೆಂಟಾಗಿ ಮಾಡ್ತಾರೆ. ಯಾವ ಸ್ಟೇಟ್ನಾಗ ಮಾಡ್ತಾರೆ ಇದು ಹಾವ್ಕ? ಕೇರಳದಾಗ. ಎದಕ್ಕೆ ಮಾಡ್ತಾರೆ ರೀ ಹಾವ್ಕ ಅನ್ನೋದ? ಭಾರತದ ಮೊದಲ ವನ್ಯಜೀವಿ, ವೈಲ್ಡ್ ಕ್ರೈಮ್ ಅಥವಾ ವನ್ಯಜೀವಿ ಅಗೇನೆಸ್ಟ್ ಏನಾರ ಅಪರಾಧಗಳಾಗಿರ್ತಾವಲ್ಲ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು ಮೊಟ್ಟ ಮೊದಲ ಪ್ರಾಧಿಕಾರ ಎಲ್ಲಿ ಮಾಡತ್ತಾರ ಅಂದ್ರೆ ಕೇರಳದಾಗ. ಅದಕ್ಕೆ ಏನಂತ ಹೆಸರು ಕೊಟ್ರಂದ್ರೆ ಹಾವ್ಕತ್. ನೆನಪಿರ್ತೈತಿ. ಈಗ ಹೇಳ್ರಿ ನೋಡು, ಕೇರಳದಾಗ ಪ್ರಿಯದರ್ಶಿನಿ ಸ್ಕೀಮ್ ಅಂತ ತರ್ತಾರ. ಈ ಸ್ಕೀಮ್ ಎದಕ್ಕೆ ತಂದಾರ? ಇಲ್ಲಿ ಯಾಕಂದ್ರೆ ನಮ್ಮಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಇವು ಹೆಸರಲ್ಲೇ ನೆನಪಿಟ್ಟಿರಲಿಲ್ಲ. ಅಲ್ಲಿ ಏನಂದಾರ ಅಂದ್ರೆ ಪ್ರಿಯದರ್ಶಿನಿ ಯೋಜನೆ ಅಂಡರ್ ತರ್ತಾರೆ. ನೆನಪೈತಲ್ಲ. ಕೇರಳದಾಗ ಎದಕ್ಕಂದ್ರೆ ಬಸ್ ಫ್ರೀ ಕೊಡ್ತಾರೆ. ಜೀರೋ ಎಮಿಷನ್ ಅಲ್ಲಿ ಜೀರೋ ಕರಪ್ಷನ್. ಅದಕ್ಕೆ ಏನಂದ್ರೆ ಜೀರೋ ಟಾರ್ಗೆಟ್. ಜೀರೋ ಏನದ? ಜೀರೋ ಕರಪ್ಷನ್. ಅದೇ ಭ್ರಷ್ಟಾಚಾರ ಜೀರೋ ಮಾಡ್ಬೇಕಂತ ಒಂದು ಟಾರ್ಗೆಟ್ ಏನತ್ತಾರ ಅದಕ್ಕೆ? ಜೀರೋ ಫ್ಯೂಯಲ್ ಏನು? ಆಪರೇಷನ್ ಜೀರೋ ಅಲ್ಲ. ಆಪರೇಷನ್ ಜೀರೋ ಅಂತ ಯಾವ ಸ್ಟೇಟ್ನಾಗ ಮಾಡ್ತಾರಂದ್ರೆ ಕೇರಳದಾಗ. AI ಮಿನಿಸ್ಟರಿ ಸಪ್ರೇಟಾಗಿ ಮಾಡಿದ್ದು ಫಸ್ಟ್ ಸ್ಟೇಟ್ ಅಂದ್ರೆ ಕೇರಳ. ನೆನಪಿಟ್ಕೋರಿ. ಇವೆಲ್ಲ ರಿಲೇಟೆಡ್ ಬಂದ್ರೆ ಯಾವ್ದಂದ್ರೆ ಏನತ್ತ? ಕುನಾಲ್ ಕುಟ್ಟಿ ಎಲ್ಲಿ ಅಂದ್ರೆ ಕೇರಳದಾಗ. ನೆನಪಿರ್ತೈತಲ್ಲ. ಕೇರಳದಾಗ ಇದನ್ನೊಂದು ಬರ್ತೈತೆ ಹೇಳ್ರಿ ನೋಡು, ಭವಸಾಗರ್ ಇನಿಷಿಯೇಟಿವ್ ಅಂತ ಬರ್ತೈತಿಲ್ಲ ಕೇರಳದಾಗ. ಇದಕ್ಕೆ ಯಾವ್ದ? ಡೀಪ್ ಸಿ ಆರ್ಗ್ಯಾನಿಸಮ್ ಅಥವಾ ಡೀಪ್ ಸಿ ಆರ್ಗ್ಯಾನಿಸಮ್ ಬಗ್ಗೆ ರಿಸರ್ಚ್ ಮಾಡೋ ಸಂಬಂಧ ಯಾವ್ದು ಮಾಡ್ರಿ ಅಂದ್ರೆ ಸೆಂಟರ ಭವಸಾಗರ್. ವೆರಿ ಗುಡ್. ಇದು ಹೇಳ್ರಿ, ರೀಸೆಂಟಾಗಿ ಹೇಳ್ರಿಲ್ಲ ಬ್ರಿಕ್ಸ್ದು ಸಮ್ಮಿಟ್ಗಳು ಹೇಳ್ತೀರಿ ಬಡ ಅಗ್ರಿಕಲ್ಚರ್ದು ಎಲ್ಲಿ ಆತ ಟೋಟಲ್ ನೆನಪಿಟ್ಕೋರಿ. ಮೊದಲು ಬ್ರಿಕ್ಸ್ ಹತ್ತು ಎಲ್ಲಿ ಆಗ್ಬತ್ತೇಳಿ, ಬ್ರಿಕ್ಸ್ ಎಲ್ಲಿ ಆಗತ್ತೈತೆ ಅಂತ ಕೇಳ್ರ? ಇಂಡಿಯಾದಾಗ. ಅದು ನೆನಪೈತಲ್ಲ. ಬ್ರಿಕ್ಸ್ ಎಲ್ಲಿ ಆಗತ್ತೈತೆ ಅಂದ್ರೆ ಇಂಡಿಯಾದಾಗ. ಯಾವ ಇಯರ್ದಾಗ ಬ್ರಿಕ್ಸ್ ಮಾಡ್ತಾರ್ರಿ?
ಬ್ರಿಕ್ಸ್ ಅನ್ನೋದು ಯಾವ ಇಯರ್ದಾಗ ಆಕತಿ 2009 10 11 2009 ಬ್ರಿಕ್ಸ್ ಬಂದಿರ್ತೈತೆ ನೆನಪಿಡಲ್ಲ 10 ಯಾವ್ದಂದ್ರೆ ಸೌದಿ ಅರೇಬಿಯಾ ಸೇರ್ತದೆ ಬ್ರಿಕ್ಸ್ ಸೌತ್ ಕೊರಿಯಾ ಐತೆ ಸೌತ್ ಕೊರಿಯಾ ಯಾಕೆ ಬರ್ತಾನೆ ಸೌತ್ ಆಫ್ರಿಕಾ ಕರೆಕ್ಟ್ ಸೌತ್ ಆಫ್ರಿಕಾ ಬರ್ತೈತಿ ಬ್ರಿಕ್ಸ್ ನ್ಯೂಸ್ನಾಗ ಐತಲ್ರಿ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತೆ ಅಂದ್ರೆ ಇಂಡಿಯಾದಾಗ ಈಗ ಏನು ಕೇಳ್ತಿರ್ತಾರಂದ್ರೆ ಬ್ರಿಕ್ಸ್ ಒಳಗೆ ಓನ್ಲಿ ಏಷ್ಯನ್ ಕಂಟ್ರೀಸ್ ಅದಾವ ಅಥವಾ ಬ್ರಿಕ್ಸ್ ಸ್ಥಾಪನೆ ಮಾಡಿದ ಉದ್ದೇಶ ಹಿಂಗೆ ಕ್ವಶನ್ ಕೇಳಿರ್ತಾರ ಅದರ ರಿಲೇಟೆಡ್ ಹೇಳ್ತಾನೆ ನೋಡ್ರಿ ಬ್ರಿಕ್ಸ್ ಬಂದ್ರೆ ಯಾವ ಇಯರ್ದಾಗ ಮಾಡ್ತಾರಂದ್ರೆ 2009 ಈ ಬ್ರಿಕ್ಸ್ ಮಾಡಿದ್ದೇನಂದ್ರೆ ನಮ್ಮಲ್ಲಿ ಮಿಡಲ್ ಈಸ್ಟ್ ಕಂಟ್ರಿಗಳು ಇರ್ತಾವಲ್ಲ ಅಮೆರಿಕಾಗ ಟ್ಯಾಕಲ್ ಮಾಡ್ಬೇಕು ನಮ್ಮಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಕಂಟ್ರಿ ಏನಿರ್ತಾವಲ್ಲ ಅವ್ನು ಆಯಿಲ್ ರಫ್ತು ಮಾಡ್ಕೋಬೇಕಂತ ಬ್ರಿಕ್ಸ್ ಮಾಡಿರ್ತಾರೆ ಆ ಬ್ರಿಕ್ಸ್ ಒಳಗೆ ಎಷ್ಟು ಅದಾವ ಅಂದ್ರೆ 5 ಕಂಟ್ರಿ ಅದಾವ ಪ್ರೆಸೆಂಟ್ ಅವು ಹೆಸರು ಮೇಲೆ ಹೋಗ್ತಿರ್ತಾವೆ ಅದ್ರ ಜೋಡ ಬ್ರಿಕ್ಸ್ದಾಗ ಅದ ಇನ್ನು ಎಷ್ಟು ಹೇಳಪ್ಪ ಈ ಬ್ರಿಕ್ಸ್ದಾಗ ಏನದಾವಲ್ಲ ಇವು 5 ಜೋಡ ಹೋಗಿರ್ತಾವೆ ಈಗ ಏನಾಕ್ಕವ ಅಂದ್ರೆ ಇನ್ನ ಎಷ್ಟು ಎರಡು ಅಕ್ಕವ ಅಂದ್ರೆ 5 ಎರಡು ಅಕ್ಕವ ಯಾವ್ಯಾವ್ದಾವ ಹೇಳ್ರಿ I2 ಅಂತ ಹೇಳಿದ್ನಲ್ಲ I2 ಅಂದ್ರೆ ಯಾವ್ದಂದ್ರ ಇರಾನ ಇಂಡೋನೇಷ್ಯಾ E2 ಅಂದ್ರ ಇಥಿಯೋಪಿಯಾ ಈಜಿಪ್ಟ್ ನೆಕ್ಸ್ಟ್ ಇನ್ನೊಂದು UAE ಕರೆಕ್ಟ್ ಅದವಲ್ಲ 10 I2 U ಏನಂದ್ರೆ E2 U ಅಂತ ನೆನಪಿಟ್ಕೋರಿ ಕರೆಕ್ಟ್ ಬ್ರಿಕ್ಸ್ ಒಳಗೆ ಎಷ್ಟು ಕಂಟ್ರಿ ಅದಾವ ಅಂದ್ರೆ ಯುವ ಕಂಟ್ರಿ ಎಷ್ಟು ಅಂದ್ರೆ 10 ಅದಾವ ಈಗ ಹೇಳ್ರಿ ಬ್ರಿಕ್ಸ್ದಿಂದ ಸಪ್ರೇಟ್ ಒಂದು ಬ್ಯಾಂಕ್ ಐತಿ ಯಾವ ಬ್ಯಾಂಕ್ ಅಂತ ಕರೀತು NDB ADB NDB ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಬೀಜಿಂಗ್ ಶಾಂಘೈ ಒಂದ ನೆನಪಿಟ್ಕೋರಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಐತೆ ಚೀನಾದವ್ರದ್ದು ಕರೆಕ್ಟಾ ಅವು ಕಂಟ್ರಿಗಳದಾವ ನಮ್ಮ ಎಲ್ಲ ಅದ್ರಾಗೂ ಶಾಂಘೈದಾಗ ಇಂಡಿಯಾ ಐತೋ ಇಲ್ಲೋ ಐತಿ ನಾಳೆ ಹೆಂಗೆ ಕೇಳಿರ್ತಾರಂದ್ರೆ ನಾಳೆ ಮ್ಯಾಲೆ ಇಂಡಿಯಾ ಭಾರತ ಹಾಕಿರ್ತಾರೆ ತಳಗ ಆರ್ಗನೈಸೇಷನ್ ಕೊಟ್ಟಿರ್ತಾರೆ ಯಾವ ಆರ್ಗನೈಸೇಷನ್ದಾಗ ಇಂಡಿಯಾ ಇಲ್ಲ ಅದಕ್ಕೆ ನೆನಪಿಟ್ಕೋರಿ ಬ್ರಿಕ್ಸ್ದಾಗ ಹೋಯ್ತಿ ಶಾಂಘೈದಾಗ ಹೋಯ್ತಿ ನೆನಪಿರ್ತೈತಲ್ಲ ಈಗ ಹೇಳ್ರಿ ಯಾವ್ದು ಹೇಳತ್ತಿದ್ದು ಬ್ರಿಕ್ಸ್ ಹೇಳಿದ್ವಲ್ಲ ಬ್ರಿಕ್ಸ್ ಸಮ್ಮಿಟ್ 2026 ಎಲ್ಲಿ ನಡೆಯತೈತಿ ಇಂಡಿಯಾದಾಗ ಅದರ ರಿಲೇಟೆಡ್ ಡೆಲ್ಲಿದಾಗ ನಡೆಯತೈತಿ ಇಂಡಿಯಾ ಹೋಸ್ಟ್ ಮಾಡತೈತಲ್ಲ ಅದ್ರ ರಿಲೇಟೆಡ್ ಬಂದಾಗ ನಾಲ್ಕು ಹೇಳಿದ್ನಿ ಕಾನ್ಫರೆನ್ಸ್ಗಳು ನೆನಪೈತಿ ಒಂದೇದು ಹೇಳ್ರಿ ಡಿಸಾಸ್ಟರ್ ಸಲ್ಮಾನ್ ಬಂದಾಗ ಎಲ್ಲಿ ಪುರಿ ವೆರಿ ಗುಡ್ ಡಿಸಾಸ್ಟರ್ ಬಂದ್ರೆ ಎಲ್ಲಿ ಅಂದ್ರೆ ಪುರಿ ಜಗನ್ನಾಥ್ ಪುರಿ ಒಡಿಸ್ಸಾ ವೆರಿ ಗುಡ್ ನೆಕ್ಸ್ಟ್ ಎರಡನೇದು ಯಾವ್ದಂದ್ರೆ ಅಗ್ರಿಕಲ್ಚರ್ ಎಲ್ಲಿ ಇಂದೋರ್ ಅಗ್ರಿಕಲ್ಚರ್ ಬಂದ್ರೆ ಇಂದೋರ್ ಕಲ್ಚರ್ ಬಂದ್ರ ಕಲ್ಚರ ಕನ್ಫ್ಯೂಸ್ ಆಗ್ಬೇಡ್ರಿ ಕಲ್ಚರ್ ಬಂದಾಗ ವಾರಣಾಸಿ ಇನ್ನೊಂದು ಯಾವ್ದು ಬಿಟ್ಟು ಫಾರಿನ್ ಪಾಲಿಸಿ ಬಂದ್ರ ಡೆಲ್ಲಿ ನೆನಪಿರ್ತೈತಲ್ಲ ಬ್ರಿಕ್ಸ್ ಬತ್ರ ಇದೆ ಯುವ ಶಕ್ತಿ ಭರೋಸಾ ಸ್ಕೀಮ್ ಯಾವ ಸ್ಟೇಟ್ದವ್ರು ಪಶ್ಚಿಮ ಬಂಗಾಳ ನೆನಪಿಟ್ಕೋರಿ ರೀಸೆಂಟ್ ಆಗಿದ್ದು ಸ್ಕೀಮ್ ಡೈರೆಕ್ಟ್ ಹೋಗಿರ್ತಾರೆ ಪ್ರಿಯದರ್ಶಿನಿ ಯಾವ ಸ್ಟೇಟ್ ಇದ್ದಂದ್ರ ಹೈಡ್ರಾ ಯಾವ ಸ್ಟೇಟ್ ಇದ್ದಂದ್ರ ಯಾವ್ದಾ ತೆಲಂಗಾಣ ಹೈದರಾಬಾದ್ ಎರಡು ಒಂದಲ್ಲ ಹೈದರಾಬಾದ್ ಅದ್ರ ಕ್ಯಾಪಿಟಲ್ ಕರೆಕ್ಟ್ ಅಲ್ಲ ಇದು ಹೇಳ್ರಿ ನೋಡು VD ಸತೀಶ್ ಅಂತ ಬರ್ತಾರಲ್ಲ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಯಾವೊಂದು ಕ್ಷೇತ್ರದಿಂದ ಯಾವ್ದ ಪರೂರ್ ನೆನಪೈತಿ ಪರೂರ್ ಎದಕ್ಕೆ ನ್ಯೂಸ್ನಾಗ ಇತ್ತು ಹೇಳ್ರಿ ಭಾರತದ ಮೊದಲ EVM ಅಳವಡಿಸಿಕೊಂಡಿದ್ದಲ್ಲ ಹಂಗ ಹೇಳ್ರಿ ನೋಡು ರೀಸೆಂಟಾಗಿ ರಾಮ್ಸಾರ್ ಸೈಟ್ ಸೆಟ್ ಆಗ್ಯಾವ ಇದನ್ಯಾಕೆ ಹೇಳತ್ತಾನಂದ್ರೆ ರಾಮ್ಸಾರ್ದಾಗ ಇಂಡಿಯಾ ಕನ್ವೆನ್ಷನ್ದಾಗ ಯಾವ ಇಯರ್ದಾಗ ಸೇರ್ತೈತಿ 82 ಅದ ಎರಡು ಕನ್ಫ್ಯೂಸ್ ಆಗಬಾರ್ದು ಎರಡೂ ಮರ್ಜ್ ಮಾಡಿ ನೆನಪಿಟ್ಕೋರಿ ಪರೂರ್ ಯಾವಾಗ ಬರ್ತೈತಿಲ್ಲ ಇಂಡಿಯಾ ರಾಮ್ಸಾರ್ದಾಗ ಆಗಿದ್ದು ಯಾಕಂದ್ರೆ ನಾಳೆ ಏನು ಕೇಳಿರ್ತಾರಂದ್ರೆ ರಾಮ್ಸಾರ್ ಬಗ್ಗೆ ಅಂತ ಕೇಳಿ ಭಾರತ ಇತ್ತೀಚೆಗೆ 100 ರಾಮ್ಸಾರ್ ಸೈಟ್ಸ್ಗಳು ಒಂದೈತಿ ರೀಸೆಂಟಾಗಿ ಉತ್ತರ ಪ್ರದೇಶದ ಹಾಕೈತಿ ಅಂತ ಹೇಳಿ ಮತ್ತೆ ಆಮೇಲೆ ನೆಕ್ಸ್ಟ್ ಏನು ಹಾಕಿರ್ತಾರಂದ್ರೆ ಭಾರತ 1971 ರಾಮ್ಸಾರ್ ಸಮ್ಮಿಟ್ನಾಗ ಸೈನ್ ಮಾಡೈತಿ ಅಂತ ಹಾಕಿರ ಅಂತ ತಪ್ಪತ್ತು ಹಾಕಿ ಬರ್ಬೇಕು ಅದ್ರ ಸಲ್ಮಂದಿ ಹೇಳತ್ನಿ ಯಾವ ಇಯರ್ದಾಗ ಸೇರ್ತೀವಿ ಇಂಡಿಯಾದವ್ರು ಅಂದ್ರೆ 1982 EVM ಅಡಾಪ್ಟ್ ಮಾಡ್ಕೊಂಡಿದ್ದ ಐದು ಇಯರ್ ನೆನಪಿಟ್ಕೊಂಡ್ಬಿಡ್ರಿ ಪ್ರೆಸೆಂಟ್ ಎಷ್ಟು ಅದಾವ ರಾಮ್ಸಾರ್ ಸೈಟ್ಸ್ ಅಂದ್ರೆ 100 ಅದಾವ ರೀಸೆಂಟಾಗಿ 100ನೇದಕ್ಕೆ ಜಯಪ್ರಕಾಶ್ ನಾರಾಯಣ್ ಅದಕ್ಕೆ ಇನ್ನೊಂದು ಹೆಸರು ಕರೀತಾರ ಸರ್ವೂತಾಲ್ ಉತ್ತರ ಪ್ರದೇಶ್ ಇಂಡಿಯಾಸ್ ಫಸ್ಟ್ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಹೇಳತ್ತಾನೆ ಇಂಡಿಯಾಸ್ ಫಸ್ಟ್ ಮಾಡೆಲ್ ಚುರ್ಮುರ್ ನೆನಪಿಟ್ಕೋ ಯಾವ ಒಂದು ಯೂನಿಯನ್ ಟೆರಿಟರಿ ಒಳಗೆ ಬರ್ತೈತಿ ಲಡಾಖ್ ನಾಳೆ ಏನು ಕೇಳ್ಬೋದು ಅಂದ್ರೆ ರೀಸೆಂಟಾಗಿ ಲಡಾಖ್ನಾಗ ಎಷ್ಟು ಜಿಲ್ಲೆ ಆಗ್ಯಾವತ್ತು ಗೊತ್ತೈತಿ 5 ಅದಾವಲ್ಲ ಅದ್ರೊಳಗೆ ಏನು ಕೇಳ್ಬೋದು ಅಂದ್ರೆ ರೀಸೆಂಟಾಗಿ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಮಾಡ್ಯಾರಲ್ಲ ಇದು ರೀಸೆಂಟಾಗಿ ಮಾಡಿದ್ದು ಅಥವಾ ಸ್ಥಾಪನೆ ಮಾಡಿದ್ದು 5 ಜಿಲ್ಲೆ ಒಳಗೆ ಯಾವ ಜಿಲ್ಲೆ ಒಳಗೆ ಚುರ್ಮುರ್ ಕಂಡು ಬರ್ತೈತೆ ಅಂತ ಕೇಳ್ರ ಲಡಾಖ್ನಾಗ ಕಂಡು ಬರ್ತೈತಿ ಲಡಾಖ್ನಾಗ 5 ಜಿಲ್ಲೆ ಆಗ್ಯಾವ 5 ಜಿಲ್ಲೆ ಒಳಗೆ ಯಾವ ಜಿಲ್ಲೆ ಒಳಗೆ ಅಂತ ಕೇಳಿನ ಮತ್ತು ಲಡಾಖ್ನಾಗ ಟೋಟಲ್ 7 ಜಿಲ್ಲಾ ಅದಾವಲ್ಲ ರೀಸೆಂಟಾಗಿ 5 ಜಿಲ್ಲಾಗಳು ಮಾಡ್ತಾರೆ CDS ZN ಅಂತ ಮಾಡ್ತಾರೆ C ಅಂದ್ರೆ ಚಾಂಗ್ತಾಂಗ್ D ಅಂದ್ರೆ ಡ್ರಾಸ್ S ಅಂದ್ರೆ ಶ್ಯಾಮ್ Z ಅಂದ್ರೆ ಜಾಸ್ಕರ N ಅಂದ್ರೆ ನುಬ್ರಾ ಇವು 5 ಡಿಸ್ಟಿಕ್ಗಳು ಹೊಸದಾಗಿ ಆಗ್ಯಾವಲ್ಲ ಈ ಹೊಸ ಡಿಸ್ಟಿಕ್ ಒಳಗೆ ಯಾವ್ದೈತೆ ಅಂದ್ರೆ ಚುರ್ಮುರ್ ಅನ್ನೋದ ಬಾರ್ಡರ್ ಮಾಡೆಲ್ ವಿಲೇಜ್ ಅಥವಾ ಇಂಡಿಯಾಸ್ ಫಸ್ಟ್ ಮಾಡ್ಯಾರ ಯಾವ ಡಿಸ್ಟಿಕ್ ಒಳಗೆ
ಚಾಂಗ್ತಾಂಗ್ ನೆನಪಿಟ್ಕೋರಿ, ಚಾಂಗ್ತಾಂಗ್ ಡಿಸ್ಟಿಕ್ ಒಳಗೆ ಕಂಡು ಬರ್ತದೆ, ನೆನಪಿರ್ತೈತಲ್ಲ. ಏನು ಬೇಕಾದ್ರೆ ಕನ್ಫ್ಯೂಸ್ ಮಾಡ್ರು, ಕನ್ಫ್ಯೂಸ್ ಆಗಬಾರ್ದು. ಇದ್ರ ಮೇಲೆ ನಾಳೆ ಏನಕ್ಕೆ ಕೇಳಿ ನಾವು ಬಾರ್ಡರ್ ವಿಲೇಜ್ ಅಂತ ಹೇಳ್ರ ಡಿಸ್ಟಿಕ್ ಕೇಳಿ ಏನಕ್ಕೆ ಕೇಳಿ ಗೊತ್ತಾಗ್ಬಿಡ್ತೈತಲ್ಲ. ಚುರ್ಮೂರ್ ಅನ್ನೋದು ಏನಂದ್ರೆ ಹಳ್ಳಿ, ಯಾವ ರಾಜ್ಯದ ಇದನ್ನು ಯಾವ ಡಿಸ್ಟಿಕ್ನಾಗ ಕಂಡು ಬರ್ತೈತೆ ಅಂದ್ರೆ ಈಗ ಹೇಳ್ರಿ ಯಾವ ಟೆರಿಟರಿದಾಗ ಕಂಡು ಬರ್ತೈತೆ ಅಂದ್ರೆ ಲಡಾಖ್ ಯಾವ ಒಂದು ರಾಜ್ಯ ಮರು ವಿಂಗಡಣಾ ಕಾಯ್ದೆ ಪ್ರಕಾರ ಅಂದ್ರೆ ನೆನಪಿರ್ತೈತಿಲ್ಲ. ಈಗ ಹೇಳಿ ಭಾರತದ ಮೊದಲ ಹಳ್ಳಿ ಅಥವಾ ಮೊದಲ ಗ್ರಾಮ ಅಥವಾ ಫಸ್ಟ್ ವಿಲೇಜ್ ಅಂತ ಕರೀತಾರೆ ಯಾವ್ದು? ಮಣ. ಇದು ಉತ್ತರಾಖಂಡದ ಯಾವ ಜಿಲ್ಲೆ ಒಳಗೆ ಬರ್ತದೆ? ಚಮೋಲಿ ಜಿಲ್ಲೆ ಒಳಗೆ. ನೆನಪಿರ್ತೈತಿಲ್ಲ, ಭಾರತದ ಮೊದಲ ಗ್ರಾಮ ಅಂತ ಕರೀತಾರೆ, ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ ಯೋಜನೆ ಬರ್ತದೆ ಇದಕ್ಕೆ ಸಂಬಂಧಿಸಿದ? ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ನೆನಪೈತಲ್ಲ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಎಷ್ಟು ರಾಜ್ಯಗಳನ್ನು ಹೊಂದೈತಿ ಭಾರತದ ಅಂದ್ರೆ 5 ನೆನಪೈತಲ್ಲ. ಅದ್ರೊಳಗೆ ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡ್ರೆ 4 ರಾಜ್ಯ ಆಕಾವಲ್ಲ, ಅರುಣಾಚಲ, ಸಿಕ್ಕಿಮ, ಉತ್ತರಾಖಂಡ, ಹಿಮಾಚಲ, ಲಡಾಖ್ ಒಂದು ಯೂನಿಯನ್ ಟೆರಿಟರಿ. ಹಂಗೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು 5 ಅಂತೇಳಿ. ಏನಾತ? ಪೇ ಎಕ್ಸ್ಟೆಂಡ್ ಮಾಡ್ಯಾರ. ಮತ್ತೆ ಯಾವ ಎಕ್ಸ್ಟೆಂಡ್ ಮಾಡ್ರಿ? ಸೆಕೆಂಡ್ ಪೇಜ್ನಾಗ ಎಲ್ಲ ಸ್ಟೇಟ್ಗಳು ಬಾರ್ಡ್ರದು 17 ಸ್ಟೇಟ್ ಕನ್ಸಿಡರ್ ಮಾಡ್ರಿ. ಸೆಕೆಂಡ್ ಪೇಜ್ನಾಗ ವೈಬ್ರೆಂಟ್ VVP 2.1 2.0 ಒಳಗೆ ಏನಂದ್ರೆ ಬಾರ್ಡ್ರದು ಎಷ್ಟು ಅದಾವ ಅಲ್ಲೆಲ್ಲ. ಓಕೆ, ಬರೀ ವೈಬ್ರೆಂಟ್ ವಿಲೇಜ್ದಾಗ ಫಸ್ಟ್ ಪ್ರೋಗ್ರಾಮ್ ಒಳಗೆ 5 ಅದಂತರೂ ಡಿಫಾಲ್ಟ್ ನೆನಪಿಟ್ಕೋರಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ಅಟ್ಟ ಕೇಳ್ರಿ ಎಷ್ಟಂದ್ರೆ 5 ಇದ್ವಲ್ಲ. ವೈಬ್ರೆಂಟ್ ವಿಲೇಜ್ 2.0ದಾಗ ಏನಂದ್ರೆ ಬಾರ್ಡರ್ದು ಎಲ್ಲ ವಿಲೇಜ್ ಕನ್ಸಿಡರ್ ಮಾಡ್ರಿ. ನಾಳೆ ಕೇಳ್ಬೋದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತೈತಿ? ಹೋಮ್ ಅಫೇರ್ಸ್. ನೆನಪಿರ್ತೈತಿಲ್ಲ, ವೈಬ್ರೆಂಟ್ ಅಥವಾ ಇವು ವಿಲೇಜ್ದು ಅಥವಾ ಬಾರ್ಡರ್ದು ಬಂದ್ರೆ ಆಲ್ಮೋಸ್ಟ್ ಹೋಮ್ ಅಫೇರ್ಸ್ ಇರ್ತೈತೆ. ಯಾಕಂದ್ರೆ ಕಂಟ್ರೋಲ್ ಅವ್ರ ಕೈಗೆ ಇರ್ತೈತಿಲ್ಲ. ಯಾಕಂದ್ರೆ ಈಗ ನೋಡ್ರಿ ITBP ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರೆ ಡೈರೆಕ್ಟಾ. ನಾಳೆ ಹೇಳ್ರೆ ಡಿಫೆನ್ಸ್ ಅಂತ ಹಾಕಿವ್ರಿ. BSF ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಹೋಮ್ ಅಫೇರ್ಸ್. ಇವೆಲ್ಲ ಹೋಮ್ ಅಫೇರ್ಸ್. ಯಾಕಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆ್ಯಕ್ಟ್ ಅಂತ ಬರ್ತೈತಿಲ್ಲ, ಆ ಆ್ಯಕ್ಟ್ ವರ್ಕ್ ಆಗೋದು ಯಾವ್ದ್ರ ಅಂಡರ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನಾಳೆ ಡೈರೆಕ್ಟ್ ಕೇಳಿದಾಗ ಮತ್ತೆ ಡಿಫೆನ್ಸ್ ಅದು ಹಾಕಿ ಬಂದಿರಿ. ಇವು ಯಾವ ಡಿಫೆನ್ಸ್ ಅಂಡರ್ ಬರೋಂಗಿಲ್ಲ. ಇಂಡಿಯನ್ ಆರ್ಮಿ ಅನ್ನೋದು ಅಟ್ಟ ಏನಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕೈತಿ. ಉಳ್ಕಿದ್ದು ಏನು ಎಷ್ಟು ಅದಾವ ಹೇಳ್ರಿ? CAPF ಒಳಗೆ ಫೋರ್ಸ್ 7 ಫೋರ್ಸ್ ಅದಾವಲ್ಲ, ಅವೆಲ್ಲ ಯಾವುದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹೋಮ್ ಅಫೇರ್ಸ್. ಈಗ ಹೇಳ್ರಿ ನೋಡು, ಬ್ಲೂ ಬುಕ್ಕ ಯೆಲ್ಲೋ ಬುಕ್ ಅಂತ ರಿಲೀಸ್ ಮಾಡ್ತಾರಲ್ಲ, ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಯಾರು ಮಿನಿಸ್ಟ್ರಿ ಅಂಡ್ರ? ನೆನಪೈತಲ್ಲ, ಬ್ಲೂ ಬುಕ್ಕ ಯೆಲ್ಲೋ ಬುಕ್ಕ ಯಾರು ಸಲ್ಮಾನ್ ಮಾಡ್ತಾರೆ? ಇವನು ಪ್ರೋಟೋಕಾಲ್. ನೆನಪೈತಲ್ಲ, ಬ್ಲೂ ಬುಕ್ ಪ್ರೋಟೋಕಾಲ್ ಅಂತ ರೀಸೆಂಟಾಗಿ ಇದ್ರ ಯಾವ್ದಾದ ಪಶ್ಚಿಮ ಬಂಗಾಳನಾಗ ನ್ಯೂಸ್ನಾಗ ಇತ್ತಲ್ಲ. ಇವು ಕೇಳ್ಬೋದು, ಬ್ಲೂ ಬುಕ್ ಯಾರು ರಿಲೀಸ್ ಮಾಡ್ತಿರ್ತಾರೆ ಅಂದ್ರೆ ಹೋಮ್ ಅಫೇರ್ಸ್ ಮಿನಿಸ್ಟ್ರಿನ ಬರ್ತದೆ. ಇದು ಹೇಳ್ರಿ ನೋಡು, ಈಗ ನಮ್ಮಲ್ಲಿ ಹೇಳಿದ್ವು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಮತ್ತು ಇನ್ನರ್ ಲೈನ್ ಪರ್ಮಿಟ್ ಅಂತ ಬರ್ತಲ್ಲ, ಇದು ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತ್? ಈಗ ನೀವು ಪರ್ಮಿಷನ್ ತೊಗೋಬೇಕಲ್ಲ, ನಾ ಇಲ್ಲಿಂದ ಅರುಣಾಚಲ್ ಪ್ರದೇಶ್ಗೆ ಹೋಗ್ಬೇಕಾರೆ ನಾ ಪರ್ಮಿಷನ್ ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಹೋಮ್ ಅಫೇರ್ಸಿಗೆ. ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ನೆನಪೈತಲ್ಲ, ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾರು ಕೊಡ್ತಾರೆ? ಫಾರಿನರ್ಸ್. ಇದು ಹೇಳ್ರಿ ಯುವರ್ ಮನಿ ಯುವರ್ ರೈಟ್ಸ್. ನೀನು ಹೇಳಿದ್ದಿಲ್ಲ ಎದ್ರ ಸಲ್ಮಂದ್ ಮಾಡ್ತಾರೆ. ಇದು ಕ್ವಶನ್ ಕೇಳ್ಯಾರ ನೋಡ್ರಿ, ಅದ್ರ ಮೇಲೆ ಡೈರೆಕ್ಟ್ ಕೇಳ್ಯಾರ. ಎದ್ರ ಸಲ್ಮಂದ್ ಅಂದ್ರೆ ಅನ್ಕ್ಲೇಮ್ಡ್ ಫಂಡ್. ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ಯುವರ್ ಮನಿ ಯುವರ್ ರೈಟ್ಸ್. ಇನ್ನೊಂದು ಯಾವ್ದು ಹೇಳಿದ್ನಿ? NCA ಅಂತ ಹೇಳಿದ್ನಿಲ್ಲ, NRC ಏನದ? ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ. ARC ಅಂತ ಬರ್ತದೆ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ. ಇವು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಕವಲ್ಲ. ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ಯಾವ ಬರ್ತೈತೆ ರೀ? ಸತ್ತವ್ರ ತಟ್ಟಲ್ಲ. ಅನ್ಕ್ಲೇಮ್ಡ್ ಅಂದ್ರೆ ಅವ್ರು ಯೂಸ್ ಮಾಡಲಿ ಬಿಡಲಿ ಅಥವಾ ಯಾವ್ದಾರ ದೇಶಕ್ಕೆ ಓಡು ಆದತ್ತೇಳಿ ಏನಾರ ಕ್ರಿಮಿನಲ್ ಕೇಸ್ ಮಾಡಿ ಅವ್ರ ಹೆಸರಲ್ಲೇ ಉಳಿದಿದ್ದು ಯಾವ್ದಂದ್ರೆ ಅನ್ಕ್ಲೇಮ್ಡ್ ಫಂಡ್ ಒಳಗೆ ಬರ್ತೈತಿ. ಆಮೇಲೆ ಅಸೆಟ್ ರೀಕ್ರಿಯೇಷನ್ ಅಥವಾ ಇದನ್ನು ರೀಕನ್ಸ್ಟ್ರಕ್ಷನ್ ಅಂದ್ರೆ ಅದು ಬಾಡ್ ಬ್ಯಾಂಕ್ ಅಂತ ಬರ್ತೈತಿಲ್ಲ, ಅದು ಎದ್ರ ಸಲ್ಮಂದ್ ಹೇಳ್ರಿ ನೋಡು. ಈಗ ಹೇಳ್ರಿ ಯಾವ್ದಂದ್ರೆ ಅನ್ಕ್ಲೇಮ್ಡ್ ಫಂಡ್ ಅಂತ ಇರ್ತೈತಿಲ್ಲ, ಇದು ಎಷ್ಟು ವರ್ಷ ಆದ್ಮೇಲೆ ಅನ್ಕ್ಲೇಮ್ಡ್ ತಕ್ಕತ್? 10 ವರ್ಷ. ಕರೆಕ್ಟಾ? ಈಗ ಹೇಳ್ರಿ ನೋಡು, ಅಸೆಟ್ ರೀಕನ್ಸ್ಟ್ರಕ್ಷನ್ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಕತ್ಲ, ಆ ನಾನ್ ಪರ್ಫಾರ್ಮಿಂಗ್ ಅಸೆಟ್ 8 ವರ್ಷ ಆದ್ಮೇಲೆ 90 ದಿನ. ನೆನಪಿರ್ತಾವಲ್ಲ, ಇವೆರಡು ಗೊತ್ತದಾವಲ್ಲ. ನೀನು ಹೇಳಿದ್ದು ಪೋರ್ಟಲ್ ಹೇಳಿದ್ದು RBI ಯಾವ್ದು? ಉದ್ಗಮ್ದ RBI ಇದೆ. LIC ಇದು ಬಂದ್ರ ಅದು ಭೀಮಾ ಭರೋಸಾ ಆತಲ್ಲ. ಮೊನ್ನೆ ಅವ್ರು ಭೀಮಾ ಕಿರಣ್ ಪೋರ್ಟಲ್ ಅಂತ ಕೇಳಿದ್ರು ನೋಡ್ರಿ ಕ್ವಶನ್ಯಾಗ, ಅದು ಭೀಮಾ ಭರೋಸಾ ಪೋರ್ಟಲ್ ಅಂತ. ಅದು ತಪ್ಪಾಕೈತಲ್ಲ ಆಪ್ಷನ್. ಹಂಗೆ ಭೀಮಾ ಭರೋಸಾ ಪೋರ್ಟಲ್. ಇನ್ನೊಂದು ಯಾವ ಪೋರ್ಟಲ್ ಹೇಳಿದ್ನಿ? ಮಿಶ್ರಾ ಒಟ್ಟು ಬಿಡಬೇಡಿ. ಮಿತ್ರಾ ಪೋರ್ಟಲ್ ಅದು. ಮಿತ್ರಾ ಪೋರ್ಟಲ್ ಎದಕ್ಕ? ಮ್ಯೂಚುವಲ್ ಫಂಡ್. ನೆನಪಿರ್ತಾವಲ್ಲ, ಇವು ಎದ್ರ ಸಲ್ಮಂದ್ರ ಅನ್ಕ್ಲೈಮ್ಡ್ ಫಂಡ್ ಅಂತ ಬರ್ತೈತಿಲ್ಲ, ಅದ್ರ ಸಲ್ಮಂದ ಯಾವುದೊಂದು ಇನಿಷಿಯೇಟಿವ್ ನಿರ್ಮಲಾ ಸೀತಾರಾಮನ್ ಲಾಂಚ್ ಮಾಡಿದ್ರಂದ್ರೆ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ. ಅದ ಆಪ್ಕಿ ಪುಂಜಿ ಅಂದ್ರೆ ಯುವರ್ ಮನಿ ಯುವರ್ ರೈಟ್. ವೆರಿ ಗುಡ್. ನೆಕ್ಸ್ಟ್ ಹೇಳ್ರಿ, ಈ ಪ್ರಶಾಂತ್ 2.0 ಬರ್ತೈತೆ ಅಥವಾ ಪ್ರಶಸ್ತ್ 2.0 ಆ್ಯಪ್ ಬರ್ತೈತೆ. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ, ಅದ್ರ ಸಲ್ಮಂದ್ ಹೇಳತ್ನ. ಇದು ಜನವರಿಯಾಗೋ ಡಿಸೆಂಬರ್ದಾಗ ಲಾಂಚ್ ಮಾಡಿದ್ರಿ ಆ್ಯಪ. ಇದು ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ ಹೇಳ್ರಿ? ಇದು ಪ್ರಶಸ್ತ್ ಮೇಲೆ ಕೇಳ್ಯಾರ. 2 ಸರಿ ಕ್ವಶನ್ ಕೇಳ್ಯಾರ ಇದ್ರ ಮೇಲೆ. ಪ್ರಶಸ್ತ್ ಎದ್ರ ಸಲ್ಮಂದ್ ಐತಿ, ಯಾವ ಮಿನಿಸ್ಟ್ರಿ ಮಾಡ್ತಾರ, ಎದ್ರ ಸಲ್ಮಂದ್ ಮಾಡ್ಯಾರ, ಅಥವಾ ಏನು ಕೇಳಿದ್ರು ಗೊತ್ತಾ? ಇನ್ನೊಂದು ನಮ್ಮಲ್ಲಿ ಒಂದು ಆ್ಯಕ್ಟ್ ಬರ್ತೈತೆ, ಅದ್ರ ಮೇಲೆ ಹೇಳ್ರಿ. RPWTD ಅಂತ ಆ್ಯಕ್ಟ್ ಬರ್ತೈತೆ, ನೆನಪೈತಿ? ರೈಟ್ ಆಫ್ ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್. ಯಾವ ಇಯರ್ದಾಗ? 2016. ಇದ್ರ ಮೇಲೆ ಏನು ಕ್ವಶನ್
ಹಾಂ ಕರೆಕ್ಟ್ ರೀ, ಅದು 85ದಾಗ ಬಂದಿದ್ದು 2016ರಾಗ ಇನ್ಕ್ರೀಸ್ ಮಾಡ್ತಾರೆ ಡಿಸೇಬಿಲಿಟಿಗಳು. ಅದಕ್ಕೆ ಕ್ವಶನ್ ಏನು ಕೇಳಿದಾರ RPWD ಆ್ಯಕ್ಟ್ ಅಂತ ಬರ್ತದೆ, ರೈಟ್ ವಿತ್ ಪರ್ಸನ್ ಡಿಸೇಬಿಲಿಟಿ ಆ್ಯಕ್ಟ್ 2016ರಾಗ ಬರ್ತದೆ. ಅದ್ರೊಳಗೆ ಕ್ವಶನ್ ಏನು ಕೇಳಿದೆ ಅಂದ್ರೆ RPW ಆ್ಯಕ್ಟ್ ಪ್ರಕಾರ ಫಸ್ಟ್ ಎಷ್ಟು ಡಿಸೇಬಿಲಿಟಿ ಇದ್ದು ಈಗ ಎಷ್ಟು ಇನ್ಕ್ರೀಸ್ ಮಾಡ್ಯಾರ ಅಂತ ಡೈರೆಕ್ಟ್ ಕ್ವಶನ್ ಹಾಕಿದ್ದು. ಫಸ್ಟ್ ಎಷ್ಟು ಇದ್ದು ಅಂದ್ರೆ 7 ಡಿಸೇಬಿಲಿಟಿ ಇದ್ದು, ಪ್ರೆಸೆಂಟ್ ಎಷ್ಟು ಮಾಡ್ಯಾರ 7 3 21. ಹಂಗಾರ ನೆನಪಿಟ್ಕೋರಿ, ಹೆಂಗಾರ ನೆನಪಿಟ್ಕೋರಿ. ಬಟ್ ಈಗ ನಾ ಎದಕ್ಕೆ ಹೇಳತ್ತಂದ್ರೆ ಈ ಪ್ರಶಸ್ತಿ ಆ್ಯಪ್ ಐತಲ್ಲ ಇದನ್ನು ಡಿಸೈನ್ ಮಾಡಿದ್ದು ಅದ್ರ ಸಂಬಂಧ ರೈಟ್ ವಿತ್ ಪರ್ಸನ್ ಡಿಸೇಬಿಲಿಟಿ ಅಂತ ಕರಿತೀವಿ. ಅಥವಾ ಈಗ ನಾ ಯಾವ್ದು ಹೇಳಿದ್ರೆ RPWD ಆ್ಯಕ್ಟ್ ಗೊತ್ತಾತ. RPWD ಆ್ಯಕ್ಟ್ ಯಾವ ಇಯರ್ ಅಂದ್ರೆ 2016. ಎಷ್ಟು ಡಿಸೇಬಿಲಿಟಿ ಅದಾವ ಪ್ರೆಸೆಂಟ್ ಡೈರೆಕ್ಟ್ ಕೇಳ್ಬೋದು. ಪ್ರೆಸೆಂಟ್ ಎಷ್ಟು ಡಿಸೇಬಿಲಿಟಿ ಡಿಕ್ಲೇರ್ ಮಾಡ್ರಿ ಅಂದ್ರೆ 21. ಇವು 21 ಹೆಂಗಂದ್ರೆ ರೀ ಎಲ್ಲೇ ಹೋಗ್ತಿಲ್ಲ ನಾವು ಈಗ ಡಿಸೇಬಿಲಿಟಿ ಅಂತ ಬಸ್ ಪಾಸ್ ತಗ್ಸಾಕ ಬಟ್ ಕಟ್ಟೈತಿ ಇಂಥವೆಲ್ಲ ಡಿಸೇಬಿಲಿಟಿ ಕನ್ಸಿಡರ್ ಮಾಡ್ತಾರಲ್ಲ ಇವೆಲ್ಲ ಅದ್ರೊಳಗೆ ಇರ್ತಾವೆ. ರೈಟ್ ವಿತ್ ಪರ್ಸನ್ ಡಿಸೇಬಿಲಿಟಿ ಅಂದಾಗ 21 ಅಟ್ಟ ಐಡೆಂಟಿಫೈ ಮಾಡ್ತಾರೆ. ಈ 21 ಬಿಟ್ಟು ಯಾವ್ದನ್ನ ಕ್ಲೇಮ್ ಮಾಡಕ್ಕೋ ಗೌರ್ಮೆಂಟ್ ಜಾಬ್ನಾಗ ಅಪ್ಲೈ ಆಗಂಗಿಲ್ಲ, ನೆನಪಿಟ್ಕೋರಿ. ಯಾಕಂದ್ರೆ ಅದು ಆ್ಯಕ್ಟ್ ಇರೋದು ಅದೇ ಹೇಳ್ತದೆ. ನಮ್ಮಲ್ಲಿ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 21 ಡಿಸೇಬಿಲಿಟಿ ಮಾಡ್ಯಾರ. ಇದು ಪ್ರಶಸ್ತಿ ಆ್ಯಪ್ ಎದಕ್ಕೆ ತರ್ತಾರೆ ಅಂದ್ರೆ ಸ್ಕ್ರೀನಿಂಗ್ ಮಾಡಕ್ರಿ. ಯಾರು ಸ್ಕ್ರೀನಿಂಗ್ ಅಂದ್ರೆ ಇದು ನೆನಪಿಟ್ಕೋರಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ದವ್ರು ತರ್ತಾರೆ. ಯಾವ ಆ್ಯಪ್ ಹೇಳತ್ತನ ಪ್ರಶಸ್ತಿ ಆ್ಯಪ್. ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಾರ. RPW ಮೇಲೆ ಕೇಳಿದ್ರು ಮತ್ತು ಪ್ರಶಸ್ತಿ ಮೇಲೂ ಕೇಳಿದ್ರು. ಯಾವ ಮಿನಿಸ್ಟ್ರಿದವ್ರು ತರ್ತಾರ ಅಂತೇಳಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ದವ್ರು. ಇವ್ರು ಮಿನಿಸ್ಟ್ರಿ ಆಫ್ ಎಜುಕೇಷನ್ದವ್ರು ಎದಕ್ಕೆ ತರ್ತಾರಂದ್ರೆ ಬರೀ ಡಿಸೇಬಿಲಿಟಿ ಅಂದ್ರೆ ಕಾಲ ಕೈಯಾಗ ಕಟ್ಟಾಗಿದ್ದು ಕಷ್ಟ ಅಲ್ಲ, ಹಿಂದುಳಿಕೆ ಉಳಿತೈತಲ್ಲ. ಎದಕ್ಕಂದ್ರೆ ಎಜುಕೇಷನ್ ಒಳಗೆ ಅಥವಾ ಬ್ರೇನ್ದಾಗ ಪವರ್ ಇರಂಗಿಲ್ಲ ಅಥವಾ ಯಾರಿಗಾರ ಹೇಳಿದ್ದು ಇಲ್ಲಿ ಹೇಳಿರ್ತಾರ ಆಮೇಲೆ ಹೋಗೋದ್ರಾಗ ಮರಿತಿರ್ತೈತಲ್ಲ ಅಂಥದ್ದು ಡಿಸೇಬಿಲಿಟಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅದೇ ಯಾವ್ದಂದ್ರೆ RPW ಆ್ಯಕ್ಟ್. ಅದ್ರ ಸಂಬಂಧ ಆ್ಯಪ್ ಯಾವ್ದು ಮಾಡ್ರಿ ಅಂದ್ರೆ ಪ್ರಶಸ್ತಿ ಆ್ಯಪ್ ಅಂತ ಮಾಡ್ಯಾರ. ಅದ್ರೊಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಸ್ಕೂಲ್ನಾಗ ಏನು ಸ್ಪೆಷಲ್ ಟೀಚರ್ಗಳು ಎಜುಕೇಟರ್ ಇರ್ತಾರಲ್ಲ ಅವರ ಸ್ಕ್ರೀನಿಂಗ್ ಮಾಡ್ತಾರೆ. ಯಾರ್ದಂದ್ರೆ ಹುಡುಗರ್ದು ಎದ್ರೊಳಗೆ ಅಥವಾ ಇವ್ರಿಗೆ ನಂಬರ್ ತಿಳಂಗಿಲ್ಲ. ಒಬ್ಬೊಬ್ರಿಗೆ ಏನಂದ್ರೆ ಹೇಳಿಕೆ ಎಲ್ಲ ನೆನಪಿರ್ತಾವೆ ಬಟ್ ನಂಬರ್ಗಳ ನೆನಪಿರ್ತಿರಂಗಿಲ್ಲ. ಅಂಥವ್ರು ಯಾರದಾರು ಏನಿಲ್ಲ ಅದನ್ನು ಸ್ಕ್ರೀನಿಂಗ್ ಮಾಡೋ ಸಂಬಂಧ ಯಾವ್ದಂದ್ರೆ ಪ್ರಶಸ್ತಿ ಆ್ಯಪ್. ನೆನಪಿರ್ತೈತಲ್ಲ ಪ್ರಶಸ್ತಿ ಆ್ಯಪ್ ರಿಲೇಟೆಡ್ ಏನಕ್ಕೆ ಕೇಳ್ರು ನೆನಪಿಟ್ಕೋರಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಪ್ರೆಸೆಂಟ್ ಎಷ್ಟು ಅದ್ರೊಳಗೂ ಕೇಳ್ಬೋದು. ಅಥವಾ ಪ್ರಶಸ್ತಿ ಆ್ಯಪ್ನ್ಯಾಗ ಎಷ್ಟು ಡಿಸೇಬಿಲಿಟಿಗಳನ್ನ ಐಡೆಂಟಿಫೈ ಮಾಡ್ಯಾರ ಕೇಳ್ರ 21. ಯಾಕಂದ್ರೆ ನಮ್ಮಲ್ಲಿ ಡಿಸೇಬಿಲಿಟಿ ಇರೋದ 21 ಅದಾವ. 21 ಡಿಸೇಬಿಲಿಟಿನ ಏನು ಮಾಡ್ಬೇಕಂದ್ರೆ ಆ್ಯಡ್ ಮಾಡ್ಬೇಕು. ಸ್ಟಾರ್ಟಿಂಗ್ ಎಷ್ಟಿದ್ದು RPW ಆ್ಯಕ್ಟ್ನಾಗ RPWD ಆ್ಯಕ್ಟ್ ಅಂದ್ರೆ ಫುಲ್ ಫಾರ್ಮ್ ಕೇಳ್ರ ರೈಟ್ ವಿತ್ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಬರ್ತದೆ. ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೇಬಿಲಿಟಿ. ಕರೆಕ್ಟ್. ರೈಟ್ಸ್ ಆಫ್ ಪರ್ಸನ್ ಅಂದ್ರೆ ನಮ್ಮಲ್ಲಿ ಹಂಗೆ ಈಗ ಫಂಡಮೆಂಟಲ್ ರೈಟ್ಸ್ ಅಂತ ಬರ್ತಾವಲ್ಲ ಸೇಮ್ ಹಂಗ ರೈಟ್ಸ್ ಆಫ್ ಪರ್ಸನ್ ವಿತ್ ಅಂದ್ರೆ ಯಾರ ಡಿಸೇಬಲ್ ಪರ್ಸನ್ ಇರ್ತಾರಲ್ಲ ಅವ್ರ ರೈಟ್ ಅಥವಾ ಅವ್ರ ಮೂಲಭೂತ ಹಾಕೊಂಡಂಗೆ. ಈ 21 ಡಿಸೇಬಿಲಿಟಿ ಅವ್ನ ಕಡೆ ಇತ್ತಂತೇಳಿ ಅವು ಯಾವ್ದು ಬೇಕಾದ ಗೌರ್ಮೆಂಟ್ ಜಾಬ್ನಾಗ ನಂಗೆ ಇದು ಡಿಸೇಬಿಲಿಟಿ ಐತಿ ಇದು ಅಪ್ಲೈ ಆಕೈತೆ ಅನ್ನೋದು ಆ್ಯಕ್ಟ್ ಯಾವುದಂದ್ರೆ 2016. ಯಾವ ಆ್ಯಪ್ ಹೇಳ್ರಿ ಪ್ರಶಸ್ತಿ ಆ್ಯಪ್. ಪ್ರಶಸ್ತಿ 2.0. ಎಸ್ 2.0 ಲಾಂಚ್ ಮಾಡ್ಯಾರ. ಮೊದಲು ಪ್ರಶಸ್ತಿ ಇತ್ತು, ಈಗ ಮತ್ತೆ 2.0. ಇವು ಮೊಬೈಲ್ ಆ್ಯಪ್ ಐತಿ, ಡೈರೆಕ್ಟ್ ನೀವು ಇನ್ಸ್ಟಾಲ್ ಮಾಡಿ ನೋಡ್ರಿ. ಇಲ್ಲತ್ತೀರ ನಮ್ಗೆ ನೆಕ್ಸ್ಟ್ ಇದು ಬಿಡು. WTO ಅಂತ ಬರ್ತೈತಿ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ರೀಸೆಂಟಾಗಿ ನ್ಯೂಸ್ನಾಗ ಬಂದೈತಿ. ಯಾವ ಕಂಟ್ರಿ ಹೊರಗೆ ಬರ್ತಾನೆ ಆತಿತ್ತು ಅದರಿಂದ WTOದಿಂದ ಅಮೆರಿಕ ಬರ್ತಾನೆ ಆತಿದ್ದ ಅದರಿಂದ ಅಲ್ಲ ಬೇರೆದ್ರಿಂದ WHO ಬರ್ತಾನೆ ಆತಿತ್ತು. ಕರೆಕ್ಟ್. ಇದರಿಂದ ಬಂದೈತಾನ ಆಲ್ರೆಡಿ ಬಂದಾರ. ಕರೆಕ್ಟ್. ಆ WTO ನ್ಯೂಸ್ನಾಗಿತ್ತು ಅಮೆರಿಕ ಯಾವ್ದಾರ ಕಂಟ್ರಿದಿಂದ ಅಥವಾ ಯಾವ್ದಾರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ದ ಹೊರಗೆ ಬರ್ತೈತೆ ಅಂತೇಳಿ ಆ ಆರ್ಗನೈಸೇಷನ್ ಬಗ್ಗೆ ಪೂರ್ತಿ ತಿಳ್ಕೊಂಬಿಡ್ರಿ. ಎದಕ್ಕಂದ್ರೆ ಆ ಆರ್ಗನೈಸೇಷನ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಅಮೆರಿಕ ಯಾಕೆ ಹಂಗೆ ಅಂಜಿಕೆ ಆಗ್ತಿರ್ತೈತೆ ಅಂದ್ರೆ ಜಾಸ್ತಿ ರೊಕ್ಕ ಇರೋದು ಅವ್ರ ಕಡೆನ. ಈಗ IMF ದಿಂದ ಅಮೆರಿಕ ಹೊರಗೆ ಬರ್ತೇಳಿ ಅಲ್ಲಿ ಏನು ಮಾಡೋ IMF ಹೈಯೆಸ್ಟ್ ರೊಕ್ಕ ಕೊಡೋರು ಅವ್ರ ಹೆಡ್ ಕ್ವಾರ್ಟರ್ ಇರು ಅಲ್ಲೇ. ಅವ್ರು ನಾಳೆ ಬಂದ್ ಮಾಡ್ಕೊಂಡು ಹೋದ್ರೆ ಏನು ಮಾಡೋರು IMF ಎಲ್ಲ ಕಡೆ ಕಂಟ್ರಿಗೆ ಕೊಡ್ತಿರ್ತಾವಲ್ಲ ಅದಕ್ಕೆ ಅಮೆರಿಕ ಅವಾಗ ಅಂಜಿಕೆ ಆಗ್ತಿರ್ತೈತೆ. ಬಟ್ WHO ದಿಂದ ರೀಸೆಂಟಾಗಿ ಅಫಿಷಿಯಲ್ ಆಗಿ ಬಂದೈತಿ. ಇನ್ನೊಂದು ಯಾವುದೋ ಬತ್ತಾನ ಅದ್ರ ಜೋಡ ಅರ್ಜೆಂಟೀನಾ ಇದೆ. ಎರಡು ಕೂಡ ಬಂದ್ವಲ್ಲ WHO ದಿಂದನೇ ಬಂದವು. WTO ನಾಳೆ ಕ್ವಶನ್ ಏನು ಕೇಳಿರ್ತಾನೆ WTOದಾಗ ಇಂಡಿಯಾ ಸಿಗ್ನೇಟರಿ ಮೆಂಬರ್ WTO ಆದಾಗಿತ್ತೋ ಇಲ್ಲೋ ಕ್ವಶನ್ ಇನ್ನೊಮ್ಮೆ ಕೇಳತ್ನ. WTOದಾಗ ಪ್ರೆಸೆಂಟ್ ಐತಿ. ಈಗ ಯಾಕೆ ಇದು WTO ಹೇಳತ್ತೀವಿ ಅಂದ್ರೆ ಟ್ರೇಡ್ ರಿಲೇಟೆಡ್ ಏನು ನ್ಯೂಸ್ನಾಗ ಐತ್ಲ ಈ WTO ಇರೋದ್ರ ಜಗತ್ತಿನಾಗ ಎಷ್ಟು ಟ್ರೇಡ್ ಬರ್ತಾವಲ್ಲ. ಈಗ ನಮ್ಮಲ್ಲಿ ಯಾವ್ದಂದ್ರೆ ಹಾರ್ಮುಜ್ ಸ್ಟ್ರೇಟ್ ಬಂದ್ ಮಾಡ್ಯಾರ ಅಂತ ಹೇಳ್ರಿ. ಯಾಕಂದ್ರೆ ಇಲ್ಲಿ ಟ್ರೇಡಿಗೆ ಒತ್ತು ಕೊಡ್ಬೇಕಲ್ಲ. ಈಗ ಎಲ್ಲ ಕಂಟ್ರಿದು ಟ್ರೇಡ್ ಬಂದ್ ಅದು ಅಂತೇಳಿ ಆ ಕಂಟ್ರಿಯಾಗ ಏನು ತಿನ್ನೋರು ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಅದ್ರ ಸಂಬಂಧ WTO ನ್ಯೂಸ್ನಾಗ ಬಂದಿರ್ತೈತಿ. ಅದ್ರ ಸಂಬಂಧ WTOದಾಗ ಇಂಡಿಯಾ ಆಯ್ತೋ ಇಲ್ಲೋ ಪ್ರೆಸೆಂಟಾ ಇಂಡಿಯಾ ಐತಿ. ಕರೆಕ್ಟಾ. WTO ಸ್ಥಾಪನೆ ಆಗೋ ಟೈಮ್ನಾಗ ಇಂಡಿಯಾ ಸಿಗ್ನೇಟರಿ ಮೆಂಬರ್ ಇತ್ತೋ ಇಲ್ಲೋ ಅದನ್ನ ಕ್ವಶನ್ ಹೇಳಿಕೆ ಟೈಪ್ನಾಗ ಕೇಳ್ಯಾನ. 2 ಸರಿ ಕೇಳ್ಯಾನ. ಇತ್ತ ಇಲ್ಲೋ ಯಾವ ಇಯರ್ದಾಗ ಆಕೈತಿ ಐತಿ. ಕರೆಕ್ಟ್. ಇತ್ತ ಯಾವ ಇಯರ್ದಾಗ WTO ಆಕೈತಿ 1994 ಇದನ್ನಾಗಿರ್ತೈತಿ ಸಿಗ್ನೇಟರಿ. ಬಟ್ 1995ದಾಗ ಜಾರಿ ಬರ್ತೈತಿ. 1995ದಾಗ ಯಾವ ಅಗ್ರಿಮೆಂಟ್ ಪ್ರಕಾರ ನಾ ಗ್ಯಾಟ್ ಬಗ್ಗೆ ಹೇಳತ್ತಿಲ್ಲ. WTO ಏನು ಅನ್ನೋದಂದ್ರೆ ಗ್ಯಾಟ್ನ ಎಲಿಮಿನೇಟ್ ಮಾಡಿ ಬಂದಿದ್ದು ಯಾವುದಂದ್ರೆ WTO. ನಮ್ಮಲ್ಲಿ ಹಂಗೆ ಈಗ ಪ್ಲಾನಿಂಗ್ ಕಮಿಷನ್ ಬಿಟ್ಟು ನೀತಿ ಆಯೋಗ ಬಂದೈತಲ್ಲ ಸೇಮ್ ಹಂಗೆ ಮೊದಲು ಗ್ಯಾಟ್ ಹತ್ತಿತ್ತು. ಏನಂತೀವಿ ಅಂದ್ರೆ ಜನರಲ್ ಟ್ಯಾರಿಫ್ ಆ್ಯಂಡ್ ಏನಂತೀರ ಅದಕ್ಕೆ
ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಕರಿತಿದ್ದೆವು. ಅದನ್ನು ಸಕ್ಸೀಡ್ ಮಾಡಿ ಅದು 48ರಾಗ ಫಸ್ಟ್ ವರ್ಲ್ಡ್ ವಾರ್ ಆಗಿರ್ತೈತಿ. ಅದಾದ್ಮೇಲೆ ಸ್ಥಾಪನೆ ಮಾಡಿರ್ತಾರೆ ಯಾವುದಂದ್ರೆ ಗ್ಯಾಟ್. ಅದಾದ್ಮೇಲೆ ಯಾವ್ದು ಮಾಡ್ತಾರೆ ಅಂದ್ರೆ ಅದನ್ನು ಸಕ್ಸೀಡ್ ಮಾಡಿ ಬಂದಿದ್ದ WTO. ಆ WTOದಾಗೂ ಇಂಡಿಯಾ ಸಿಗ್ನೇಟರಿ ಇತ್ತು, ಗ್ಯಾಟ್ ಆದಾಗೂ ಇಂಡಿಯಾ ಇತ್ತು. ನೆನಪಿಟ್ಕೋರಿ. ಈಗ ಹೇಳತ್ತಿದ್ದು ಯಾವುದಂದ್ರೆ WTO. ಆ WTO ಯಾವ ಅಗ್ರಿಮೆಂಟ್ ಮೇಲೆ ಸ್ಥಾಪನೆ ಆಕತಿ? ಯಾವ್ದ? ಉರುಗ್ವೆ ಕನ್ವೆನ್ಷನ್, ಮಾರ್ಕೆಸ್ ಅಗ್ರಿಮೆಂಟ, ಯಾವ ಅಗ್ರಿಮೆಂಟ್ ಹೇಳಿ? ಮಾರ್ಕೆಸ್. ಉರುಗ್ವೆ ಎದಕ್ಕೆ ಬರ್ತೈತೆ ಅದಕ್ಕೆ? 94ರಾಗ ಉರುಗ್ವೆ ಆದ್ಮೇಲೆ ಮಾರ್ಕೆಸ್ ಅಲ್ಲ, ಫಸ್ಟ್ ಉರುಗ್ವೆ ಆಮೇಲೆ ಮಾರ್ಕೆಸ್ ಇರ್ಬೇಕು, ಹೌದಲ್ಲ? ಮಾರ್ಕೆಸ್ ಆಮೇಲೆ ಆಕತಿ. ಕರೆಕ್ಟ್. 94ರಾಗ ಮಾರ್ಕೆಸ್ ಅಗ್ರಿಮೆಂಟ್ ಆದಾಗ ಇದು ಕರೆಕ್ಟ್ ಉರುಗ್ವೆ ಕನ್ವೆನ್ಷನ್ ಅಂತ ಆಗಿರ್ತೈತೆ. ಅದಾದ್ಮೇಲೆ 94ರಾಗ ಮಾರ್ಕೆಸ್ ಅಗ್ರಿಮೆಂಟ್ ಆಗಿರ್ತೈತಲ್ಲ. ಈ ಮಾರ್ಕೆಸ್ ಅಗ್ರಿಮೆಂಟ್ ಎದಕ್ಕತ್ತ ಆದ್ಯತೆ ನೆನಪಿಟ್ಕೋರಿ. WTOದಾಗ ಇಂಡಿಯಾ ಯಾವಾಗಾರ ಜಾಯಿನ್ ಆಗೈತೆ ಅಂದ್ರೆ 94 ಹಾಕಿ ಬರ್ರಿ. WTO ಸ್ಥಾಪನೆ ಆಗಿದ್ದು 95ರಾಗ, ಬಟ್ ಇಂಡಿಯಾ ಸೈನ್ ಮಾಡಿದ್ದು 94ರಾಗ. ಯಾಕಂದ್ರೆ ಮಾರ್ಕೆಸ್ ಅಗ್ರಿಮೆಂಟ್ದ ಅಪ್ರೂವಲ್ ಇರ್ತೈತೆ. ಅಗ್ರಿಮೆಂಟ್ ಅಂದ್ರೆ ಏನ? ಅಲ್ಲಿ ಒಪ್ಪಂದಗಳು ಮಾಡ್ಕೊಂಡಿರ್ತಾರೆ. ಟ್ರೇಡ್ ಮಾಡ್ಬೇಕಾರೆ ಇಂಥವು ಪಾಲಿಸಿಗಳನ್ನ ಫಾಲೋ ಮಾಡ್ಬೇಕಂತೇಳಿ. ಅವಾಗ ಇಂಡಿಯಾ ಸಿಗ್ನೇಟರಿ ಆಗಿದ್ದು ಮಾರ್ಕೆಸ್ ಅಗ್ರಿಮೆಂಟ್ನಾಗ 1994. ಬಟ್ WTO ಸ್ಥಾಪನೆ ಆಗಿದ್ದತ್ ಕೇಳ್ರ 95. ನೆನಪಿರಿ. ಏನರ ಕನ್ಫ್ಯೂಸ್ ಇದ್ರೆ ಈಗ ಹೇಳ್ರಿ. ಮತ್ತೆ ಇಲ್ಲಲ್ಲ, ಮಾರ್ಕೆಸ್ ಅಗ್ರಿಮೆಂಟ ಉರುಗ್ವೆ ಅಗ್ರಿಮೆಂಟ್ ಎರಡು ಬರ್ತು. ಗ್ಯಾಟ್ಗೆ ಯಾವ್ದು ಅಗ್ರಿಮೆಂಟ್ ಇಲ್ಲ. ಗ್ಯಾಟ್ ಇಲ್ಲಲ್ಲ, ಡೈರೆಕ್ಟ್ ವರ್ಲ್ಡ್ ವಾರ್ 1 ಆದ್ಮೇಲೆ ಡೈರೆಕ್ಟ್ ಗ್ಯಾಟ್ ಸ್ಥಾಪನೆ ಮಾಡಿರ್ತಾರೆ. ಗ್ಯಾಟ್ ಸಕ್ಸೀಡ್ ಆಗಿದ್ದ ಯಾವ್ದಂದ್ರೆ WTO. ಇದು ಹೇಳ್ರಿ. COP 30 ಮೇಲೂ ಕ್ವಶನ್ ಕೇಳ್ತಿರ್ತಾರೆ. COP 30 ರೀಸೆಂಟಾಗಿ ಆಗೈತಿಲ್ಲ, ಅದ್ರ ಮೇಲೆ ಏನು ಬೇಕಾದ್ರೆ ಕೇಳ್ಬೋದು, ಅಥವಾ ಹೊಸ ಉಪಕ್ರಮ ಬಂದಿರ್ತೈತಿಲ್ಲ ಅದ್ರ ಮೇಲೆ ಕೇಳ್ತಾರೆ. ಹೇಳಿ ಒಮ್ಮೆ. COP 30 ಎಲ್ಲಾಗಿತ್ತು? COP 30 ಬ್ರೆಜಿಲ್ನ ಬೆಲ್ಲಂ. ಈಗ ನೆನಪಿಟ್ಕೋರಿ, ಕಾಪ್ದಾಗ ಹೊಸ ಬಂದಿದ್ದು ಇನಿಷಿಯೇಟಿವ್ ಎತ್ನ ಒನ್ ಲೈನರು ಕೇಳ್ಬೋದು, ಅಥವಾ ಹೇಳಿಕೆ ಟೈಪ್ನಾಗ COP 30 ಬಗ್ಗೆ ನಿಮ್ಗೆ ಏನು ಗೊತ್ತೈತೆ ಅಂತ ಕೇಳ್ರು ನೆನಪಿಟ್ಕೋರಿ. ಒಂದೇದು ಬರ್ತೇಳಿ COP 35 ಏನು COP ಯಾವ್ದ 30 ಎಲ್ಲಾಗಿತ್ತು ಹೇಳ್ರಿ? ಈ ಬೆಲ್ಲಂ ಒಳಗೆ ಈ ರೀಸೆಂಟಾಗಿ ಡೈರೆಕ್ಟ್ ಕ್ವಶನ್ ಏನು ಹಾಕಿರ್ತಂದ್ರೆ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಅಂತ ಮಾಡ್ರೆ ಇದ್ರೊಳಗೆ ಎಷ್ಟು ಟ್ರಿಲಿಯನ್ USD ಡಾಲರ್ಗಳನ್ನ ಡೆವಲಪಿಂಗ್ ಕಂಟ್ರಿಗಳು ಕೊಡ್ಬೇಕು ಕ್ಲೈಮೇಟ್ ಆಕ್ಷನ್ ಸಲ್ಮಂದ್ ಅಂತ ಕೇಳ್ತಿರ್ತಾರೆ ಡೈರೆಕ್ಟ್. ಇದು ನೆನಪಿಟ್ಕೋರು. ಒಂದೇದು ಯಾವ್ದಂದ್ರೆ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್. ನೆನಪಿಟ್ಕೋರು. ಬೆಲ್ಲಂ ಔಟ್ಕಮ್ ಹೇಳತ್ನ ಅದು ಯಾಕಂದ್ರೆ ಬ್ರೆಜಿಲ್ನ ಬೆಲ್ಲಂನಾಗ COP 30 ಆಗಿತ್ತಲ್ಲ. ಈ COP ಎದಕ್ಕಾಗಿರ್ತೈತೆ ಹೇಳ್ರಿ? COP ಎದಕ್ಕೆ ಮಾಡ್ತಾರ? ಹವಾಮಾನ ಬದಲಾವಣೆಗೆ. ಯಾರು ಕಂಡಕ್ಟ್ ಮಾಡ್ತಾರ? UNFCC, UNEP. ಈ UNEP ಮಾಡ್ತಾರಲ್ಲ, ಅದ್ರ ಹೆಸರಿನಾಗ ಐತಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಈ ಕ್ಲೈಮೇಟ್ ಚೇಂಜಿಗೆ ಆದ್ಯತೆ ಕೊಡ್ಬೇಕಂದಾರಲ್ಲ, ಯಾವ ಇಯರ್ ತನ ಅಂದ್ರೆ 2035 ತನ ಕ್ಲೈಮೇಟ್ ಚೇಂಜ್ ಮೇಲೆ ಇದೇನು ಹೇಳ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಅಂತ ಹೇಳತ್. ಇನ್ನೊಮ್ಮೆ ನೆನಪಿಟ್ಕೋರಿ. ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಒಂದೇ ಇನಿಷಿಯೇಟಿವ್. ಇದು ಯಾವ್ದಂದ್ರೆ ಬೆಲ್ಲಂದ ಔಟ್ಕಮ್ ಏನಂದ್ರೆ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಅಂತ ಕರೀತಾರೆ. ಆ ಪ್ಯಾಕೇಜ್ನಾಗ ಏನು ಮಾಡ್ಯಾರಂದ್ರೆ, ಈಗ ಪ್ರೆಸೆಂಟ್ ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಇರ್ತೈತಿ. ಈ ಸಣ್ಣ ಕಂಟ್ರಿ 1 ಕಂಟ್ರಿ ಬರ್ತದೆ. ಆ ಸಣ್ಣ ಕಂಟ್ರಿ ಕ್ಲೈಮೇಟ್ದಿಂದ ಎಫೆಕ್ಟ್ ಆಗಿರ್ತೈತಿ. ಅವ್ರಿಗೆ ಹೋಗಿ $1.3 ಬಿಲಿಯನ್ ಕೊಡಂದ್ರೆ ನಮ್ಮ ಕಂಟ್ರಿನ ತೊಗೊಂಡ್ಬಿಡ್ತಾರೆ ಅವ್ರು. ಯಾಕಂದ್ರೆ ಅವ್ರ ಕಡೆ ಅಟ್ರಾಕ್ ಇರಂಗಿಲ್ಲ. ಅದ್ರ ಸಲ್ಮಂದ ಇದೇನು ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಐತ್ಲ, ಅವ್ರದ್ದು ಅಗ್ರಿಮೆಂಟ್ ಮೇನ್ ಇರೋದೇನಂದ್ರೆ ಏನು ಡೆವಲಪಿಂಗ್ ಕಂಟ್ರಿಗಳು ಇರ್ತಾವಲ್ಲ. ಈಗ ಅಮೆರಿಕಾ ಡೆವಲಪ್ಡ್ ಐತಿ, ರಷ್ಯಾ ಡೆವಲಪ್ಡ್ ಐತಿ. ಅವರಿಂದನ ಹೈಯೆಸ್ಟ್ ಇಂಡಸ್ಟ್ರಿಯಲ್ದಿಂದ ಪೊಲ್ಯೂಷನ್ ಆಗಿರ್ತೈತಿ, ಕ್ಲೈಮೇಟ್ ಚೇಂಜ್ ಆಗಿರ್ತೈತಿ, ಅಥವಾ ಗ್ಲೋಬಲ್ ವಾರ್ಮಿಂಗ್ದಿಂದ ನೀವು ಹಿಮ ನದಿಗಳು ಕರಗ್ತಿರ್ತಾವಲ್ಲ, ಅದಕ್ಕೆ ನೀವು ಆದ್ಯತೆ ಕೊಡತ್ತಿರತ್ತೆ. ಏನು ಮಾಡತ್ತಾರಂದ್ರೆ 1.3 ಟ್ರಿಲಿಯನ್ ಅಂದ್ರೆ ಗೊತ್ತಾಗತ್ತಲ್ಲ, ಟ್ರಿಲಿಯನ್ ಡಾಲರ್ನ ಏನು ಮಾಡ್ಬೇಕಂದ್ರೆ ಪ್ರತಿ 2035 ತನ ಪ್ರತಿ ಇಯರ್ ಅವ್ರು ಏನು ಮಾಡ್ಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಸಲ್ಮಂದ್ ಅಥವಾ ಕ್ಲೈಮೇಟ್ ಆಕ್ಷನ್ ಸಲ್ಮಂದ್ ಕಂಪಲ್ಸರಿ ಕೊಡ್ಬೇಕು. ಇದು ಯಾವ್ದಂದ್ರೆ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್. ನೆನಪಿರ್ತೈತಲ್ಲ, ಅವ್ರು ಹೇಳಿಕೆ ಟೈಪ್ನಾಗ ಏನಕ್ಕೆ ಕೇಳ್ರು ನೆನಪಿಡ್ಗೋರು. ಎಷ್ಟು ಟ್ರಿಲಿಯನ್ ಅಂದ್ರೆ 1.3 ಟ್ರಿಲಿಯನ್ ಗೊತ್ತಲ್ಲ ಡಾಲರ್. ಇದು ನೆನಪಿರ್ತೈತಲ್ಲ. ಒಂದೇದು ಯಾವ್ದು ಹೇಳಿ? ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಒಂದೇದು. ಇದು ಯಾಕಂದ್ರೆ ನಮ್ದು COP 30 ಆಗಿದ್ದು. ಎರಡನೇದು ಬರ್ತೈತೆ ಏನಂದ್ರೆ ಗ್ಲೋಬಲ್ ಮ್ಯೂಟಿರೈ ಪ್ಲಾಟ್ಫಾರ್ಮ್ ಅಂತ ಬರ್ತದೆ. ಗ್ಲೋಬಲ್ ಮ್ಯೂಟಿರೈ ಪ್ಲಾಟ್ಫಾರ್ಮ್ ಇದು ನೆನಪಿಟ್ಕೋರಿ. ಗ್ಲೋಬಲ್ ಮ್ಯೂಟಿರೈ ಪ್ಲಾಟ್ಫಾರ್ಮ್ ನಾಲ್ಕು ಹೇಳ್ತಾನೆ, ಕನ್ಫ್ಯೂಸ್ ಆಗಂಗಿಲ್ಲ. ಒಮ್ಮೆ ಹೇಳ್ತಾನೆ ಆಮೇಲೆ ಹೊಸ ಅನಿಸ್ತಾವೆ. ಈಗ ಪ್ರೆಸೆಂಟ್ ನೆನಪಿಟ್ಕೋಬೇಡದತ್ತಲ್ಲ, ನೆನಪಿಟ್ಕೊಳ್ಬೇಕು. ಎಕ್ಸಾಮ್ನಾಗ ಹೆಂಗೆ ಕೇಳ್ತಾನೆ ಗೊತ್ತಿಲ್ಲ. ಒಂದೇದು ಯಾವ ಇನಿಷಿಯೇಟಿವ್ ಹೇಳ್ರಿ? ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್. ಎಷ್ಟು ಟ್ರಿಲಿಯನ್ ಕೊಡ್ಬೇಕಾ? ಇದು ಡೈರೆಕ್ಟ್ ಏನು ಕೊಟ್ಟಿರ್ತಾರೆ ಗೊತ್ತಾ ಹೇಳಿಕೆ ಒಳಗೆ? ಎಷ್ಟು ಟ್ರಿಲಿಯನ್ ಕೊಡ್ಬೇಕು ಪರ್ ಇಯರ್, ಅಥವಾ 2035 ತನಕ ಒಂದೇ ಟೈಮ್ ಕೊಡ್ಬೇಕಂದ್ರೆ ಎವ್ರಿ ಇಯರ್ 1.3 ಟ್ರಿಲಿಯನ್ ಕಂಪಲ್ಸರಿ. ಯಾವ ಕಂಟ್ರಿಗಳು ಕೊಡ್ಬೇಕಂದ್ರೆ ಡೆವಲಪಿಂಗ್ ಕಂಟ್ರಿ. ಒಂದೇದಾತ. ಅದಾದ್ಮೇಲೆ ಏನು ಕೇಳ್ತಾರಂದ್ರೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಯಾರ, ಅಥವಾ ಪೋರ್ಟಲ್ ಅತ್ತಾರ, ಅಥವಾ ಡಿಜಿಟಲ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅದಕ್ಕೆ ಏನತ್ತೀವಿ ಅಂದ್ರೆ ಮ್ಯೂಟಿರಾವೋ ತರ ಗ್ಲೋಬಲ್ ಮ್ಯೂಟಿರಾವೋ ಪ್ಲಾಟ್ಫಾರ್ಮ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಯಾವ ಒಂದು COP ಒಳಗೆ ಇನ್ವೆಸ್ಟ್ಮೆಂಟ್ ತಂದ್ರೆ, ಅಥವಾ ಯಾವ ಒಂದು COP ಒಳಗೆ ತಂದಾರಂದ್ರೆ COP 30 ಒಳಗೆ ನೆನಪಿರ್ತದೆ. ಯಾವ ಪ್ಲಾಟ್ಫಾರ್ಮ್ ಹೇಳಿ? ಮ್ಯೂಟಿರಾವೋ ಪ್ಲಾಟ್ಫಾರ್ಮ್ ಅಂತ ನೆನಪಿಟ್ಕೋ. ಇದು ಎದ್ರ ಸಲ ಬಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್. ಯಾವ್ದಾರ ಕಂಟ್ರಿಗಳು ಇರ್ತಾವಲ್ಲ ಅದರೊಳಗೆ ಏನು ಮಾಡೋದಂದ್ರೆ ಬ್ರಿಡ್ಜ್ ಗ್ಯಾಪ್ ಏನಾರು ಇರ್ತೈತೆ ಅಂತ ತಿಳ್ಕೊರಿ. ಆ ಕಂಟ್ರಿ ಒಳಗೆ ಎಷ್ಟು ಕ್ಲೈಮೇಟ್ ಚೇಂಜಿಗೆ ಆದ್ಯತೆ ಕೊಡತ್ತಾರ ಇಲ್ಲ ಅನ್ನೋದು ಏನಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಳಗೆ ಸಿಗೋದ ಯಾವ್ದಂದ್ರೆ ಮ್ಯೂಟಿರಾವೋ ಪ್ಲಾಟ್ಫಾರ್ಮ್ ಅಂತ ಬರ್ತದೆ. ಎರಡು ಹೇಳಲ್ಲ. ಒಂದೇದು ಯಾವ್ದು ಹೇಳಿ?
ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್. ಎರಡನೇದು ಯಾವ್ದು ಹೇಳಿ? ಮ್ಯೂಟಿರಾವೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಮತ್ತು ಡಿಜಿಟಲ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದು ಮೂರನೇದ T3FF ಅಂತ ಕರೀತಾರೆ. T3FF ಅಥವಾ ಡೈರೆಕ್ಟ್ ಏನು ಕೇಳ್ಬೋದು ಅಂದ್ರೆ ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅಂತ ಕರೀತಾರೆ. ಇದನ್ನು ಯಾವ ಒಂದು ಇನಿಷಿಯೇಟಿವ್ ಅಥವಾ ಅದು ಯಾವ ಒಂದು ಕಾನ್ಫರೆನ್ಸ್ದಾಗ ಜಾರಿಗೆ ತಂದಾರ ಅಂತ ಕೇಳ್ಬೋದು. T3FF ಅಂತ ಹೇಳಿಲ್ಲ. ಟಿ ಅಂದ್ರೆ ಏನು ಹೇಳ್ರಿ? ಟ್ರಾಪಿಕಲ್. ಎಫ್ ಅಂದ್ರೆ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ. ಹಾಂ ಕರೆಕ್ಟ್. ಫಾರೆವರ್ ಫೆಸಿಲಿಟಿ ಗೊತ್ತಾತಲ್ಲ. ಇನ್ನೊಮ್ಮೆ T3FF ಅಂತೈತಲ್ಲ. ಟಿ ಅಂದ್ರೆ ಏನ? ಟ್ರಾಪಿಕಲ್. F3FF ಅಂದ ಒಂದೇದ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ. ಇದು ಎದಕ್ಕೆ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ಗಳು ಉಳಿದ್ರನ ಕ್ಲೈಮೇಟ್ ಅಂದ್ರೂ ನಮ್ಮಲ್ಲಿ ಜಾಗತಿಕ ತಾಪಮಾನ ಕಡಿಮೆ ಮಾಡ್ಬೇಕು. ಈಗ ನಮ್ಮಲ್ಲಿ ಹೇಳ್ಯಾರಲ್ಲ ನೆಟ್ ಜೀರೋ ಎಮಿಷನ್ ಯಾವ ಇಯರ್ ತನ ಮಾಡ್ತಂದಾರಿ? 2070 ತನ. 2070 ತನ ಮಾಡ್ತಾರಂತೇಳಿ ಎಲ್ಲ ವೆಹಿಕಲ್ಗಳನ್ನ ಬಂದ್ ಮಾಡೋದಲ್ಲ. ಆ ಟೈಮಿಗೆ ಅಷ್ಟು ಗಿಡ ಎಲ್ಲರ ಪ್ಲಾಂಟ್ ಮಾಡ್ರತ್ತೇಳಿ ಆ ಕಾರ್ಬನ್ ಎಮಿಷನ್ ಆಟೋಮೆಟಿಕ್ ಅಬ್ಸರ್ವ್ ಮಾಡ್ಕೋತಿರ್ತೈತ್ಲ. ಅದ್ರ ಸಲ್ಮಂದ ಟ್ರಾಪಿಕಲ್ ಫಾರೆಸ್ಟ್ ಅಂದಾರ. ಟ್ರಾಪಿಕಲ್ ರೀಸನ್ ಏನು ಬರ್ತೈತ್ಲ ಅಲ್ಲಿ ಫಾರೆಸ್ಟ್ಗಳನ್ನ ಮೊದಲು ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿ ಯಾವ ತರ್ತಾರೆ ಅಂದ್ರೆ T3FF. ಡೈರೆಕ್ಟ್ ಕೇಳಿರ್ತಾರೆ ಈ T3FF ಎದಕ್ಕೆ ತಂದಾರ ಅಥವಾ ಯಾವ ಒಂದು ಕಾನ್ಫರೆನ್ಸ್ನಾಗ ತಂದಾರ ಅಂದ್ರೆ COP30. T3FF ಫುಲ್ ಫಾರ್ಮ್ ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ. ಅದ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅಂದ್ರೆ ಆ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಕ್ಕೆ ಫಾರೆವರ್ ಅದಕ್ಕೆ ನಾವು ರೊಕ್ಕ ಕೊಡ್ತೀವಿ ಅಥವಾ ಫೆಸಿಲಿಟಿ ಕೊಡ್ತೀವಿ ಅಂದಂಗೆ. ನಮ್ಮಲ್ಲಿ ಹಂಗೆ ಇಲ್ಲಿ ತಂದಾರ ನೆನಪೈತಿ ದಿಂದ ನಮ್ಮಲ್ಲಿ ಇವು ಮ್ಯಾಂಗ್ರೋ ಕಾಡುಗಳನ್ನ ಉಳಿಸ್ಬೇಕಂತೇಳಿ ಯಾವ ಯೋಜನೆ ತರ್ತಾರ? ಯಾವ್ದು ಹೇಳ್ರಿ? PM ಮಿಸ್ಟಿ ಅಲ್ಲ ಅದು. PM ಮಿಸ್ಟಿ, ಪ್ರಧಾನ ಮಂತ್ರಿ ಮಿಸ್ಟಿ ಯೋಜನೆ ತರ್ತಾರೆ ನೆನಪೈತಿ ಸೆಂಟ್ರಲ್ ಗೌರ್ಮೆಂಟ್ದವ್ರು. ಈ ವರ್ಷ ಹೋದ ವರ್ಷ ಅನ್ನದ 23 ಭಾಳ ದಿನ ಆದರೂ ನೆನಪಿಟ್ಕೋರು. ಮ್ಯಾಂಗ್ರೋ ಸಲ್ಮಂದ್ ಕೇಳ್ರೆ ಏನು ಮಾಡೋದು? PM ಮಿಸ್ಟಿ ಅಂತ ಬರ್ತೈತಿಲ್ಲ. ನಮ್ಮಲ್ಲಿ ಏನಂದ್ರೆ ಮ್ಯಾಂಗ್ರೋ ಕಾಡುಗಳು ಅಂತ ಬರ್ತಾವೆ. ಮ್ಯಾಂಗ್ರೋ ಕಾಡಲ್ಲ, ಮ್ಯಾಂಗ್ರೋ ಕಾಡುಗಳನ್ನ ಡೆವಲಪ್ ಯಾಕೆ ಮಾಡ್ಬೇಕಂದ್ರೆ ಕೋಸ್ಟಲ್ ಎರೋಜನ್ ಆಕೈತಿಲ್ಲ ಅದನ್ನ ತಡೆಯೋ ಕೆಪಾಸಿಟಿ ಮ್ಯಾಂಗ್ರೋ ಕಾಡುಗಳಿಗೆ ಇರ್ತಾವೆ. ಯಾಕಂದ್ರೆ ಅವ್ರು ನೀರಿನೊಳಗೆ ರೂಟ್ಗಳು ಸ್ಟ್ರಾಂಗ್ ಇರ್ತಾವೆ. ಅದ್ರ ಅಂಥದ್ದು ಪ್ರೊಟೆಕ್ಟ್ ಮಾಡಕ್ಕೆ ಹೆಂಗೆ ತಂದ್ರಲ್ಲ ಅಲ್ಲಿ T3FF ತರ್ತಾರೆ. ಯಾವ ಒಂದು ಕಾನ್ಫರೆನ್ಸ್ನಾಗ ಅಂದ್ರೆ ಈಗ 3 ಹೇಳ್ರಿ ಬಡ ಬಡ. ಒಂದೇದು ಯಾವ್ದು ಹೇಳಿ? ಪೊಲಿಟಿಕಲ್ ಪ್ಯಾಕೇಜ್. ಎಷ್ಟು ಟ್ರಿಲಿಯನ್? 1.3. ಆಮೇಲೆ ಬೆಲ್ಲಮ್ ಆದ್ಮೇಲೆ ನೆಕ್ಸ್ಟ್ ಗ್ಲೋಬಲ್ ಮ್ಯೂಟಿರಾವೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ನೆನಪಿಟ್ಕೋರಿ. ಮೂರನೇದ T3FF. ನಾಳೆ ಏನು ಕೇಳ್ಬೋದು ಅಂದ್ರೆ ಬೆಲ್ಲಮ್ ಇದನ್ನು 4X ಫ್ಲಡ್ ಜೆಟ್ ತರ್ತಾರೆ. ಇದ್ರೊಳಗೆ ಯಾವ್ಯಾವ 4X ಅಂದ್ರೆ 4 ಕಂಟ್ರಿ ಅದಾವತ್ ಕೇಳ್ಬೋದು. ಬೆಲ್ಲಮ್ ಏನಂದ್ರೆ 4X ಫ್ಲಡ್ ಜೆಟ್ ಕರೀತಾರೆ. ಯಾವ ಕಂಟ್ರಿ ಇರ್ತಾವೆ ಹೇಳ್ರಿ 4X? ಇದನ್ನು ಹೇಳಿಲ್ಲಲ್ಲ ಈಗ ಹೇಳ್ತಾ ನೋಡ್ರಿ. 4 ಕಂಟ್ರಿ ಅಂದ್ರೆ ಒಂದೇದು ಯಾವ್ದಂದ್ರೆ ಬ್ರೆಜಿಲ್, ಎರಡನೇದ ಇಂಡಿಯಾ, ಇನ್ನೊಂದು ಯಾವ್ದಂದ್ರೆ ಜಪಾನ, ಇಟ್ಲಿ. ಈಗ ಇಂಡಿಯಾ ಅಂತೂ ಇಟ್ಲಿ ನೆನಪಿರ್ತೈತಿ. ಮೊನ್ನೆ ಹೋಗಿ ಬಂದಿದ್ರು ನರೇಂದ್ರ ಮೋದಿ. ಇವು ಎರಡು ಜೋಡಿ ಅಂತ ನೆನಪಿಟ್ಕೋರಿ. ಇಂಡಿಯಾ ಮತ್ತು ಇಟ್ಲಿ ಜೋಡಿ ಮಾಡಿ ನೆನಪಿಟ್ಕೋರಿ. ಆಮೇಲೆ ಇನ್ನೊಂದು ಯಾವ್ದಂದ್ರೆ ಬ್ರೆಜಿಲ್ ಮತ್ತು ಜಪಾನ್ ಜೋಡಿ ಮಾಡಿ ನೆನಪಿಟ್ಕೋರಿ. 4 ಬರ್ತಾವೆ. ಯಾವ್ದ್ರೊಳಗೆ ಅಂದ್ರೆ ಬೆಲ್ಲಮ್ 4X ಫ್ಲಡ್ ಜೆಟ್ ಬಂದಾಗ ನೆನಪಿರ್ತಾವೆ. ಯಾವ ಹೇಳ್ರಿ? ಬೆಲ್ಲಮ್ 4X ಫ್ಲಡ್ಸ್ನಾಗ ಬಂದಾಗ ಇಂಡಿಯಾ, ಜಪಾನ, ಇಂಡಿಯಾ, ಇಟಲಿ, ಜಪಾನ, ಬ್ರೆಜಿಲ್ ನೆನಪಿರ್ತಾವಲ್ಲ. ಇವಕ್ಕೆ 4X ಫ್ಲಡ್ ಜೆಟ್ ಕರೀತಾರೆ. ಈ 4X ಫ್ಲಡ್ಸ್ ಇನಿಷಿಯೇಟಿವ್ ಎದಕ್ಕೆ ತಂದಾರ ಅಂತ ಕೇಳ್ಬೋದು. ನಾಳೆ ಇಲ್ಲಾರ ಡೈರೆಕ್ಟ್ ಹೇಳಿಕೆ ಒಳಗೆ ನಾನ್ ಫಾಸಿಲ್ ಫ್ಯೂಯಲ್ ಅಥವಾ ಫಾಸಿಲ್ ಫ್ಯೂಯಲ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಇದ್ರೊಳಗೆ ಏನು ಮಾಡ್ರಿ ಅಂದ್ರೆ ನಾಳೆ ಕ್ವಶನ್ಯಾಗ ಕನ್ಫ್ಯೂಸ್ ಏನಕ್ಕಂತಂದ್ರೆ ಬೆಲ್ಲಮ್ ತಂದಾರ ಕ್ಲೈಮೇಟ್ ಚೇಂಜ್ಗೆ ಅಥವಾ ಒಣ್ಣೆ ಹೇಳಿಕೆ ಏನು ಕೊಟ್ಟಿರ್ತಂದ್ರೆ ನಾನ್ ಫಾಸಿಲ್ ಫ್ಯೂಯಲ್ಗೆ ಆದ್ಯತೆ ಕೊಡ್ಬೇಕಂದ್ರೆ ಇರಾಡಿಕೇಟ್ ಮಾಡ್ರಿ. ಅದು ಇಲ್ಲ. ನಾನ್ ಫಾಸಿಲ್ ಫ್ಯೂಯಲ್ ಸಲ್ಬಂದಲ್ಲ. ಫಾಸಿಲ್ ಏನು ಬಳಸಬಹುದಾದ ಅಥವಾ ಅದನ್ನ ಬಳಸಿದ್ರೆ ಮತ್ತೆ ಹೊಳ್ಳಿ ಹೋಗಿರ್ತಾವಲ್ಲ ಕೋಲ ಇಂಥವು ಬಳಸ್ತಿರ್ತಾರಲ್ಲ ಅಂಥವ್ರ ಬದಲಿ ಬೇರೆ ಏನು ಯೂಸ್ ಮಾಡ್ಬೋದು ಆ ಟೈಮಿಗೆ ಅನ್ನೋದಕ್ಕೆ ಯಾವುದೇ ಥರ ಫಾಸಿಲ್ ಫ್ಯೂಯಲ್ ಅಂತ ಕರೀತಾರೆ. ಈ ಬೆಲ್ಲಮ್ 4X ಫ್ಲಡ್ ಜೆಟ್ ಕರಿತಿಲ್ಲ. ಇವು ಕಂಟ್ರಿಗಳು ಏನು ಮಾಡ್ತಾವ ಅಂದ್ರೆ ಈಗ ಏನು ಮಾಡ್ತೀವಿ ನಾವು ಕೋಲ್ ಯೂಸ್ ಮಾಡ್ತಿರ್ತೀವಲ್ಲ ಆ ಕೋಲ್ ಅಂತೇಳಿ ಏನು ಮಾಡೋದಂದ್ರೆ ಬಯೋಫ್ಯೂಯಲ್ ಯೂಸ್ ಮಾಡೋದು. ಬೇರೆದು ಯಾವ್ದಾರ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಸಲ್ಮಂದ್ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ ಫ್ಯೂಯಲ್ ಯೂಸ್ ಮಾಡ್ತಿರ್ತೀವಿ ಡೀಸೆಲ್. ಅಲ್ಲಿ ಏನು ಮಾಡೋದು ಅಂದ್ರೆ ಈ ಎಲೆಕ್ಟ್ರಿಕ್ ತರೋದು. ಇದು ಫಾಸಿಲ್ ಫ್ಯೂಯಲ್ನೇ ಬರ್ತೈತೆ. ನಾಳೆ ಎಲ್ಲರ ಎಲೆಕ್ಟ್ರಿಕ್ ಎನರ್ಜಿ ಅಂತ ಬರ್ತೈತೆ ಅಥವಾ EV ವೆಹಿಕಲ್ ಬಂದವಲ್ಲ ಇವೆಲ್ಲರ ನಾನ್ ಫಾಸಿಲ್ದಾಗ ಬರಂಗಿಲ್ಲ, ಫಾಸಿಲ್ದಾಗ ಬರ್ತೈತೆ. ಯಾಕಂತ ಹೇಳ್ತೀನಿ ನೋಡ್ರಿ. ಎಲೆಕ್ಟ್ರಿಕ್ ಎನರ್ಜಿದ ಅಥವಾ ಎಲೆಕ್ಟ್ರಿಕ್ ಗಾಡಿ ಏನು ಮಾಡ್ತಿರ್ತೈತಲ್ಲ ಗ್ರೀನ್ ಎಮಿಷನ್ ಮಾಡಂಗಿಲ್ಲ. ಬಟ್ ಆ ಎಲೆಕ್ಟ್ರಿಕ್ ಬ್ಯಾಟ್ರಿ ವರ್ಕ್ ಮಾಡ್ಬೇಕಾದ್ರೆ ಏನು ಬೇಕು? ಲಿಥಿಯಂ ಬೇಕಲ್ಲ. ಆ ಲಿಥಿಯಂ ಎಲ್ಲರ ಫ್ಯೂಯಲ್ ಅನ್ನೋದು ಏನಂದ್ರೆ ಅದು ನಶಿಸ್ಬೋದು ಅಥವಾ ಇನ್ನು ಹೊಳಮುಳ ಬರ್ತೈತೆ. ಒಮ್ಮೆ ಎಲ್ಲರ ತಕ್ಕೊಂಡು ಹೋದಿರೋ ಅದು ಕ್ರಿಟಿಕಲ್ ಆಗಿ ಹೋಗ್ಬಿಡ್ತೈತಲ್ಲ. ನಾಳೆ ಹೇಳಿಕೆ ಟೈಪ್ನಾಗೂ ಕನ್ಫ್ಯೂಸ್ ಆದಾಗ ಈಗ ಈ ಬ್ಯಾಟ್ರಿ ಅಥವಾ ಈ PM ಡ್ರೈವ್ ಬರತ್ತಲ್ಲ ಇವೆಲ್ಲ ನಾನ್ ಫಾಸಿಲ್ ಫ್ಯೂಯಲ್ನಾಗ ಬರ್ತಾವೆ ತಕ್ಕಿರಿ. ನಾನ್ ಫಾಸಿಲ್ ಫ್ಯೂಯಲ್ನಾಗ ಬರಂಗಿಲ್ಲ. ಈ ಸೋಲಾರ್ ಎನರ್ಜಿ ಅದು ಹೆಂಗಂದ್ರೆ ಸೂರ್ಯ ಇರುತ್ತಾನ ಏನಂದ್ರೆ ಸೋಲಾರ್ ಎನರ್ಜಿ ಸಿಗ್ತೈತಿ, ನೀರು ಇರುತ್ತಾನ ಹೈಡ್ರೋ ಎನರ್ಜಿ ಸಿಗ್ತೈತಿ, ಗಾಳಿ ಇರುತ್ತಾನ ವಿಂಡ್ ಎನರ್ಜಿ ಸಿಗ್ತೈತಿ. ಬಟ್ ಇದು ಎಲೆಕ್ಟ್ರಿಕ್ ಎನರ್ಜಿ ಎಲ್ಲ ಏನಂದ್ರೆ ಲಿಥಿಯಮ್ ಈಗೇನು ಯೂಸ್ ಮಾಡತ್ತಿಲ್ಲ ಇವು ಇರುತ್ತಾನ ಅಟ್ಟ ಸಿಗ್ತೈತಿ. ಅವು ಅದರ ಮುಗಿತು ಎಲೆಕ್ಟ್ರಿಕ್. ಅದು ನಾನ್ ಫಾಸಿಲ್ನಾಗ ಬರಂಗಿಲ್ಲ, ಫಾಸಿಲ್ನಾಗ ಬರ್ತದೆ. ಇಂಥವ್ನ ಯೂಸ್ ಮಾಡ್ಕೊಳ್ಳೋದು ಯಾವ್ದಂದ್ರೆ 4X ಫ್ಲಡ್ಸ್. ಯಾವ್ದ್ರೋಗಂದ್ರೆ ಬೆಲ್ಲಮ್ ಒಳಗೆ 4Xದಾಗ ಯಾವ ಬರ್ತಾವನ್ನಿ? ಇಟಲಿ, ಇಂಡಿಯಾ, ನೆಕ್ಸ್ಟ್ ಬ್ರೆಜಿಲ, ಜಪಾನ್ ನೆನಪಿರ್ತಾವಲ್ಲ. ಈಗ 4 ಒಮ್ಮೆ ಹೇಳ್ಬಿಡ್ರಿ. ಇವ 4 ಔಟ್ಕಮ್ಸ್ ಅದಾವ. ಮೇನ್ ಔಟ್ಕಮ್ಸ್ ಅಂತ ಕರೀತಾರ ಅಥವಾ ಕೋರ್. ನೀವು ಡೈರೆಕ್ಟ್ ಹೋಗಿ ಬೆಲ್ಲಮ್ ಈ ಔಟ್ಕಮ್ಸ್ ಅಂತ ಹೊಡೆದಿರ್ತೇಳಿ ಇವ 4 ಔಟ್ಕಮ್ಸ್ ಬರ್ತಾವೆ. ಯಾವ್ಯಾವ 4 ಹೇಳ್ರಿ? ಒಂದೇದು ಯಾವ್ದ? ಬೆಲ್ಲಮ್ ಪೊಲಿಟಿಕಲ್ ಪ್ಯಾಕೇಜ್. 8 ಟ್ರಿಲಿಯನ್ 1.3 ಟ್ರಿಲಿಯನ್ ಪರ್ ಆ್ಯನ್ಯುವಲ್ ಅಥವಾ ಪರ್ ಇಯರ್. ನೆಕ್ಸ್ಟ್ ಎರಡನೇದು ಮಿಟಿರೋ ಪ್ಯಾಕೇಜ್ ಅಥವಾ ಮಿಟಿರೋ ಡಿಜಿಟಲ್ ಪ್ಲಾಟ್ಫಾರ್ಮ್. ಎರಡನೇದು. ಮೂರನೇದು
ಎಸ್ T370 ನೆನಪಿಟ್ಕೋರಿ, ಅಥವಾ ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ನೆನಪು ಮೆಸ್ಟ್ 4ನೇದು ಉಳಿತ್ಲ. ಬೆಲ್ಲಮ್ 4X ಪ್ಲೇಡ್ಸ್ನಾಗ ಯಾವ ಕಂಟ್ರಿ? ಇಂಡಿಯಾ ಮತ್ತು ಇಂಡಿಯಾ, ಇಟಲಿ, ಜಪಾನ್, ಬ್ರೆಜಿಲ್. ಇದೇಳಿ ರಾವೀರ್ ಅಂತ ಬರ್ತೈತಿ. ಇದು ಹಳಿದೈತಿ ಬಟ್ ಈಗಾಗಿದ್ದಿಲ್ಲ. ರಾವೀರ್ ಅಂತ ಬರ್ತೈತಿ. ರೀಸೆಂಟಾಗಿ ಯಾಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ಇದನ್ನು ಲಾಂಚ್ ಮಾಡಿ ಭಾಳ ದಿನ ಆಗೈತ್ರಿ. ಯಾವಾಗ ಮಾಡ್ತಾರಂದ್ರೆ ಇದನ್ನ 22-23 ಮಾಡ್ತಾರಲ್ಲ ರಾವೀರ ಥೋಡಿ. ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಡಿಫೆನ್ಸ್ ಇದರ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬರ್ತೈತಲ್ಲ ಅವ್ರು ಲಾಂಚ್ ಮಾಡಿರ್ತಾರೆ. ರೀಸೆಂಟಾಗಿ ಯಾಕೆ ನ್ಯೂಸ್ನಾಗ ಬರ್ತೈತೆ ಅಥವಾ ರಾವೀರ್ ಏನೈತೆ ಅಂತ ಕೇಳ್ಬೋದು. ನಮ್ಮಲ್ಲಿ ಇದನ್ನೇ ನೆನಪೈತನ್ರಿ, ಹರೀಶ್ ಸಾಂತ್ವನ ಸ್ಕೀಮ್ ಅಂತ ತರ್ತಾರೆ ಕರ್ನಾಟಕದಾಗ. ಎದಕ್ಕೆ ತರ್ತಾರೆ ಹರೀಶ್ ಸಾಂತ್ವನ? ಆಕ್ಸಿಡೆಂಟ್ ಆದಾಗ ಗೋಲ್ಡನ್ ಅವರ್ ಅಂತ ಬರ್ತೈತಿ. ಯಾವ ಗೋಲ್ಡನ್ ಅವರ್ ಅಂದ್ರೆ ಆಕ್ಸಿಡೆಂಟ್ ಆದ ಕೂಡಲೇ 1 ಅವರ್ ಏನಿರ್ತೈತಿಲ್ಲ ಆ ಟೈಮ್ನಾಗ ಅವ್ರನ್ನ ಅಡ್ಮಿಟ್ ಮಾಡ್ಬೇಕಂತೇಳಿ ಅಂದ್ರೆ ಹರೀಶ್ ಸಾಂತ್ವನ ಸ್ಕೀಮ್. ಹರೀಶ್ ಅನ್ನ ಸತ್ತಿದ್ದಾನೆ ಆಕ್ಸಿಡೆಂಟ್ನಾಗ. ಅವನ ಹೆಸರಲ್ಲಿ ತರ್ತಾರಲ್ಲ ಹರೀಶ್ ಸಾಂತ್ವನ ಸ್ಕೀಮ್. ಸಾಂತ್ವನ ಅದಕ್ಕನ ಹರೀಶ್ ಸಾಂತ್ವನ ಅದಕ್ಕೈತಲ್ಲ. ವಿನಯ್ ಸಾಮರಸ್ಯ ಇದಕ್ಕೈತಿ ಜಾತಿದ. ಹರೀಶ್ ಸಾಂತ್ವನ ಅದಕ್ಕೆ ಇರ್ಬೇಕು ನೋಡು. ಆಕ್ಸಿಡೆಂಟ್ಗೆ ಐತದ ಪಕ್ಕ ಅಲ್ಲ ಹರೀಶ್ ಸಾಂತ್ವನ ಅಲ್ಲ, ಏನು ಬೇರೆದೈತೋ. ಹೃದಯ ಯೋಜನೆ ಬಂದ್ರೆ ಹಾರ್ಟಿಗೆ ಬರ್ತದ. ಪುನೀತ್ ರಾಜ್ಕುಮಾರ್ ಕರೆಕ್ಟ್. ಹರೀಶ್ ಸಾಂತ್ವನ್ ರೋಡ್ ಆಕ್ಸಿಡೆಂಟ್ ಗೋಲ್ಡನ್ ಅವರ್ ಸಂಬಂಧ ನಮ್ಮಲ್ಲಿ ಕರ್ನಾಟಕದಾಗ ಹೆಂಗೆ ಹರೀಶ್ ಸಾಂತ್ವನ್ ಸ್ಕೀಮ್ ಅಂತ ಐತಲ್ಲ ಈ ಗೋಲ್ಡನ್ ಏನತ್ತ ಏನು PM ರಾತ್ ರಾತ್ ಇದು ಸೆಂಟ್ರಲ್ ಹೇಳತ್ತಿ. PM ರಾತ್ ಕರೆಕ್ಟ್. ನಾ ಸ್ಟೇಟ್ ಇದ್ದ ಹರೀಶ್ ತಡಿ ಹೇಳ್ತಾನ. ಗೋಲ್ಡನ್ ಅವರ್ದಾಗ ಸ್ಟೇಟಿಗೆ ಕಂಪೇರ್ ಮಾಡಿ ಹೇಳ್ತಾನ. ಸ್ಟೇಟ್ದಾಗ ಏನೈತಂದ್ರೆ ಹರೀಶ್ ಸಾಂತ್ವನ್ ಸ್ಕೀಮ್ ಅಂತ ಐತಿ. ಅದೇನಂದ್ರೆ ಆಕ್ಸಿಡೆಂಟ್ ಆತತ್ತೇಳಿ ಅದ್ರೊಳಗೆ ಏನು ಮಾಡ್ಬೇಕಾರೆ 1 ಅವರ್ ಒಳಗೆ ಯಾರು ಅಡ್ಮಿಟ್ ಮಾಡ್ತಿರ್ತಾರಲ್ಲ ಇದು ಎದಕ್ಕೆ ಇವು ಸ್ಕೀಮ್ ತರತ್ತಾರ ಅಂದ್ರೆ ಏನು ಅಡ್ಮಿಟ್ ಮಾಡಂಗಿಲ್ಲತ್ತಲ್ಲ. ಈ ಸ್ಕೀಮದ ಮೋಟೋ ಏನಿರ್ತೈತಿ ಅಥವಾ ಇದನ್ನು ಯಾಕೆ ಆದ್ಯತೆ ಮೇಲೆ ಯೋಜನೆ ತಂದಾರಂದ್ರೆ ಈ ಸ್ಕೀಮ್ ಒಳಗೆ ಮೆನ್ಷನ್ ಮಾಡಿರ್ತಾರಲಿ ಹರೀಶ್ ಸಾಂತ್ವನ್ ಸ್ಕೀಮ್ನಾಗ ಯಾರು ಆಕ್ಸಿಡೆಂಟ್ ಆದವ್ರನ್ನ ಹೋಗಿ ಅಡ್ಮಿಟ್ ಮಾಡ್ರ ನಿನ್ನ ಜೈಲಿಗೆ ಹೋಯ್ತನು. ಅಡ್ಮಿಟ್ ಮಾಡಿದವ್ರನ್ನ ಹೇಳತ್ನ ಅವ್ರನ್ನ ಪೇಷಂಟ್ನೆಲ್ಲ ಅಡ್ಮಿಟ್ ಮಾಡಿದವ್ರಿಗೆ ಇವ್ರಿಗೆ ಕ್ರೈಸಿಸ್ ಇರ್ತೈತೆ ಅನಿಸ್ತಿರ್ತಾರಲ್ಲ ಅಂಥದನ್ನ ಕಡಿಮೆ ಮಾಡ್ಬೇಕಂತ ಹೆಂಗೆ ಇಲ್ಲಿ PM ಹರೀಶ್ ಸಾಂತ್ವನ್ ಸ್ಕೀಮ್ ಅಂತ ತಂದಿರಲ್ಲ ಸೆಂಟ್ರಲ್ದಾಗ PM ರಾಹತ್ ಬರ್ತದೆ. ಅದರ ಅಂಡರ್ ಈಗ ರಾವೀರ್ ಅಂತ ಸ್ಕೀಮ್ ಬರ್ತದೆ. ಈ ರಾವೀರ್ ಸ್ಕೀಮ್ ಎದಕ್ಕೆ ನ್ಯೂಸ್ನಾಗ ಬಂದೈತಿ? ಯಾರು ತರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ದವ್ರು. ರಾವೀರ್ ನೆನಪಿರ್ತೈತಿ. ಯಾರು ತರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಇದು ಎದಕ್ಕೆ ತರ್ತಾರಂದ್ರೆ ಗೋಲ್ಡನ್ ಅವರ್ ಒಳಗೆ ಏನಾರ ಅಡ್ಮಿಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಕ್ಕೆ. ರೀಸೆಂಟಾಗಿ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ಇದ್ರ ಜೋಡ ಒಂದು ಕಂಪ್ನಿದವ್ರ ಸೈನ್ ಮಾಡ್ಕೊಂಡಾರೆ. ಯಾವ ಕಂಪ್ನಿ ಹೇಳ್ರಿ? ರ್ಯಾಪಿಡೋ, ಓಲಾ, ಊಬರ್, 2-3 ನೆನಪು ಬಂದು ಹೇಳ್ರಿ. ರ್ಯಾಪಿಡೋದವ್ರು ಮಾಡ್ಕೋತಾರ. ಇದು ರ್ಯಾಪಿಡೋದ ಯಾಕಂದ್ರೆ ರ್ಯಾಪಿಡೋ ಕ್ರೈಸಿಸ್ ಬಂದಿತ್ತು ನೆನಪೈತಲ್ಲ. ರ್ಯಾಪಿಡೋ ಏನಂದ್ರೆ ಬೈಕ್ ಮೇಲೆ ಏನು ಟ್ಯಾಕ್ಸಿ ಕೊಡ್ತಾರಲ್ಲ ನಮ್ಮಲ್ಲಿ ಟ್ಯಾಕ್ಸಿ ಸರ್ವಿಸ್ಗಳು ಏನಿರ್ತಾವ ಅಂದ್ರೆ ಬೈಕಿಗೆ ಏನು ಮಾಡಿರ್ತಾರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅಂತ ಇರಂಗಿಲ್ಲ ಬೈಕ್ ಮೇಲೆ. ಯಾಕಂದ್ರೆ ಇವು ಏನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಲ್ಲ ಅದ್ರೊಳಗೆ ನಮ್ಮ ಬೈಕಿಗೆ ಇರ್ತಾವೆ ಆಕ್ಸಿಡೆಂಟ್ ಆದ್ರೆ ಅದು ಕೊಡಕ್ಕೆ. ಬಟ್ ಇದೇನು ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡೋಕ್ಕಿಲ್ಲ ಬೈಕ್. ಅದ್ರ ಸಲ್ಬಂದ ಅದನ್ನು ತೆಗಿಯೇನಾತಿದ್ರಲ್ಲ ಬಟ್ ಅದನ್ನು ಅಲೌ ಮಾಡಿರಲ್ಲ. ಅದ್ರ ಸಲ್ಬಂದ ರ್ಯಾಪಿಡೋದವ್ರ ಸೆಂಟ್ರಲ್ ಗೌರ್ಮೆಂಟ್ ರಾವೀರ್ ಸ್ಕೀಮ್ ಅಂತೈತಲ್ಲ ಆ ರಾವೀರ್ ಸ್ಕೀಮ್ ಜೋಡ ಸೈನ್ ಮಾಡ್ಕೊಂಡಾರೆ. ಯಾಕಂದ್ರೆ ಅಕಸ್ಮಾತ್ ಎಲ್ಲರ ಇನ್ ಕೇಸ್ ಆಕ್ಸಿಡೆಂಟ್ ಆತಂತೇಳಿ ಅಲ್ಲಿದ ರ್ಯಾಪಿಡೋ ಸರ್ವರ್ ಯಾರೋ ಇದ್ರು ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇದಕ್ಕೆ ಗೋಲ್ಡನ್ ಅವರ್ ಅಂತ ಕರೀತಾರೆ ಅಥವಾ ರಾವೀರ್ ಅಂತ ಕರೀತಾರೆ. ಯಾವ ಮಿನಿಸ್ಟ್ರಿ ಅಂದ್ರೆ ಇದು? ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ನೆನಪಿರ್ತೈತಲ್ಲ, ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ ಇದೊಂದು ಹೇಳ್ರಿ ಲಾಸ್ಟ್, ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತೈತಿ. ಈಗ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತಾವಲ್ಲ ಈಗ ಡೈರೆಕ್ಟ್ ಕೇಳ್ತಾರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೇಳ್ರಿ ಯಾವ್ದಾ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವು ಎರಡು ಕನ್ಫ್ಯೂಸ್ ಯಾಕಕ್ಕ ಅಂದ್ರೆ ಎಕ್ಸಾಮ್ನಾಗ ಹೋಗಿ ಕೂಡಲೇ ಪೋರ್ಟ್ ಅಂತ ಬಂದ ಕೂಡಲೇ ಫಸ್ಟ್ನೇ ಆಪ್ಷನ್ ಪೋರ್ಟ್ ಆ್ಯಂಡ್ ಶಿಪ್ಪಿಂಗ್ ಹಾಕಿ ಕೂಡಲೇ ಪೋರ್ಟ್ ಐತಿ ಪೋರ್ಟ್ ಆ್ಯಂಡ್ ಶಿಪ್ಪಿಂಗ್ದಾಗ ಬರ್ತೈತೆ ಅಂತ ಹಾಕ್ಬೋದು. ಬಟ್ ಅದಕ್ಕೆಲ್ಲ ಇದು ನೆನಪಿಟ್ಕೋರಿ. ಇಂಡಿಯಾದಾಗ ಏನು ಕೇಳ್ತಾರೆ ಅಂದ್ರೆ ಇನ್ನು ಏನು ಹೇಳ್ರಣ ಇಟ್ಟೋತನ LPMS ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LPMS ಅಂತ ನೆನಪಿಟ್ಕೋರಿ. ಡೈರೆಕ್ಟ್ ಕೇಳ್ಬೋದು. ಈ ಪ್ರೆಸೆಂಟ್ ಹೆಂಗೆ ಪೋರ್ಟ್ಸ್ ಅದಾವಲ್ಲ ಪೋರ್ಟ್ಸ್ಗಳನ್ನ ಡೆವಲಪ್ ಮಾಡ್ತಾರೆ ಇತ್ತೀಚೆಗೆ. ಸಾಗರ್ ಮಾಲಾದಾಗ ಮಾಡ್ತಾರೋ ಭಾರತ್ ಮಾಲಾದಾಗ ಮಾಡ್ತಾರೆ? ಸಾಗರ್ ಮಾಲಾ ಬಂದ್ರೆ ಎದಕ್ಕಂದ್ರೆ ಪೋರ್ಟ್ಗಳು ಡೆವಲಪ್ ಮಾಡಕ್ಕೆ, ಭಾರತ ಮಾಲಾ ಬಂದ್ರೆ ರೋಡ್ ಅಭಿವೃದ್ಧಿ ಮಾಡಕ್ಕೆ. ಸೇಮ್ ಹೆಂಗೆ ಪೋರ್ಟ್ಗಳನ್ನ ಡೆವಲಪ್ ಮಾಡ್ಬೇಕಾರೆ ಅಲ್ಲಿ ಏನು ಇದು ಬತ್ತಂದ್ರೆ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಬರ್ತೈತಿ. ಪೋರ್ಟ್ಗಳು ಅಂದ್ರೆ ಏನಂದ್ರೆ ನಮ್ಮಲ್ಲಿ ನದಿದಿಂದ ಏನು ಅಥವಾ ನೀರಿನಿಂದ ಏನಾರ ಹಡಗುಗಳು ಬರ್ಬೇಕಾದ್ರೆ ಕಂಪಲ್ಸರಿ ಪೋರ್ಟ್ಸ್ಗಳು ಹೆಂಗಿರ್ಬೇಕಲ್ಲ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತೈತಿ. ಇದನ್ನ ಎದಕ್ಕೆ ಮಾಡ್ತಾರೆ ಅಥವಾ ಉದ್ದೇಶ ಏನೈತಂದ್ರೆ ಲ್ಯಾಂಡ್ ಪೋರ್ಟ್ಗಳು ಅಂತಂದ್ರೆ ಲ್ಯಾಂಡ್ ಪೋರ್ಟ್ ಅಂದ್ರೆ ಮತ್ತೆ ಇವನು ಕಡಲ ತೀರದಾಗದಾವ ಅಥವಾ ತಳಗದಾವತ್ತಲ್ಲ ಎಲ್ಲಿ ಅಂದ್ರೆ ಇವನು ಎಲ್ಲಿ ಮಾಡ್ತಾರಂದ್ರೆ ಗಡಿ ಪ್ರದೇಶಗಳು ಅಥವಾ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿರ್ತಾವಲ್ಲ ಆ ಬಾರ್ಡರ್ ಪ್ರದೇಶದಾಗ ಏನು ಮಾಡ್ತಾರೆ ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿರ್ತಾರೆ. ಇದು ಎದಕ್ಕೆ ಮಾಡಿರ್ತಾರೆ
ತಿಳ್ಕೊರಿ. ಲ್ಯಾಂಡ್ ಅಂದ್ರೆ ನಾವು ಈಗ ಬಾಂಗ್ಲಾದೇಶದಿಂದ ವೆಹಿಕಲ್ದಿಂದ ಏನಾರ ತರ್ತಿರ್ತೀವಿ ಅಂತ ತಿಳ್ಕೊರಿ. ಬಾಂಗ್ಲಾದೇಶ ಆಗಲಿ ಪಾಕಿಸ್ತಾನದಾಗಲಿ ಅಲ್ಲಿದು ಪೋರ್ಟ್ ಅಂತ ಎದಕ್ಕೆ ಮಾಡ್ತಾರೆ ಅಂದ್ರೆ ಅಲ್ಲಿ ಏನು ಕಾರ್ಗೋ ನಮಗೆ ಗಾಡಿಗಳು ಬರ್ತಿರ್ತಾವಲ್ಲ ವೆಹಿಕಲ್ಗಳು ಅವ ಏನು ನಿಂತಿರ್ತಾವ ಅಂದ್ರೆ ಕಾರ್ಗೋ ಒಂದ ಟರ್ಮಿನಲ್ದಾಗ ನಿಂತಿರ್ತಾವ ಅಥವಾ ಒಂದ ಪೋರ್ಟ್ ಒಳಗೆ ನಿಂತಿರ್ತಾವ. ಅದಕ್ಕೆ ಏನಂತಾರೆ ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಆ ಕಂಟ್ರಿಗೆ ನಾವು ಏನಾರ ರಫ್ತು ಮಾಡ್ತಿರ್ತೀವಿ. ಇತ್ತೀಚೆಗೆ ಅಫ್ಘಾನಿಸ್ತಾನದಾಗ ಏನೋ ಕಳಿಸಿದ್ರಲ್ಲ ಕ್ರೈಸಿಸ್ ಆದಾಗ ಗೋಧಿನೋ ಏನೋ ಹಂಗೆ ಕಳಿಸ್ಬೇಕಾದ್ರೆ ಆ ಪೋರ್ಟ್ ಏನಿರ್ತೈತಲ್ಲ ಅಲ್ಲಿ ಬಂದು ಸೇವ್ ಇದೇನೇನು ಮಾಡ್ತಾರೆ ಅಂದ್ರೆ ಸಂಗ್ರಹಣೆ ಮಾಡ್ತಾರೆ, ಅಲ್ಲಿಂದ ಡೈರೆಕ್ಟ್ ರಫ್ತು ಮಾಡ್ತಿರ್ತಾರೆ. ಅದಕ್ಕೆ ಏನಂತಾರೆ ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್. ನಾಳೆ ಏನು ಕೇಳ್ಬೋದು ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕೈತೆ ಅಂತ ಕೇಳ್ರ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನಾ ಇನ್ನೊಂದು ಏನು ಕೇಳ್ಬೋದು ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಲ್ಯಾಂಡ್ ಪೋರ್ಟ್ಸ್ಗಳು ಅದಾವ ಅಂತ ಕೇಳ್ರ, ಎಷ್ಟ 15. ಕರೆಕ್ಟ್ ನೆನಪಿಟ್ಕೋರಿ, 15 ಪ್ರೆಸೆಂಟ್ ಇರೋ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್. ಹೆಂಗೆ ಸೆಂಟ್ರಲ್ ಬಜೆಟ್ನಾಗ ತರ್ತಾರೆ ಗೊತ್ತಾನೆ, ಆರ್ಕಾಲಜಿಕಲ್ ಸೈಟ್ಗಳ್ನ ಅಭಿವೃದ್ಧಿ ಮಾಡ್ಬೇಕು. ಎಷ್ಟು ಮಾಡ್ಬೇಕಂದಾರು 15, ಅದು 15 ಮಾಡ್ಬೇಕಂದಾರಲ್ಲ. ಸೇಮ್ ಹಂಗೆ ನಮ್ಮಲ್ಲಿ ಇಂಡಿಯಾದಾಗ ಪ್ರೆಸೆಂಟ್ ಎಷ್ಟು ಲ್ಯಾಂಡ್ ಪೋರ್ಟ್ಸ್ಗಳದಾವ ಅಂದ್ರೆ 15 ಅದಾವು. ಅದ್ರೊಳಗೆ ಇಂಡಿಯಾಸ್ ಲಾರ್ಜೆಸ್ಟ್ ಲ್ಯಾಂಡ್ ಪೋರ್ಟ್ ಅಂತ ಕೇಳ್ರ. ಪೋರ್ಟ್ಗಳಂದಾಗ ನೆನಪಿಟ್ಕೋರಿ, ಡೈರೆಕ್ಟ್ ಇವು ಸಮುದ್ರಕ್ಕೆ ಏನು ಸಂಬಂಧ ಬರಂಗಿಲ್ಲ. ಲ್ಯಾಂಡ್ ಪೋರ್ಟ್ ಅಂದ್ರೆ ಗಡಿ ಪ್ರದೇಶಕ್ಕೆ ಬರ್ತಾವೆ. ಯಾವ ಕೆಳಗೆ ಲ್ಯಾಂಡ್ ಪೋರ್ಟ್ಗಳಿಲ್ಲ. ಮತ್ತೆ ಎಲ್ಲರ ಹಾಕಿರ ಎಲ್ಲ ಬರು ಏನಂದ್ರೆ ಇಂಡಿಯಾ ಪಾಕಿಸ್ತಾನ ಇವು ಏನು ಮ್ಯಾಲ 6 ಕಂಟ್ರಿ ಏನು ನಮ್ಮಲ್ಲಿ ಬಾರ್ಡರ್ ಹಂಚ್ಕೊಂಡವಲ್ಲ ಆ ಕಂಟ್ರಿ ಜೋಡನ ಅದಾವೆ. ಹೊರತಾಗಿ ಯಾವ ಕೆಳಗೆ ಲ್ಯಾಂಡ್ ಪೋರ್ಟ್ಗಳು ಬರಂಗಿಲ್ಲ. ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 15 ಲ್ಯಾಂಡ್ ಪೋರ್ಟ್ಸ್ ಅದಾವೆ. ಹೇಳ್ರಿ ಅದ್ರೊಳಗೆ ಇಂಡಿಯಾದಾಗ ಅತಿ ದೊಡ್ಡ ಲ್ಯಾಂಡ್ ಪೋರ್ಟ್ ಯಾವ್ದು? ಇಂಡಿಯಾದ ಅತಿ ದೊಡ್ಡ ಲ್ಯಾಂಡ್ ಪೋರ್ಟ್ ಯಾವ್ದಿತ್ತು ಅಂದ್ರೆ ಯಾವ್ದಿತ್ತು? ಹಾಂ, ಪೆಟಾಪೋಲ್ ಅಂತ ಬರ್ತೈತೆ ನೋಡಿ. 24 ಪರಗಣ ಜಿಲ್ಲೆ ಅಂತ ಹೇಳಿ ಕಂಡು ಬರ್ತದೆ. 24 ಪರಗಣ ಜಿಲ್ಲೆ ಪಶ್ಚಿಮ ಬಂಗಾಳದ ಆ ಜಿಲ್ಲೆ ಒಳಗೆ ಕಂಡು ಬರ್ತೈತೆ. ಯಾವ್ದಂದ್ರೆ ಪೆಟಾಪೋಲ್. ನೆನಪಿರ್ತದೆ 15 ಏನು ನೆನಪಿಟ್ಕೊಳ್ಳೋದಕ್ಕೆ ಏನು ಅವಶ್ಯಕತೆ ಇಲ್ಲ. ಬಟ್ ಎಷ್ಟು ಅದಾವತ್ತು ನೆನಪಿಟ್ಕೋರಿ. ಏನು ಹೇಳ್ರಿ ಇಟ್ಟೋತನ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ನೆನಪಿರ್ತೈತಲ್ಲ ಇವಕ್ಕೆ ನಾಳೆ ಏನು ಕೇಳಿರ್ತಾರೆ ಅಥವಾ ಇಲ್ಲಾರ ಡೈರೆಕ್ಟ್ ಕೊಡ್ಬೋದು. ಸಾಗರ ಮಾಲಾ ಅಂಡಾರ ಲ್ಯಾಂಡ್ ಪೋರ್ಟ್ಗಳನ್ನ ಡೆವಲಪ್ ಮಾಡ್ತಾರೆ. ಕೆಳಗೆ ಹಂಗೆ ನಮ್ಮ ಸಮುದ್ರ ಪೋರ್ಟ್ಗಳು ಅಥವಾ ಕೋಸ್ಟಲ್ ಪೋರ್ಟ್ ಅಥವಾ ಮೇಜರ್ ಪೋರ್ಟ್ ಹಿಂಗೆಲ್ಲ ಹೇಳಿಕೆ ಕೊಟ್ಟಾಗ ಕನ್ಫ್ಯೂಸ್ ಆಗಿ ಏನಾಗ್ತೀವಿ ಅಂದ್ರೆ ಎಷ್ಟು ಹೇಳಿಕೆ ಕರೆಕ್ಟ್ ಅದಾವ ಅಂದ್ರೆ ಎಲ್ಲ ಪೋರ್ಟ್ ಅದಾವತ್ತೆ ಎಲ್ಲ ಹಾಕಿ ಬಂದ್ಬಿಡ್ಬೇಡ್ರಿ. ಲ್ಯಾಂಡ್ ಪೋರ್ಟ್ ಅನ್ನೋದು ಒಟ್ಟೆ ಅದಕ್ಕೆ ಸಂಬಂಧ ಬರಂಗಿಲ್ಲ ಅಂದ್ರೆ ಪೋರ್ಟ್ಸ್ ಡೆವಲಪ್ಮೆಂಟಿಗೆ ಬರಂಗಿಲ್ಲ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಗೃಹ ಇಲಾಖೆ ಅಂಡರ್ ಬರ್ತೈತಿ. ಯಾವ್ದು ಅತಿ ದೊಡ್ಡ ಲ್ಯಾಂಡ್ ಪೋರ್ಟ್ ಅಂದ್ರೆ ಇಂಡಿಯಾದ ಪೆಟಾಪೋಲ್. ಯಾವ್ದು ಎಲ್ಲಿ ಬರ್ತೈತೆ ಅಂದ್ರೆ ಮತ್ತು ನಾಳೆ ಕೇಳ್ಬೋದು ಇವೆಲ್ಲ ಲ್ಯಾಂಡ್ ಪೋರ್ಟ್ಗಳು ಎಲ್ಲಿ ಅದಾವ ಅಂತ ಕೇಳಿದಾಗ ಬೇರೆ ದೇಶದಾಗ ಬರಂಗಿಲ್ಲ, ನಮ್ಮ ದೇಶದ ಗಡಿ ಒಳಗೆ ಇರ್ತಾವೆ. ಈ ಬಾಂಗ್ಲಾದೇಶದ ಗಡಿ ಅಂದ್ರೆ ಬಾಂಗ್ಲಾದೇಶದಾಗಿಲ್ಲ, ನಮ್ಮ ಗಡಿ ಒಳಗೆ ಇರ್ತೈತಿ. ಆ ಪೋರ್ಟ್ದಿಂದ ಆ ಕಂಟ್ರಿದಿಂದ ಬಂದಿದ್ದೋ ಇದನ್ನೆಲ್ಲ ನಿಂದಿರ್ತಿರ್ತಾವೆ. ನೆನಪಿದ್ದ ಇನ್ನೊಂದು ಇದಕ್ಕೆ ಹೆಸರು ಕೊಟ್ಟಿರ್ತಾರೆ. ಡೈರೆಕ್ಟ್ ಇಲ್ಲಾರ ಕೇಳ್ಬೋದು ಏನಂದ್ರೆ ವಿನಿಮಯ ಅನ್ನೋದು ಯಾವ ಒಂದು ಇದರದ ಇನಿಷಿಯೇಟಿವ್ ಅಥವಾ ವಿನಿಮಯ ಅನ್ನೋದು ಏನು ಇಂಡಿಯಾದಾಗ ಅಂತ ಕೇಳ್ರ ಏನು ಅದ ವಿನಿಮಯ ಅನ್ನೋದ ಲ್ಯಾಂಡ್ ಪೋರ್ಟ್. ವಿನಿಮಯ ಅಂದ್ರೆ ನೆನಪೈತಲ್ಲ, ವಿನಿಮಯ ಅಂದ್ರೆ ಇಲ್ಲಿಂದ ಅಲ್ಲಿ ಕಳಿಸೋದು ಅಲ್ಲಿಂದ ಇಲ್ಲಿ ಕಳಿಸೋದು ಐತಲ್ಲ. ಆ ಲ್ಯಾಂಡ್ ಪೋರ್ಟ್ಸ್ಗೆ ಹೆಸರು ಏನು ಕೊಟ್ಟಿರ್ತಾರೆ ಅಂದ್ರೆ ವಿನಿಮಯ ಅಂತ ಕೊಟ್ಟಿರ್ತಾರೆ. ನೆನಪಿರ್ತೈತಲ್ಲ, ಸಾಕಲ್ಲ. ದನಿ ಭಾಳ ಹೋಗೈತೆ ಮತ್ತೆ.